ರೈಟ್ ರಿಸ್ಟ್ ಇಟ್ಕೊಂಡು ನಿಧಾನಕ ವಾಪಸ್ ಎಕ್ಸ್ಹೇಲ್ ಇನ್ಹೇಲ್ ಎಕ್ಸ್ಹೇಲ್ ಇನ್ಹೇಲ್ ಎಕ್ಸ್ಹೇಲ್ ಇನ್ಹೇಲ್ ಕೈ ಲಾಕ್ ಮಾಡಿ ಮೇಲಕ್ಕೆ ಇನ್ನೊಂದು ಸ್ವಲ್ಪ ಹಾಗೆ ನೇರ ಮಾಡಿ ಹಾಗೆ ಮೇಲಕ್ಕೆ ಇನ್ನಷ್ಟು ಮೇಲಕ್ಕೆ ಸೊಂಟದ ಮೂಲದಿಂದ ಮೇಲ್ಮುಖವಾಗಿ ಇಟ್ಕೋಬೇಕು. ಇಳಿತಾ ಇದೆ, ಟಚ್ ಮಾಡ್ತಾ ಇದೆ. ಹೊಟ್ಟೆ ಒಳಗೆ ತಗೊಂಡು ಸೊಂಟದಿಂದ ಶರೀರವನ್ನು ಮೇಲಕ್ಕೆ ನಿಧಾನ ಕೈ ಬೆಂಡ್ ಮಾಡಿ ಕೈ ಹಿಂದೆಗಡೆ ಹಿಂದಕ್ಕೆ ಸ್ವಲ್ಪ ಹಿಂದಕ್ಕೆ ಮೇಲಕ್ಕೆ ತಲೆ ಎತ್ತಿ ನಿಧಾನವಾಗಿ ಮುಂದೆ ಸ್ವಲ್ಪವಾಗಿ ಮುಂದೆ ವಾಪಸ್ ಬನ್ನಿ. ಹೈ ಸೈಡ್ ವಾಪಸ್ ಎಕ್ಸ್ಹೇಲ್ ಇನ್ಹೇಲ್ ಎಕ್ಸ್ಹೇಲ್ ಇನ್ಹೇಲ್ ಎಕ್ಸ್ಹೇಲ್ ಇನ್ಹೇಲ್. ಕೈ ಕಪ್ ಶೇಪ್ ಇಟ್ಕೊಳ್ಳಿ. ಬ್ಯಾಕ್ ಟರ್ನ್ ವಾಪಸ್ ಮತ್ತೆ ನಿಧಾನ ವಾಪಸ್ ಟರ್ನ್ ವಾಪಸ್ ಪೂರ್ಣ ತಿರುಗಿ ವಾಪಸ್ ಹಾಗೆ ಕೈ ಇಟ್ಕೊಂಡು ನಿಧಾನ ಮುಂದೆ. ಈಗ ಒಂದು ಸೈಡ್ ಎಲ್ಬೋಸ್ ಸಪೋರ್ಟ್, ಕೈ ನೇರ ಮಾಡಬೇಕು. ಮೇಲ್ನೋಡಿ ವಾಪಸ್ ಹಾಗೆ ಸಪೋರ್ಟ್ ತಗೊಳ್ಳಿ. ನಿಮ್ಮ ಮೇಲ್ಗಡೆ ಇರುವ ಕೈ ನೇರ ಮಾಡಿ, ಮೊಣಕಾಲು ಪ್ರೆಸ್ ಮಾಡಿ ಸ್ಟ್ರೈಟ್ ಮಾಡಿ. ಹಾಗೆ ವಾಪಸ್ ಮತ್ತೆ ಕೆಳಗೆ ಸ್ವಲ್ಪ ಬೆಂಡ್ ಮಾಡ್ತಾ ಇರಬೇಕು. ವಾಪಸ್ ಒಮ್ಮೆ ಅಧೋಮುಖ ಶ್ವಾನಾಸನ, ನಡುವೆ ಅಂತ ಇಟ್ಕೊಳ್ಳಿ. ಕೈಗಳನ್ನು ಚೆನ್ನಾಗಿ ಪ್ರೆಸ್ ಮಾಡ್ತಾ ನೇರ ಅಧೋಮುಖ ಶ್ವಾನ. ಕೈ ಹಸ್ತವನ್ನು ಚೆನ್ನಾಗಿ ಒತ್ತಬೇಕು. ಸೊಂಟ ಮೇಲಕ್ಕೆ ಎತ್ತಾ ಇದೆ. ಕಾಲುಗಳನ್ನು ಚೆನ್ನಾಗಿ ಒತ್ತಬೇಕು. ಹಿಮ್ಮಡ ಒತ್ತಬೇಕು, ಮುಮ್ಮಡ ಒತ್ತಬೇಕು. ಕಾಲುಗಳನ್ನು ಮೇಲಕ್ಕೆ ಎತ್ತಿ ಒಮ್ಮೆ ಕೈ ನೇರ ಮಾಡ್ತಾ ಕೈಗಳನ್ನು ಚೆನ್ನಾಗಿ ಪ್ರೆಸ್ ಮಾಡಿ. ಕಾಲುಗಳನ್ನು ಚೆನ್ನಾಗಿ ಪ್ರೆಸ್ ಮಾಡ್ತಾ ಇದೆ. ಸೊಂಟದಿಂದ ಶರೀರವನ್ನು ಮೇಲಕ್ಕೆ ಹೊಟ್ಟೆ ನಿಧಾನವನ್ನು ತಗೊಂಡು ಸೊಂಟ ಮೇಲತ್ತಳಿ. ಸೊಂಟದ ಮೂಲದಿಂದ ಬೆನ್ನುಮೂಳೆಯನ್ನು ಪೂರ್ಣ ಹೊರಗೆ ಎಳ್ಕೊಳ್ಳಿ. ಮತ್ತೆ ನಿಧಾನ ಹಿಮ್ಮಡ ಎತ್ಕೊಳ್ಳಿಗ ತಲೆ ಮುಂದೆ ನೋಡಿ. ಹಾಗೆ ವಾಕ್ ಮಾಡ್ತಾ ಉತ್ತಾನಾಸನ ಮಾಡಿ. ಎರಡು ಪಾದದ ಭಾಗದಿಂದ ಹಸ್ತವನ್ನು ಹೊರಿ. ಕೈಗಳನ್ನು ಚೆನ್ನಾಗಿ ಪ್ರೆಸ್ ಮಾಡಿ. ಕಾಲೀರ ಮಾಡಿ. ಮೊಣಕಾಲು ಪುಷ್ ಮಾಡ್ತಾ ಇದೆ. ಎರಡೂ ಕೈ ಹಸ್ತವನ್ನು ನೆಲಕ್ಕೆ ಕೊಡ್ತಾ ಇದೆ. ಎರಡು ಕಾಲನ್ನು ನೇರ ಮಾಡಿ. ನೇರ ಕಾಲುಗಳನ್ನು ಚೆನ್ನಾಗಿ ಪ್ರೆಸ್ ಮಾಡ್ತಾ ಹೊಟ್ಟೆ ನಿಧಾನ ಒಳಗೆ. ಹೊಟ್ಟೆ ಒಳಗೆ ತಗೊಂಡಾಗ ನಮ್ಮ ಎದೆ ಭಾಗ ಮೊಣಕಾಲು ಕಡೆ ಬರುತ್ತೆ. ಮೊಣಕಾಲಿಗೆ ಹತ್ತತ್ರ ತಗೋಬೇಕು ಎದೆ. ಅದು ಉತ್ತಾನಾಸನದ ಸ್ಥಿತಿ. ನಮ್ಮ ಎದೆ ಭಾಗ ಅದು ಮೊಣಕಾಲು ಟಚ್ ಆಗ್ತದೆ. ತಲೆ ಫ್ರೀ ಬಿಟ್ಕೊಳ್ಬೇಕು. ತಲೆ ಫ್ರೀ ಬಿಡಿ. ಈಗ ಕಾಲು ಬೆಂಡ್ ಮಾಡಿ ಕೈ ಸ್ವಲ್ಪ ಮುಂದಕ್ಕೆ ತಗೊಂಡು ಕೈ ನೇರ ಮಾಡಬೇಕು. ಕಾಲು ಬೆಂಡ್ ಮಾಡಿ ಮುಂದಕ್ಕೆ ನೋಡಿ. ಸ್ವಲ್ಪ ತಲೆಯಲ್ಲಿ ಹಾಗೆ ಬೆಂಡ್ ಮಾಡ್ಕೊಳ್ಳಿ. ಎರಡು ಕೈ ಮೇಲೆ
ಲೆಫ್ಟ್ ವಾಪಸ್ ಕಾಲು ಸ್ವಲ್ಪ ಗ್ಯಾಪ್ ಇಟ್ಕೊಳ್ಳಿ. ನಿಧಾನ ಡೌನ್ ವಾಪಸ್. ಟೇಕ್ ಸ್ಟೀಪ್ inhale, take step, inhale, take step, inhale. ये कई कर सूर्य नमस्कार. हिरण्मयेन पात्रेण सत्यशालिनं मुखं लक्ष्मं भूषणमारणो सत्यधर्माय कृष्णे. ओम मित्राय नमः. ओम मित्राय नमः. ನೇರವಾಗಿ ಕೈ ಪೂರ್ಣ ಮೇಲಕ್ಕೆ ಕಾಲುಗಳನ್ನು ಚೆನ್ನಾಗಿ ಬರ್ತದೆ. ಕೈ ಹಸ್ತ ಪರಸ್ಪರ ಬರ್ತಾ ಇರಬೇಕು. ಕಾಲುಗಳ ನೆಲಕ್ಕೆ ಬರ್ತಾ ಇರಬೇಕು. ಸೊಂಟದಿಂದ ಶರೀರವನ್ನು ಮೇಲಕ್ಕೆ ಎಳ್ಕೊಳ್ಳಿ. ಈಗ ಎರಡು ಕೈ ನಡುವೆ ಅಂತರ ಇದೆ. ಹಾಗೆ ನಿಧಾನವಾಗಿ ಎರಡೂ ಪಾದದ ಪಕ್ಕದಲ್ಲಿ ಕೈ ಹಸ್ತವನ್ನ ನಿಧಾನ ಎಡಗಾಲು ಮೇಲಕ್ಕೆ ಮೊಣಕಾಲು ಟಚ್ ಮಾಡಿ ತಲೆ ಎತ್ತಿ ಮುಂದೆ ನೋಡಿ. ಕೈ ಹಸ್ತದ ಎಲ್ಲ ಬೆರಳುಗಳನ್ನು ನೆಲಕ್ಕೆ ಬರ್ತಾ ಇದೆ. ಮುಂದೆ ಬೆನ್ನು ನೇರ ಮಾಡುವ ಪ್ರಯತ್ನ ಮಾಡಿ. ಚಾಪ್ ಎರಡು ಕಾಲು ಹಿಂದೆ ಜೋಡಿಸಿ ಶರೀರ ಇಳಿಜಾರಿಗೆ ಶೋಲ್ಡರ್ ಬ್ಲೇಡ್ ಬಂದ್ ಮಾಡಿ. ಕೈ ಹಸ್ತದ ಎಲ್ಲ ಬೆರಳನ್ನು ನೆಲಕ್ಕೆ ಒತ್ತುತ್ತಾ ಶರೀರ ಮೇಲಕ್ಕೆ ಎತ್ಕೊಳ್ಬೇಕು. ಪಾಂಚ್ ಡ್ರಾಪ್ ಮಾಡಿ. ಎದೆ ಟಚ್ ಮಾಡಿ. ಹಡೆ ಟಚ್. ಭುಜ ಮೇಲಕ್ಕೆ ತಲೆ ಎತ್ತಿ ಛೇ ನಿಧಾನ ಮೇಲೆ ಹಿಮ್ಮಡ ದೂರ ಮೇಲಕ್ಕೆ ಸಾಕು. ಹಾಗೆ ಬರೋದು. ಪಾದ ಚೆನ್ನಾಗಿ ಒತ್ತುತ್ತಾ ಹಿಮ್ಮಡೋದು. ಮತ್ತೆ ಲೆಫ್ಟ್ ಸೈಡ್ ತಲೆ ಎತ್ತಿ ಮುಂದೆ ನೋವು. ಕೈ ಹಸ್ತವನ್ನು ನಿಧಾನ ಪ್ರೆಸ್ ಮಾಡಿ. 10. ಓಂ ರವಯೇ ನಮಃ. ಓಂ. ಕೈ ಕೆಳಗಡೆ ತಳಿ. ಎರಡು ಕೈ ನೇರ ಮಾಡಿ. ಭುಜ ಹಿಂದಕ್ಕೆ ತಳಿ. ಹೆಬ್ಬೆರಳನ್ನು ಸೇರಿಸಿ ಹೊಟ್ಟೆ ನಿಧಾನ ಒಳಗೆ ತಗೊಳ್ಳಿ. ಸೊಂಟದಿಂದ ಶರೀರ ಮೇಲಕ್ಕೆತ್ತಿ. ಭುಜ ಸ್ವಲ್ಪ ಹಿಂದೆ. ಕೈ ಕೆಳಗೆ ತಳ್ತಾ ಇದೆ. ಕಾಲ್ ಬೆರಳು ಒಮ್ಮೆ ಮೇಲಕ್ಕೆತ್ತಿ. ಕಾಲ್ ಬೆರಳನ್ನು ಚೆನ್ನಾಗಿ ಪ್ರೆಸ್ ಮಾಡಿ. ಈಗ ಕಾಲ್ ಬೆರಳಿನ ಒಳ ಅಂಚು ಅದು ನೆಲಕ್ಕೆ ಟಚ್ ಆಗಬೇಕು. ಒಮ್ಮೆ ಹಿಮ್ಮಡ ಎತ್ತಿ ಕೆಳಗೆ. ಮತ್ತೆ ಕೈ ಕೆಳಗಡೆ ತಳ್ತಾ ಇರಬೇಕು. ಕೆಳಗೆ ತಳಿ ಸ್ವಲ್ಪ ಹಾಗೆ ಸ್ವಲ್ಪ ನೇರ ಮಾಡಬೇಕು. ಎರಡೂ ಕೈನಲ್ಲಿ ಏನಾದರೂ ಇಟ್ಕೊಂಡಿದ್ರೆ ಕೈ ಕೆಳಗೆ ಹೋಗುತ್ತೆ. ಆದರೆ ಕೆಳಮುಖವಾಗಿ ತಳ್ಳಬೇಕು. ಆವಾಗ ಭುಜ ಪೂರ್ತಿ ಕೆಳಕೊಳ್ಳುತ್ತೆ. ಅದರ ಜೊತೆಗೆ ಸ್ವಲ್ಪ ಭುಜ ಹಿಂದಕ್ಕೆ ತಳ್ಳಿ. ಹೊಟ್ಟೆ ನಿಧಾನ ಬರುತ್ತೆ. ಈಗ ಎರಡೂ ಕೈ ನಿಧಾನ ನೀರ ಭುಜದ ನೀರೇ ಆ ಕಡೆ ಈ ಕಡೆ ತಗೊಳ್ಳಿ. ಅಂಗೈ ಕೆಳಗೆ ಇರಬೇಕು. ಭುಜಕ್ಕಿಂತ ಮೇಲೆ ಬರಬಾರ್ದು. ಸ್ವಲ್ಪ ಕೆಳಗೆ ನೋಡಿ. ಆ ಕಡೆ ಈ ಕಡೆ ನೋಡ್ಬಿಟ್ಟು ಈಗ ಎರಡೂ ಕೈ ಹೊರಗೆ ಇನ್ನು ಹೊರಗೆ ಇಡಬೇಕು. ನಿಮ್ಮ ಪ್ರಯತ್ನದಿಂದ ಎರಡೂ ಕೈಯನ್ನ ಹೊರಗಡೆ ಎಳೆಯಬೇಕು. ಇನ್ನು ಸ್ವಲ್ಪ ಭುಜದಿಂದ ಹೊರಗೆ ಎಳ್ಕೊಳ್ಳಿ. ನಮ್ಮ ಕೈಯನ್ನ ಬೇರೆಯವರು ಎಳೆದಾಗ ಹೇಗೆ ಪೂರ್ತಿ ಸ್ಟ್ರೆಚ್ ಆಗುತ್ತಲ್ಲ ಆ ಥರ ನಮ್ಮ ಕೈಯನ್ನೇ ನಾವು ಎಳ್ಕೊಳ್ಳೋದು ಪ್ರಯತ್ನ ಮಾಡಬೇಕು. ಇನ್ನು ಸ್ವಲ್ಪ ಎಳಿತಾ ಇದೆ. ಟಚ್ ಮಾಡ್ತಾ ಇದೆ. ಕೈ ಕೆಳಗಡೆ ಬರಲಿಕ್ಕೆ ಬಿಡಬಾರ್ದು.
ಅದನ್ನು ಮೇಂಟೈನ್ ಮಾಡಬೇಕು. ಈಗ ಅಂಗೈ ಮೇಲ್ಮುಖವಾಗಿ ಹೊರಗೆ ಎಳ್ಕೊಳ್ಳಿ. ಈಗ ಎರಡೂ ಕೈ ನಿಧಾನ ಬೆಂಡ್ ಮಾಡಿ ಆ ಕಡೆ ಈ ಕಡೆ ನೋಡ್ಕೊಳ್ಳಿ. ನಿಮ್ಮ ಕೈ ಭುಜದೊಟ್ಟಿಗೆ ಇರಬೇಕು, ಕೈ ಒಳಗಡೆ ತಿಳ್ಕೊಂಡಿರ್ಬೇಕು. ಈಗ ಸ್ವಲ್ಪ ಮೊಣಕೈ ಹಿಂದಡಿ, ಸ್ವಲ್ಪ ಮೊಣಕೈ ಹಿಂದಡಿ. ಏನಾಗ್ತಾ ಇದೆ ಇದೆ ಸ್ವಲ್ಪ ಹಿಂದಾಗ್ತದೆ. ಈಗ ನಿಧಾನ ಅಲ್ಲಿಯೇ ನೇರ ಮಾಡಬೇಕು. ಕೈ ನೇರ ಮಾಡಿ ಮೇಲ್ಮುಖವಾಗಿ ಇಟ್ಕೊಳ್ಳಿ. ಕಾಲುಗಳನ್ನು ಚೆನ್ನಾಗಿ ಪ್ರೆಸ್ ಮಾಡಿ. ಇನ್ನಷ್ಟು ನೇರ, ಹೊಟ್ಟೆ ಕೂಡ ಒಳಗೆ. ಮತ್ತೆ ನಿಧಾನ ಹಾಗೆ ಕೈ ಬೆಂಡ್ ಮಾಡಿ ಹಾಗೆ ಇಟ್ಕೊಳ್ಳಿ. ಕಾಲು ಬೆಂಡ್ ಮಾಡಿ ನಿಧಾನ ನಿಮ್ಮ ರೈಟ್ ಸೈಡ್ ಆದ ತಿರುಗಿ, ಬಲಕ್ಕೆ ತಿರುಗಿ ಪೂರ್ಣ ತಿರುಗಬೇಕು. ಬಲಕ್ಕೆ ಸ್ವಲ್ಪ ಟಾರ್ನ. ಈಗ ಎರಡು ಕೈ ನೇರ ಮಾಡಿ ಮೇಲೆ, ಮತ್ತೆ ಕೈ ಬೆಂಡ್. ಇನ್ನೊಂದು ಕಡೆ ಹಾಗೆ ಕೈ ನೇರ ಮಾಡಿ ಟಚ್ ಮಾಡಿ, ಕೈ ನೇರ ಮಾಡಿ. ಕಾಲು ಬೆಂಡ್ ಮಾಡ್ಕೊಂಡೇ ಇರಬೇಕು. ಮತ್ತೆ ಕೈ ಬೆಂಡ್ ಮಾಡಿ ಮುಂದಕ್ಕೆ ಹಾಗೆ ನೇರ, ಸ್ವಲ್ಪ ಕೆಳಗಡೆ ನಿಧಾನ ಮೇಲಕ್ಕೆ, ಪಕ್ಕದಿಂದ ಅಂಗೈ ಕೆಳಕ್ಕೆ, ಹಾಗೆ ವಾಪಸ್ ಕೆಳಗೆ. ರಿಲ್ಯಾಕ್ಸ್. ಉತ್ಕಟಾಸನ ಮತ್ತು ಪಕ್ಕದ ಪಾರ್ಶ್ವ ಉತ್ಕಟಾಸನ ಮಾಡಿ. ಪಾರ್ಶ್ವ ಉತ್ಕಟಾಸನ, ವಿಂಡೋ ಸಪೋರ್ಟ್ ತಗೊಂಡು ಇದನ್ನು ಮಾಡಬಹುದು, ಗೋಡೆ ಸಪೋರ್ಟ್ ತಗೊಂಡು ಇದನ್ನು ಮಾಡಬಹುದು. ಆಯ್ತಲ್ಲ? ಗೋಡೆ ಸಪೋರ್ಟ್ ತಗೊಂಡು ಮಾಡುವಾಗ ಒಂದ್ ಸೈಡ್ ನಿಂತ್ಕೋಬೇಕು. ಈ ಕಡೆ ಗೋಡೆ ಇದೆ ಅಲ್ಲಿ, ಇಲ್ಲಿ ಕೈ ಗೋಡೆ ಸಪೋರ್ಟ್ ತಗೊಂಡು ನಿಧಾನ ಕೆಳಗಡೆ ಹೋಗ್ಬೇಕು. ವಿಂಡೋ ಸಪೋರ್ಟ್ ಇದ್ದಾಗ ಒಂದ್ ಸೈಡ್ ಹೀಗೆ ಇಟ್ಕೊಂಡು ವಿಂಡೋ ರಾಡ್ ಇಟ್ಕೋಬೇಕು. ಹೀಗೆ ಇಟ್ಕೊಂಡು ಸೈಡ್ ಇಲ್ಲಿ ವಿಂಡೋ ರಾಡ್ ಇಟ್ಟು ನಿಧಾನ ಹಾಗೇ ಹೋಗ್ಬೇಕು ಕೆಳಗೆ. ಇಲ್ಲಿ 90 ಡಿಗ್ರಿ ಸ್ವಲ್ಪ ಮುಂದಾಗ್ತದೆ. ಆ ಕಡೆ ನೋಡಿ ಕೆಳಗೆ. ಈ ತರ ಇನ್ನೊಂದು ಕಡೆ ಮಾಡಿದ್ರೆ ಈ ಕಡೆ ತಿರುಗಿ. ಈ ತರ ವಿಂಡೋ ಸಪೋರ್ಟ್ ತಗೊಂಡು ಉತ್ಕಟಾಸನವನ್ನ, ಅಂದ್ರೆ ಪಾರ್ಶ್ವ ಉತ್ಕಟಾಸನ ಮಾಡುದು, ಉತ್ಕಟಾಸನ ಮಾಡುದು, ಈ ತರದೆಲ್ಲ ನಾವು ಅಭ್ಯಾಸ ಮಾಡುದು. ಕಾಲಿನ ಹಾನ ಮೇಲಕ್ಕೆ, ಕೆಳಗೆ, ಮೇಲೆ, ಕೆಳಗೆ, ಮೇಲೆ, ಕೆಳಗೆ, ಮೇಲೆ, ಕೆಳಗೆ, ಮೇಲೆ, ಹಾಗೆ ಇಟ್ಕೊಳ್ಳಿ. ಮತ್ತೆ ಮೇಲೆ, ವಾಪಸ್ ಮತ್ತೆ ಮೇಲೆ ತಗೊಳ್ಳಿ. ಕೈ ಸೊಂಟದ ಮೇಲೆ ಇಟ್ಕೊಳ್ಳಿ. ಕಾಲೆತ್ತಿ ವಾಪಸ್ ಮತ್ತೆ ಮೇಲೆ ತಗೊಳ್ಳಿ. ಎತ್ತಿ ಮೇಲೆ ವಾಪಸ್. ಕಾಲು ಮೇಲೆ ಇದ್ದಾಗ ಕೆಳಗಡೆ ಬಂದ್ಬಿಡ್ತೀವಿ ನಾವು ಬೇಗ. ಯಾಕಂದ್ರೆ ಗುರುತ್ವಾಕರ್ಷಣೆ ಕೆಳಗಡೆ ನಿಮ್ಮನ್ನ ಎಳಿತಾರೆ. ನಾವೇನ್ ಮಾಡಬೇಕು, ಅದರ ವಿರುದ್ಧ ದಿಕ್ಕಿನಲ್ಲಿ ಒಂದು ಪ್ರಯತ್ನ ನಡೀತಾ ಇರಬೇಕು ಅಲ್ವಾ? ಹೌದಾ? ಈಗ ಮೇಲ್ಗಡೆ ಹಾರ್ತೀವಲ್ಲ, ಜಂಪ್ ಮಾಡ್ತೀವಿ, ಮೇಲೆ ಹೋಗ್ತಾರೆ, ಕೆಳಗೆ ಬರ್ತಾರೆ, ಸ್ವಲ್ಪ ಹೊತ್ತು ಬಿಟ್ಟು ಬರ್ತಾರೆ. ಸ್ವಲ್ಪ ಹೊತ್ತು ಬಿಟ್ಟು ಬರುವುದು ಯಾಕೆ? ಉದಾಹರಣೆಗೆ ಹೈ ಜಂಪ್. ಇಲ್ಲಿಂದ ಜಂಪ್ ಮಾಡಿ ಮೇಲಕ್ಕೆ, ಅಂದ್ರೆ ಅಷ್ಟು ಶಕ್ತಿಯನ್ನು ಮೇಲಕ್ಕೆ ಕೆಳ್ಕೊಂಡು ಆ ಕಡೆ ಜಂಪ್ ಮತ್ತೆ ಕೆಳಗೆ ಬರೋದು. ಲಾಂಗ್ ಜಂಪ್, ಲಿಫ್ಟ್ ಮಾಡ್ತಾರೆ ಮತ್ತೆ ಮುಂದ್ಗಡೆ. ಕೆಲವರು ಅಭ್ಯಾಸ ಎರಡೆರಡು ತರ ಲಿಫ್ಟ್ ಮಾಡ್ತಾರೆ. ಜಂಪ್ ಹಿಂಗ್ ಮಾಡ್ತಾರೆ, ನಾವು ಇದರಲ್ಲಿ ನೋಡಿ ಅಲ್ವಾ? ಯಾವುದರಲ್ಲಿ ಜಿಮ್ನಾಸ್ಟಿಕ್ ಎಲ್ಲ ಇದೆ ಅಲ್ಲೆಲ್ಲ ಹಾಗೆ. ಮತ್ತೊಂದು 2-3 ಸರಿ ಪಲ್ಟಿ ಹೊಡಿತಾರೆ. ಸ್ವಿಮ್ಮಿಂಗ್ನೆಲ್ಲ ಡೈ ಹೊಡಿತಾರೆ, ಟಕ್ 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 ಅಂತ. ಅದರಲ್ಲಿ ಮತ್ತೆ ಅವರಿಗೆ ಪ್ರೈಸ್. ಸೊ ಆ ತರ ಕಾಲೆತ್ತದಾಗ ಇರ್ಬೋದು,
ಶರೀರ ಮೇಲೆತ್ತಾಗಿರ್ಬೋದು, ಮೇಲಕ್ಕೆ ಇಳ್ಕೊಳ್ಳುವಂತ ಶಕ್ತಿ ಬರಬೇಕು. ಹನುಮಂತ ಹೋಗಿರೋದು ಮೇಲುಗಡೆ ಹಾರಿದ, ಅದೊಂದು ಯೋಗದ ಶಕ್ತಿನ ನೆನಪಿಟ್ಕೊಳ್ಳಿ. ಯೋಗದ ಶಕ್ತಿ ಅದು ಅಂದ್ರೆ ಊರ್ಧ್ವಮುಖವಾಗಿ ಶರೀರವನ್ನು ಮೇಲಕ್ಕೆ ಕಟ್ಕೊಂಡು ಹಾರೋದಿಲ್ಲ, ಅದು ಒಂದು ಶಕ್ತಿನೇ, ಅದು ಯೋಗದೇ. ಹಾಗೆ ನಾವು ಕಾಲನ್ನ ಎತ್ತಾಗ ಭಾರ ಆಗತ್ತೆ ಕಾಲು, ಮತ್ತು ಎತ್ತಿ ಸುಮ್ಮನೆ ಮೇಲೆ ಎತ್ತಿ ಕೆಳಗೆ, ಮೇಲೆತ್ತಿ ಕೆಳಗೆ, ಅದು ನಮಗೆ ಮೇಲೆತ್ತಾಗ ಕೆಳಗಡೆ ಬರೋದೇ ಕಾಯ್ತಾ ಇರುತ್ತೆ ಅಲ್ವಾ? ಯಾಕೆಂದ್ರೆ ನಮ್ಮ ಶರೀರ ಮತ್ತು ಮನಸ್ಸು ಹೊಟ್ಟೆ ಅಷ್ಟೇ ಇರುತ್ತೆ, ಇಲ್ಲಿಂದ ಹೀಗೆ ಮೇಲೆ ಅದು ಸ್ವಲ್ಪ ಮೇಲೆತ್ತಬೇಕು ಅಂತ ಮುಂಚೆ ಹೇಳಿದೆ ಅಂತ ಇಟ್ಕೊಳ್ಳಿ. ಅವಾಗ ಏನಂತೀವಿ ನಾವು, ಏನಂತೀವಿ, ತಯಾರಾಗ್ತೀವಿ ಅಲ್ವಾ? ಈಗ ಇಲ್ಲಿಂದ ಹೋಗಿ ವಾಪಸ್ ಬರುತ್ತೆ, ಒಂದು ದಿವಸ ಹೊಲ್ಟ್ ಮಾಡಬೇಕು ಅಂತ ಹೇಳಿದಾಗ ಅವಾಗ ಏನಾಗುತ್ತೆ, ಬ್ಯಾಗ್ ಎಲ್ಲ ರೆಡಿ ಮಾಡಬೇಕು, ಅವಾಗ ತಯಾರಿ ಮಾಡಬೇಕು, ಕೈ ಸೊಂಟದ ಮೇಲೆ ಈಗ ಇರ್ಬೇಕು, ಸ್ವಲ್ಪ ಏತಿ ಮೇಲೆ 5 ಸೆಕೆಂಡ್ ಆದ್ರೆ ಇರ್ಬೇಕು. ವಾಪಸ್ ಮತ್ತೆ ಮೇಲಕ್ಕೆ ಭುಜ ಹಿಂದೆ ವಾಪಸ್ ಬನ್ನಿ. ಇನ್ನೊಂದು ಕಾಲು ಕೆಳಗಡೆ ಬೀಳಲಿಕ್ಕೆ ಇನ್ನೊಂದು ಕಾರಣ ಇದೆ, ಕಾಲು ಲೂಸ್ ಬಿಡುದು. ಲೂಸ್ ಬಿಟ್ರೆ ಭಾರ ಆಗುತ್ತೆ, ಹೌದಾ? ಈಗ ಒಣ ಬಟ್ಟೆ ಎತ್ತೋದು ಬೇರೆ, ಹಸಿ ಬಟ್ಟೆ ಎತ್ತೋದು ಬೇರೆ, ಹೌದಾ? ಒಣ ಬಟ್ಟೆ ಎತ್ಕೊಳ್ಬಹುದು ಆರಾಮಾಗಿ, ಹಸಿ ಬಟ್ಟೆ ಎತ್ತು ಸ್ವಲ್ಪ ಕಷ್ಟ, ಯಾಕೆಂದ್ರೆ ನೀರು ಇಟ್ಕೊಂಡಿರ್ತಾರ ಅದರಲ್ಲಿ, ಎತ್ತಲಿಕ್ಕೆ ಕಷ್ಟ, ಹೌದಾ? ಹಾಗೆ ನಮ್ಮ ಬಾಡಿ ಲೂಸ್ ಬಿಟ್ರೆ ಅದು ಹಸಿ ಬಟ್ಟೆ, ಟೈಟ್ ಮಾಡಿ ಹೇಳಿದ್ರೆ ಅದು ಒಣಗಿದ ಬಟ್ಟೆ, ಅದು ಇಸ್ತ್ರಿಗೂ ಕೊಡ್ಬೋದು ನಾವು. ಆ ತರ ಎತ್ತಬೇಕು. ಎತ್ತುವಾಗ ನೋಡಿ ಕೈ ಇಟ್ಕೊಂಡು ಪಟ್ಟೆ ನಿಂತ್ಬಿಡ್ಬೇಕು. ಈಗ ಹಾಗೆ ಮಾಡಬೇಕು ಎಲ್ಲರೂ ಬಟನ್ ಹೊತ್ತಾಗಿ ಮಾಡಿ ಅಪ್ ನಿಂತ್ಬಿಡ್ಬೇಕು, ಟೈಟ್ ಮಾಡಿ ಕಾಲು. ಬನ್ನಿ ಮಾಪ, ಎತ್ತಿ ಮೇಲೆ ಮೇಲಕ್ಕೆ ಎತ್ತಬೇಕು, ನೇರ ಮಾಡ್ಬೇಕು, ಭುಜ ಹಿಂದಕ್ಕೆ ಕಾಲು ಎತ್ತಿ ಮೇಲೆ ವಾಪಸ್. ಎತ್ತಿದ ಮೇಲೆ ಕೆಳಗಡೆ ಬರಬಾರ್ದು ಕಾಲು, ಇನ್ನು ಮೇಲೆ ಎತ್ತಿಬೇಕಾದ್ರೆ ಕೆಳಗೆ ಬರಬಾರ್ದು. ನಾವೇನ್ ಮಾಡ್ತೀವಿ, ಎತ್ತೀವಿ, ಈಗ ಆಗ್ತಾ ಇರುತ್ತೆ ಕೆಳಗಡೆ ಅಲ್ವಾ? ಯಾವಾಗ ಸಾಕು ಅಂತ ಡೌನ್ ಅಂತ ಕೆಳಗೆ ಕಾಯ್ತಾ ಇರುತ್ತೆ, ನೆಲದ ಸಮೀಪದಲ್ಲಿ ನೆಲದ ಮೇಲೆ ಹೋಗ್ಬೇಕು. ಸೊ ಇವತ್ತು ನಾವು ಇದೆಲ್ಲ ಯಾಕೆ ಮಾಡ್ತಾ ಇದ್ದೀವಿ ಅಂದ್ರೆ ನಿಮ್ಮನ್ನು ಪರೀಕ್ಷೆ ಮಾಡೋ ಸಲುವಾಗಿ. ಇವತ್ತು ನಾವು ಮಾಡಬೇಕಾಗಿರೋದು ಉತ್ತಿತ ಪಾದಾನುಷ್ಠಾಸನ ಅಂತ ಒಂದು ಆಸನ ಇದೆ. ನಮ್ಮ ಕಾಲ್ ಬೆರಳು ಹಿಡ್ಕೊಂಡೇ ನಾವು ನೇರ ನಿಂತ್ಕೊಳ್ಳೋದು. ಇದು ಬೆಲ್ಟಿನ ಜೊತೆಗೆ ಮಾಡ್ಬೋದು, ಆದ್ರೆ ಇವತ್ತು ಬೆಲ್ಟ್ ಇಲ್ಲ. ಒಂದು ದಿವಸ ಬೆಲ್ಟ್ ಕ್ಲಾಸು, ಬ್ರಿಕ್ ಕ್ಲಾಸು, ಚೇರ್ ಕ್ಲಾಸು, ಬೇರೆ ಬೇರೆ ಕ್ಲಾಸ್ ಎಲ್ಲ ಮುಂದಿದೆ ಕ್ಲಾಸ್. 2 ತಾಸು ಅದರಲ್ಲೇ ಇರುತ್ತೆ, 1-2 ತಾಸು ಚೇರಲ್ಲೇ ಇರೋರಿದೆ. ನಾವು 1 ತಾಸು ಇದು ಗೊತ್ತು, ನಮ್ಗೆ 2 ತಾಸು ಇದು ಗೊತ್ತಿಲ್ಲ. ಸೊ ಅದಕ್ಕೆ ಈ ಥರದ್ದೆಲ್ಲ ಇದೆ. ಇವತ್ತು ಹಾಗೆ ಹೆಬ್ಬೆರಳು ಹಿಡ್ಕೊಂಡು ನಿಂತ್ಕೊಳ್ಳಿ ಮಾಡಿ, ನಿಧಾನವಾಗಿ ಹೆಬ್ಬೆರಳು ಹಿಡ್ಕೊಂಡು ನಿಂತ್ಕೊಳ್ಳಿ, ವಾಪಸ್ ಮತ್ತೆ ಹಾಗೆ ಮೇಲೆ ವಾಪಸ್. ಈ ತರ ಇದು ಪ್ರಯೋಗ, ಇದು ಆಸನ ನೆನಪಿಟ್ಕೊಳ್ಳಿ. ಇನ್ಮೇಲೆ ಏನ್ ಮಾಡ್ಬೇಕು, ಕಾಲನ್ನ ನೇರ ಮಾಡಬೇಕು. ಮತ್ತು ಮೇಲ್ಗಡೆ ಕಾಲಿದ್ದಾಗ ಕೆಳಗಡೆ ಇರುವ ಕಾಲ ಜವಾಬ್ದಾರಿ ಏನು? ಮೇಲ್ಗಡೆ ಹೋಗಿದೆ, ಅದು ಬರುವವರೆಗೆ ನಾನು ನಿಂತ್ಕೋಬೇಕು ಅಂತ ಈ ಕಾಲಿಗೆ ಜವಾಬ್ದಾರಿ ಕೊಡಬೇಕು. ಈ ಕಾಲಿಗೆ ಜವಾಬ್ದಾರಿ, ಈ ಕಾಲನ್ನ ಕೈಯಲ್ಲಿ ಇಟ್ಕೊಳ್ಳೋದಿದೆ. ಹೀಗೆ ಕೆಳಗಡೆ ಕಾಲು ನೀಲ ಮಾಡುವಂಗಿಲ್ಲ, ಸೀದಾ ಮಾಡ್ಬೇಕು, ಸೀದಾ ಹಾಗೆ ನಿಂತ್ಕೊಳ್ಬೇಕು. ಈಗ ಅಲ್ಲಿಗಾಡಿ ನಿಂತ್ಕೋಬೇಕು. ನೋಡ, ಒಂದು ಪ್ರಯೋಗ ಮಾಡ, ಅಕಸ್ಮಾತ್ ಆಗ್ಲಿಲ್ಲ ಅಂದ್ರೆ ಗೋಡೆ ಅಂತ ಹತ್ರ ಇದೆ, ಹೋಗ್ಬಿಡ್ಬೋದು ಗೋಡೆ ಅಲ್ಲ. ನೋಡ್ಕೊಳ್ಳೋದು ಬೇಡ, ಅಲ್ಲೇ ಗೋಡೆ
ಈಗ ನಿಧಾನ ಹಾಗೆ ಬಲಗಾಲಿ ಬಲಗಾಲಿ ಹಾಗೆ ಕೊಡು. ಈಗ ನಿಧಾನ ಕಾಲು ನೇರ ಸೀದಾ ವಾಪಸ್ ಚೇಂಜ್ ಹಾಗೆ ನೇರ ವಾಪಸ್ ಅಂತ ಎರಡೂ ಕಾಲಿಗೆ ಅಭ್ಯಾಸ ಆಗ್ಬೇಕು. ಈಗ ಒಂದ್ಸರಿ ಅಲ್ಲೇ ಗೋಡೆ ಹತ್ರ ಹೋಗಿ ಅಲ್ಲಲ್ಲೇ ಆಜು ಬಾಜು ಅಲ್ಲೇ ನಿಂತ್ಕೊಬೇಡಿ. ಗೋಡೆ ಹತ್ರ ಹೋಗಿ ಇದೇ ಆಸನವನ್ನ ಮಾಡ್ಬೇಕು. ಅದರ ಮೇಲ್ಗಡೆ ಮೇಲ್ಗಡೆ ಏನೇ ಎತ್ತರದ್ದೇನಾದ್ರೂ ಹಾಕೋದಿದ್ರೆ ಅವ್ರಿಗೆ ಹೇಳು. ನಿಂತ್ಕೊಂಡ್ರ ಈಗ ಮಾಡಿ ನಾನು ಹಾಗೆ ಗೋಡೆ ಸಪೋರ್ಟ್ ತಗೊಂಡು ಮಾಡ್ಬೇಕು. ಮಾಡಿ ಎತ್ತಿ ನೇರ ಮಾಡಿ. ಒಂದು ಕೈ ಗೋಡೆ ಕೊಡಿ, ಒಂದು ಕಾಲು ಮಾಡಿ ನೇರ ಸ್ಟ್ರೇಟ್ ಮಾಡಿ. ಕಾಲು ನೇರ ವಾಪಸ್ ಹಾಗೆ ನೀಲ ಸೀದಾ ವಾಪಸ್ ಬನ್ನಿ. ಇದರಲ್ಲೂ ಕೂಡ ಗೋಡೆ ಹತ್ರ ನಿಂತಿದ್ರಲ್ಲ ನೀವು, ಗೋಡೆ ಹತ್ರ ನಿಂತು ಬಗ್ಗಂಗಿಲ್ಲ ಮುಂದಗಡೆ. ಗೋಡೆ ಹತ್ರ ನಿಂತುಕೊಂಡಿದ್ದು ಎರಡು ಕಾರಣಕ್ಕೋಸ್ಕರ. ಒಂದು ಬ್ಯಾಲೆನ್ಸ್ ನಮಗೆ ತಗೊಳ್ಳಿ, ಇನ್ನೊಂದು ಕಾರಣ ಏನು, ಈಗ ಒಂದ್ಸರಿ ಸೈಡ್ ಮಾಡಿದ್ವಿ ವಿಡಿಯೋ ಏನ್ ಮಾಡ್ತಾರೆ ಗೊತ್ತಾಗಲ್ಲ ನೋಡಿ. ಇಲ್ಲಿಂದ ಹೀಗಿದೆಯಲ್ಲ ನೋಡಿ, ಇಲ್ಲಿ ಹಿಡಿತೀವಿ, ಹಿಡಿಯುವಾಗ ಬಗ್ಗಿದ್ವಿ ಗೊತ್ತಾಯ್ತಾ, ಹೀಗೆ ಬಗ್ಗಿದ್ವಿ, ವಾಪಸ್ ಇಲ್ಲೇ ಹೀಗೆ ಇರುವಂಗಿಲ್ಲ ಗೊತ್ತಾಯ್ತಲ್ಲ. ಸೊ ಇಲ್ಲಿ ಕೈ ನೋಡಿ ಪ್ರೆಸ್ ಮಾಡಿ ಸ್ಟ್ರೈಟ್ ನೇರ ಮಾಡ್ಬೇಕು, ಮೇಲೆ ಬರ್ಬೇಕು ಮಾಡಿ ಹಾಗೆ ನೇರ ಮಾಡಿ. ಗೋಡೆಗೆ ತಲೆ ತಾರಿಸಿ ಗೋಡೆಗೆ ಸೀದಾ ಹಾಗೆ ತಲೆ ಎದಿ ಮುಖ ಸಣ್ಣ ಮಾಡಿ. ವಿಡಿಯೋ ಬರ್ತಾ ಇದೆ, ಬನ್ನಿ ವಾಪಸ್ ನಿಧಾನ ಮಾಡಿ. ಒಮ್ಮೆ ಕೈ ಲಾಕ್ ಮಾಡಿ ಮೇಲ ಟಚ್ ಮಾಡಿ ಎತ್ತಿನ ಸ್ವಲ್ಪ ಮೇಲ ಕೇಳ್ಕೊಳ್ಳಿ. ಹೊಟ್ಟೆ ನಿಧಾನ ಒಳಗೆ ಇನ್ನಷ್ಟು ಮೇಲಕ್ಕೆ ಹಾಗೆ ವಾಪಸ್. ಉತ್ತಿತ ಪಾದಾಂಗುಷ್ಟಾಸನ ಆದ್ಮೇಲೆ ಪರಿವೃತ್ತ ಅಂತ ಸೇರಿಸಬೇಕು. ಪರಿವೃತ್ತ ಉತ್ತಿತ ಪಾದಾಂಗುಷ್ಟಾಸನ ಹೇಳಿ ಅಂತಾರೆ. ಪರಿವೃತ್ತ ಅಂದ್ರೆ ಮೊದಲು ಅದನ್ನು ಕೇಳಿದಾಗಲೇ ನಾವು ತಿರುಗಬೇಕು ಅಂತಾರೆ. ಅದಕ್ಕೆ ನೋಡಿ ಫಸ್ಟ್ ಖಾಲಿ ಇರಬೇಕು ಮೇಲೆ, ಬಲಗಾಲಿಗೆ ಎಡಗೈ, ಅವರ ಬಲಗೈ ನೀರ, ಆಮೇಲೆ ಕೈ ಕಾಲೇನ ಮಾಡ್ಬೇಕು. ಕೆಳಗಡೆ ಕಾಲು ನಿಧಾನ ಹಾಗೆ ಟರ್ನ್ ಮಾಡಿ ಟಚ್ ಮಾಡಬೇಕು, ಮತ್ತೆ ವಾಪಸ್. ಈ ತರ ಪರಿವೃತ್ತ ಉತ್ತಿತ ಪಾದಾಂಗುಷ್ಟಾಸನ ಇದನ್ನು ಬರ್ಕೋಬೇಕು. ಯಾಕಂದ್ರೆ ನಿಮ್ಗೆ ಇಲ್ಲಿ ಹೇಳಿದ್ದಿದೆಯಲ್ಲ, ಮತ್ತೆ ಬರೀ ಕೊನೆಯದಷ್ಟೇ ನೆನಪಿರುತ್ತೆ. ಮೊದಲು ಏನು ಪರಿವೃತ್ತ ಹೇಳಿ ಮಾಡ್ಕೋಬಾರ್ದು. ಪರಿವೃತ್ತ ಮೊದಲು ಉತ್ತಿತ ಪಾದಾಂಗುಷ್ಟಾಸನ, ಆಮೇಲೆ ಪರಿವೃತ್ತ ಉತ್ತಿತ ಪಾದಾಂಗುಷ್ಟಾಸನ. ಬರೀ ಬರ್ಕೊಳ್ಳೋದು ಅಲ್ಲ, ಅದನ್ನು ಮಾಡೋದೇ ಇದೆ. ಪರಿವೃತ್ತ ಉತ್ತಿತ ಉತ್ಥಿತ ಉತ್ಥಿತ ಪಾದಾಂಗುಷ್ಟಾಸನ, ಪರಿವೃತ್ತ ಉತ್ಥಿತ ಪಾದಾಂಗುಷ್ಟಾಸನ. ಕಾಲನ್ನ ಗೋಡೆ ಕೊಡ್ಬೇಕು. ಈ ಕಡೆ ಮುಖ ಮಾಡಿ ಕೊಡ್ಬೇಕು. ನಾನು ವಿಂಡೋ ಮಾಡಿ ತೋರಿಸ್ತೀನಿ.
ಇಲ್ಲಿಂದ ನಿಧಾನ ನೋಡಿ ಕಾಲು ನಿಧಾನ ಮೇಲೆ ಗೋಡೆ ಆಯ್ತಾ, ಹೀಗೆ ನೇರ. ಆಮೇಲೆ ಕೈ ನಿಧಾನ ಕಾಲು, ಇಲ್ಲಿಂದ ನೇರ ಕೈ ಸ್ಟ್ರೈಟ್ ಮಾಡಬೇಕು. ಕೆಳಗಡೆ ಕಾಲು ನೇರ, ಮತ್ತೆ ವಾಪಸ್ ಮಡಿಸ್ಕೊಂಡು ವಾಪಸ್. ಎಲ್ಲ ಗೋಡೆ ಹತ್ರ ಮಾಡಿ ಹಾಗಿರ್ಬೇಕು. ನಿಮ್ಗೆ ಈ ಕಡೆ ಪಾದ ಓದ್ಬೇಕು, ಗಟ್ಟಿ ಓದ್ಬೇಕು, ಪಾದ ತಿಕ್ಸ್ಬೇಕು. ಬನ್ನಿ ವಾಪಸ್. ಒಂದೊಂದು ಆಸನ ಮಾಡ್ತಾ ಹೋದಾಗೆ ಯೋಗದ ಬಗ್ಗೆ ಆಸಕ್ತಿ ಜಾಸ್ತಿ ಆಗುತ್ತೆ, ಅಭಿವೃದ್ಧಿ ಜಾಸ್ತಿ ಆಗುತ್ತೆ. ಸೊ ಇದಾದ್ಮೇಲೆ ಈಗ ಇದಕ್ಕೆ ಸಂಬಂಧಪಟ್ಟ ಇನ್ನೊಂದು ಆಸನ ಇದೆ, ಪಾರ್ಶ್ವ ಪಾದಾಂಗುಷ್ಟಾಸನ. ಹೇಳಿ ಒಂದ್ಸರಿ, ಒಂದ್ಸರಿ ಬರ್ಕೋಬೇಡಿ. ಪಾರ್ಶ್ವ ಪಾದಾಂಗುಷ್ಟಾಸನ ಸರಿ ನೋಡ್ಬೋದು. ನೀವು ಕೂತ್ಕೊಂಡೇ ಇಲ್ಲ, ನೋಡುವಾಗ ಕೂತ್ಕೊಂಡೇ ಇಲ್ಲ, ನೀವು ಮಾಡುವಾಗ ನಿಂತ್ಕೊಂಡ್ರೆ ಆಯ್ತು. ಪಾರ್ಶ್ವ ಅಂದ್ರೆ ಯಾವಾಗಲೂ ಪಕ್ಕ ಅಲ್ವಾ? ಪಾರ್ಶ್ವ ಒಂದು ಬದಿ, ಒಂದು ಸೈಡ್. ಸೊ ಅದಕ್ಕೆ ಈಗ ನೋಡಿ ಕಾಲಿನ ಮೇಲಕ್ಕೆ ಎತ್ತಬೇಕು. ಹೇಗೆ ಹೀಗೆ ನಾವು ಮೇಲಕ್ಕೆತ್ತಿ ಕಾಲು ಎತ್ತುವಾಗ ನಮ್ಗೆ ಅನೇಕ ಸರಿ ಏನಾಗುತ್ತೆ, ನಾವು ಕಾಲು ಎತ್ತ ಇದ್ದ ಹಾಗೆ ನಾವು ಮುಂದೆ ಹೋಗ್ತೇವೆ, ಕಾಲಿನಲ್ಲಿ ಇದಾಗಬಾರ್ದು. ನಾವೇನ್ ಮಾಡ್ಬೇಕು, ಕಾಲು ಬರಲಿಲ್ಲ ಮೇಲೆ, ನಾವೇನ್ ಕೆಳಗೆ ಅಲ್ವಾ? ಆಮೇಲೆ ನೋಡಿ ಇಲ್ಲಿ ಹೀಗೆ ನೀವು ಕೆಳಗಡೆ ಹೋಗಿ ಬರೋದು ಕಷ್ಟ ಆಯ್ತು. ಆಮೇಲೆ ನಿಧಾನ ಪಕ್ಕಕ್ಕೆ ಪಾರ್ಶ್ವ ನೋಡಿ, ಇಲ್ಲಿಂದ ನೇರ ಹೆಚ್ಚು ಮಾಡ್ಬೇಕು, ನೇರ ಮಾಡ್ಬೇಕು. ನೋಡಿ ಅಲ್ಲಿ ಕೆಳಗಡೆ ಕಾಲು ಸ್ವಲ್ಪ ಡೀಲಾಗಿ ಇಟ್ಬಿಟ್ರೆ ಅವಾಗ ಬಿದ್ದು ಬಿಡ್ತೀವಿ. ಅದಕ್ಕೆ ಕೆಳಗಡೆ ಕಾಲು ಇದೆಯಲ್ಲ, ಇದು ಚೆನ್ನಾಗಿ ಬರ್ಬೇಕು. ನೋಡಿ ನಾನು ಸರಿ ಮಾಡ್ತೀನಿ. ಸೀದಾ ಸ್ಟ್ರೈಟ್ ನಿಂತ್ಕೋಬೇಕು, ನಿಧಾನವಾಗಿ ನೇರ ಟಚ್ ಮಾಡಬೇಕು, ಫಿಕ್ಸ್. ಇದು ಪಾರ್ಶ್ವ ಪಾದಾಂಗುಷ್ಟ. ಆಮೇಲೆ ಮೊದಲು ಕಾಲು ಕೊಡಬೇಕು. ಕಾಲು ಕೊಟ್ಟ ಮೇಲೆ ಕೆಳಗಡೆ ಇರುವಾಗ ನೋಡಿ, ಹೀಗೆ ಕೊಟ್ಟ ಮೇಲೆ ಕೆಳಗಡೆ ಪಾದ ಏನ್ ಮಾಡ್ಬೇಕೀಗ, ತಿರ್ಸ್ಬೇಕು. ನೋಡಿ ನಿಧಾನ ತಿರ್ಸಿ, ಆಯ್ತಾ? ಇಲ್ಲಿ ಇಟ್ಕೋಬೇಕು. ಈಗ ನಿಧಾನ ನೋಡಿ, ಸ್ಟೆಪ್ ಬೈ ಸ್ಟೆಪ್ ಇಲ್ಲಿಂದ ನಿಧಾನ ಒತ್ತಬೇಕು, ಚೆನ್ನಾಗಿ ಇಟ್ಕೊಳ್ಬೇಕು. ಈಗ ಆಮೇಲೆ ಹೊರಗಡೆ ಇರುವ ಕೈಯಲ್ಲಿ ಗಟ್ಟಿ ಇಟ್ಕೊಳ್ಬೇಕು. ಈ ತರ ಮತ್ತೆ ಕಾಲು ಬೆಂಡ್ ಮಾಡಬೇಕು, ವಾಪಸ್ ಸುತ್ತ ಅಂದ್ರೆ ಮಲ್ಕೊಂಡು ಈ ಆಸನ ಮಾಡೋದಿದೆಯವ ಅದೆಲ್ಲ ಅದು ಆರಾಮ ಅನ್ಸುತ್ತೆ ನಮಗೆ. ಆದ್ರೆ ನಿಂತ್ಕೊಂಡು ಮಾಡಿದಾಗ ಮತ್ತು ಮಲ್ಕೊಂಡು ಮಾಡಿದಾಗ ವ್ಯತ್ಯಾಸಗಳು ಬೇರೆ ಅಲ್ವಾ? ಏನಾಗುತ್ತೆ, ನಿಂತ್ಕೊಂಡು ಮಾಡಿದೆ ಹೇಳಿದ, ನಿಂತ್ಕೊಂಡು ಮಾಡಿದಾಗ ಕಾಲಿಗೆ ಬಹಳ ದೊಡ್ಡ ಬಲ ಸಿಗುತ್ತೆ. ಅದು ಒಂದು ಕಾಲಿನ ನಿಂತ್ಕೊಂಡು ಮಾಡ್ತಿರ್ತೀವಲ್ಲ, ಕೆಳಗಡೆ ಇರುವ ಕಾಲಿನ ಶಕ್ತಿ ಜಾಸ್ತಿ ಆಗುತ್ತೆ. ಹಾಗಾಗಿ ಒಂದಾದ್ಮೇಲೆ ಇನ್ನೊಂದು ಕಾಲಿಗೆ ಚಾನ್ಸಿಗೆ ಸಿಗುತ್ತೆ ಅಲ್ವಾ? ಪರ್ವತ ಮೇಲಕ್ಕೆ ಸ್ವಲ್ಪ ಮೇಲಕ್ಕೆ ಟಚ್ ಮಾಡ್ತಾ ಇದೆ. ವಜ್ರಾಸನದಲ್ಲಿ ಪರ್ವತ ಮೇಲ ಟಚ್, ಹಾಗೆ ನಿಧಾನ ಪಕ್ಕದಿಂದ ವಾಪಸ್ ಕೆಳಗೆ. ಈಗ ಸ್ವಲ್ಪ ಹಾಗೆ ಕಾಲುಗಳು ನೇರ ಮಾಡಿ, ಬಲಗಾಲನ್ನ ಇಟ್ಕೊಳ್ಳಿ, ನಿಧಾನಗೆ ಆ ಕಡೆ ಸ್ವಲ್ಪ ಮೂವ್ ಮಾಡಿ, ವಾಪಸ್ ಶೇಕ್ ನಿಧಾನ ತಳ್ಳಬೇಕಾಗುತ್ತೆ. ಮತ್ತೆ ಕಾಲು ಮಾಡಿ
ಮೂವ್ ಮಾಡಿ, ಸ್ವಲ್ಪ ಹಿಂದೆ ಪುಷ್ ಮಾಡಿ. ಹಿಪ್ ನೋಡಿ, ಈ ಹಿಪ್ ಹಿಂದೆ ಫ್ರೀ ಆಗುತ್ತೆ, ಹಿಂದೆ ತಳ್ಳಿ ವಾಪಸ್ ಚೇಂಜ್, ನಿಧಾನ ತಳ್ಳಿ, ಪುಷ್ ಮಾಡಬೇಕು ವಾಪಸ್. ಮತ್ತೆ ಕಾಲು ತಗೊಳ್ಳಿ, ಗಟ್ಟಿ ಎಳ್ಕೊಳ್ಳಿ, ಗದ್ದಷ್ಟು ಹಾಗೆ ಹಾಗೆ ಕಿವಿಕೈ, ಮತ್ತೆ ಕಿವಿಕೈ, ಮತ್ತೆ ಕ್ರಾಸ್, ಮತ್ತೆ ಕ್ರಾಸ್ ಹಾಗೆ. ಈಗ ಬಲಗಾಲ ನಡೆಸು, ಬಲಕ್ಕೆ ಪುಷ್ ಟರ್ನ್ ನೋಡಿ, ನಾನು ಕೆಳಗಡೆ ಪುಷ್ ಮಾಡಿ ಕಾಲ ಪಾಪ ಚೇಂಜ್, ಕೆಳಗಾಲ ಹಾಗೆ ಪುಷ್ ಮಾಡಿ ವಾಪಸ್ ಬನ್ನಿ. ಈಗ ಪದ್ಮಾಸನ ಹಾಕಿ ಪರ್ವತಾಸನ ಮಾಡಬೇಕು. ಮಾಡಿ ಪದ್ಮಾಸನ ಹಾಗೇ ಪರ್ವತಾಸನ, ಮೇಲ ಕೆಳಗೆ, ಮೇಲ ಕೆಳಕೊಳ್ಳಿ, ಎಳಿರಿ, ಮೇಲಕ್ಕೆ ಮಾಡಿ. ಇನ್ನು ಸ್ವಲ್ಪ ಮೇಲ ಕೆಳಗೆ ಎಳಿತಾ ಇರಬೇಕು, ಹಾಗೇ ಪಕ್ಕಕ್ಕೆ ರಿಲ್ಯಾಕ್ಸ್, ಚೇಂಜ್, ಇನ್ನೊಂದು ಕಾಲ ಹಾಗೆ ಮೇಲೆ, ಹಾಗೆ ನಾನು ಕೇಳ್ಕೊಳ್ಳಿ, ಮೇಲ ಟಚ್ ಮಾಡಿ ಕೇಳ್ಕೊಳ್ಳಿ, ಮೇಲಕ್ಕೆ ಪರ್ವತಾಸನ, ಇನ್ನಷ್ಟು ಮೇಲ, ಹಾಗೆ ಕಾಲು ವಾಪಸ್ ಕೆಳಕ್ಕೆ, ಕಾಲು. ಇಲ್ಲಿ ಪದ್ಮಾಸನವನ್ನ ಹಾಕುವಾಗ ಅದು ನಾವು ಕಲಿಬೇಕು, ಪದ್ಮಾಸನ ಹೇಗೆ ಹಾಕಬೇಕು ಅಂತ. ಪದ್ಮಾಸನ ಹಾಕುವಾಗ ತುಂಬಾ ಜನ ಏನ್ ಮಾಡ್ತಾರೆ, ಹೀಗೆ ಮಾಡಿ ಎಳಿತಾರೆ ಅಲ್ವಾ, ಅಥವಾ ಈ ಕಾಲ ಏನ್ ಮಾಡ್ತೀವಿ, ಒಂದು ಕಾಲು ಹೀಗೆ ಮಾಡಿಸಿರ್ತೀವಿ, ಒಂದು ಕಾಲು ಹಾಕಿ, ಇನ್ನೊಂದು ಕಾಲ ಏನ್ ಮಾಡ್ತೀವಿ, ಎಳಿತೀವಿ, ಮುಖ ಎಲ್ಲ ಹೀಗೆ ಮಾಡ್ಕೊಂಡು ವರ್ಷ ಬರ್ತದ ಮುಗಿಸಿಲ್ಲ, ಒಟ್ಟು ಎಳಿತಾ ಇರ್ತೀವಿ, ಹೌದಾ? ಬಹಳ ಈಸಿ. ಏನು ಅಂದ್ರೆ ಕಾಲಿಗೆ ಕಾಲ ಬಳಸ್ತೀವಿ, ಒಂದು ಕಾಲ ಹಾಕ, ನಾವೇನ್ ಮಾಡ್ಬೇಕು, ಹತ್ತಿರ ಹೋಗಿ ಕಾಲಿಗೆ ಮಾತಾಡ್ಬೇಕು. ಏನ್ ಮಾಡ್ಬೇಕು, ನಾನು ನಿನ್ನನ್ನು ಕರೀತಾ ಇದ್ದೀನಿ, ಎಳೆದ್ರು ಬರಲ್ಲ, ಕರೆದ್ರು ಬರಲ್ಲ, ಗೊತ್ತಿಲ್ಲ, ನಮ್ಮ ಶರೀರದ ನಾವು ಮಾತಾಡ್ಬೇಕು, ಕಾಲೇಜ್ ಹೇಳಬೇಕು, ನಾನು ನಿನ್ನ ಕರೀತಾ ಇದ್ದೀನಿ ಬಾ ಅಂತ, ಅಲ್ಲಿ ಕಾಲು ಹಿಡಿಬೇಕು. ಇದು ಗುಟ್ಟಾಗಿ ಮಾಡೋದಿಲ್ಲ, ಗೊತ್ತಾಯ್ತಾ? ಓಪನ್ ಆಗಿ ಕೈ ಹೀಗೆ ಇಟ್ಕೊಳ್ಬೇಕು, ಇಲ್ಲಿಂದ ಸ್ವಲ್ಪ ಹೀಗೆ ಕೆಳಗೆ, ಮೇಲೆ ಅದ್ರ ಮೇಲೆ ಬಂದ್ಬಿಡ್ತು, ಗೊತ್ತಾಯ್ತಲ್ಲ? ನೋಡಿ ಆರಾಮ, ಯಾರೇನು ಕೂತಿಲ್ಲ, ನಮ್ಮೊಳಗೆ ಮುಗಿದು ಬೇರೆಯವರಿಗೆಲ್ಲ ಕರೆದು ಅವ್ರನ್ನ ಹೇಳ್ಕೊಂಡು ಇವ್ರನ್ನ ಹೇಳ್ಕೊಂಡು ಎಲ್ಲರಿಗೂ ಜಾಹೀರ್ ಮಾಡಿ ನಾನು ಕಾಲ ಎಳಿತಾ ಇದ್ದೀನಿ ಅಂತ ತೋರಿಸಿ, ನಾ ಪದ್ಮಾಸನ ಹಾಕ್ತಾ ಇದ್ದೀನಿ ಅಂತ ಉಳಿದವರಿಗೆಲ್ಲ ಪ್ರಚಾರ ಮಾಡಿ ಏನೇನೂ ಇಲ್ಲ, ಅಲ್ಲಿಯೇ ಹೇಳ್ಕೊಂಡು ನಮ್ಮದೇ ಕಾಲು ನಮ್ಮದೇ ಶರೀರ ಯಾವ ಕಾಲದಲ್ಲಿ ಬರಬೇಕು. ಕಾಲು ಎಳೆಯುತ್ತೀವಿ, ಅವಕಾಶ ಇದೆ, ಅದಕ್ಕೇನು ಮಾಡಬೇಕು, ಫಸ್ಟ್ ಕಾಲ ಹತ್ರ ಹೋಗ್ಬೇಕು. ಈಗ ಸುಮ್ಮನೆ ಇನ್ನು ಬಂದರೂ ಕೂಡ ಇದನ್ನು ಮಾಡಿ, ಎಲ್ಲರೂ ಬಲಗಾಲ ಕೊಡ್ರ, ಹಾಗೆ ಹೋಗಿ ಕಡೆಗೆ ಹೋಗಿ ಕಾಲ ನೋಡಿ ಅಂತಾರೆ, ನೋಡಿದ್ರಿ? ಹಿಡ್ಕೊಳ್ಳಿ, ನಿಮ್ಮ ಬಲಗೈ ಇಟ್ಕೊಳ್ಳಿ, ಎಡಗೈ ಕಡೆಗೆ ಇಟ್ಕೊಳ್ಳಿ, ಎಡಗೈ ಕಡೆ ಸ್ವಲ್ಪ ಕೆಳಗೆ ಹೋಗಿ, ಈಗ ಅಲ್ಲಿಯೇ ಅವಕಾಶ ಅಲ್ಲೇ ತಗೊಳ್ಳಿ, ಬನ್ನಿ ಮೇಲೆ, ಗೊತ್ತಾಯ್ತಲ್ಲ? ಇದರಲ್ಲೂ ಕೂಡ ಇನ್ನೊಂದು ಸಣ್ಣದಿದೆ, ನೀವು ಕೆಲವರು ಮಾಡಿದ್ರೆ ಏನ್ ಮಾಡಿದ್ರೆ ಅಂದ್ರೆ, ಈಗ ಹೋದ್ರೆ ಇಲ್ಲಿವರೆಗೆಲ್ಲ ಗುಪ್ತವಾಗಿ, ಗೊತ್ತಾಯ್ತಲ್ಲ?
ವಾಪಸ್ ನೀನು ಎಳಿಬೇಕಲ್ಲ, ಎಳದೇ ಇರ್ಬೇಕಲ್ಲ. ಹಾಗೆ ನಾವೇನ್ ಮಾಡಿದ್ವಿ, ನೀವು ಮಾಡ್ಬಿಟ್ರಲ್ಲ, ಅಂದ್ರೆ ಮೊದಲನೇ ಇದು ಉಪಯೋಗಿಸ್ಬಿಟ್ವಿ. ಅದು ಹೀಗೆ ಹೇಳ್ಬಿಟ್ವಿ, ಎಡದು ಇಲ್ಲಿ ಕಾಲು ಇಡುವವರೆಗೂ ಮೇಲೆ ಬರುವಂಗೆ ಹೇಳಬೇಕು. ನಾನು ಮೇಲೆ ಹೋಗುದು, ಇಲ್ಲಿ ಬಂದ ಮೇಲೆ ಮಾತ್ರ ಅಲ್ಲಿವರೆಗೆ ಮೇಲೆ ಹೋಗುದಿಲ್ಲ. ಇನ್ನೊಂದು ಹಾಗೆ ಯಾವ ಕಾಲ ಆಗಿಲ್ಲ, ಈ ಮುಂದಿತ್ತು ಸ್ವಲ್ಪ ಮುಂದೆ, ಈ ಕೈ ಈ ಕಡೆ ಬೇಕಾದ್ರೆ ಎಲ್ಬೋ ಸಪೋರ್ಟ್ ಹತ್ರ ತಗೊಂಡು ನಾನು ಹಾಗೆ ಅಲ್ಲಿಯೇ ಬನ್ನಿ ಮೇಲೆ ಗೊತ್ತಲ್ವಾ? ಈ ತರದ ಪದ್ಮಾಸನ ತೆಗೆದು ಪದ್ಮಾಸನ ಹಾಕ್ಲಿಕ್ಕೆ ಬರದೇ ಇರುವವರಿಗೆ ಪದ್ಮಾಸನ ಹಾಕಿಸುವಿಕೆ ಇದೊಂದು ನ್ಯಾಕ್. ಯೋಗಾಸನದ ಶಿಕ್ಷಕರ ಕೆಲಸ ಏನು ಗೊತ್ತಾ? ಆಸನವನ್ನು ಸುಲಭವಾಗಿ ಹೇಳ್ಕೊಡು, ಕಷ್ಟ ಮಾಡಿ ತೋರಿಸುವುದಲ್ಲ. ಆಸನವನ್ನು ಸುಲಭವಾಗಿ ಬೇರೆಯವರಿಗೆ ತಿಳಿಸುವಂತ ಮತ್ತೆ ಹೇಳ್ಕೊಡು. ನಮ್ಗೆ ಗೊತ್ತಿರಬೇಕು ಈಸಿ ಮೆಥಡ್, ಬೇರೆ ಬೇರೆ ಟೆಕ್ನಿಕ್ಸ್ ಗಳನ್ನು ಕಂಡುಹಿಡಿಬೇಕು. ನಾನೇ ಯಾರೋ ಒಬ್ಬರು ಮಾಡ್ಲಿಕ್ಕೆ ಬರಲ್ಲ, ಪದ್ಮಾಸನ ಹಾಕ್ಲಿಕ್ಕೆ ಬರಲ್ಲ, ವಜ್ರಾಸನ ಹಾಕ್ಲಿಕ್ಕೆ ಬರಲ್ಲ, ಯಾವುದು ಮಾಡ್ಲಿಕ್ಕೆ ಬರಲ್ಲ ಅಂತಂದಾಗ ಅವ್ರ ಮೇಲೆ ಸಿಟ್ಟಾಗಬಾರ್ದು. ಉಳಿದಲ್ಲಿ ಬಂದ್ಬಿಟ್ಟ, ಉಳಿದರೆಲ್ಲ ಚೆನ್ನಾಗಿದ್ರು ಅಂತ ಅನ್ಕೊಂಡ್ರು. ಅವನ್ನ ಹೆಂಗ್ ಸರಿ ಮಾಡ್ಬೇಕು, ನಾನು ಅವಂಗ ಅರ್ಥ ಆಗೋ ನಾ ಹೆಂಗ್ ಹೇಳ್ಕೊಡ್ಬೇಕು ಅಂತ ಅನ್ಕೊಂಡು ಅದಕ್ಕೆ ತಕ್ಕಂತೆ ಪ್ರಯತ್ನಗಳು, ತಲೆಯಲ್ಲಿ ಚಿಂತನೆಗಳು, ಆಲೋಚನೆಗಳು, ಪ್ರಯೋಗಗಳು ಇದೆಲ್ಲವೂ ಕೂಡ ನಡೀತಾ ಇರ್ತದೆ. ಆವಾಗ ಅವನು ಕಲಿತ. ಈಗ ಇನ್ನೊಂದು ಮೆಥಡ್ ಹೇಳ್ತೀವಿ. ಎಲ್ಲರೂ ಈಗ ಪದ್ಮಾಸನ ಹಾಕಿ ಕೂತ್ಕೊಂಡು ಬರಲಿಲ್ಲ ಅನ್ನೋರಿಗೆ ಮಲ್ಕೊಂಡು ಬಂದ್ಬಿಡುತ್ತೆ. ಮಲ್ಕೊಳ್ಳಿ ಹಾಗೆ ಆಯ್ತಾ? ಈಗ ಫಸ್ಟ್ ಬಲಗಾಲು ಮೇಲಕ್ಕೆ ಹಾಕ್ತೀವಿ. ಇದು ಸ್ವಲ್ಪ ಮೇಲೆ ತಗೊಳ್ಳಿ, ಈಗ ಕಾಲು ಹೀಗೆ ನೋಡಿ, ಮೇಲೆ ನಿಧಾನ ಮೇಲಕ್ಕೆ ಎಳ್ಕೊಂಡು ತಗೊಳ್ಳಿ. ಆ ಕಾಲ ಮೇಲೆ ತಗೊಳ್ಳಿ, ಏನೋ ತಗೊಳ್ಳಿ. ಈ ಕಾಲು ತಡಿ, ಈ ಕಾಲು ತಡಿ. ಹಾ, ಎಸ್, ವೆರಿ ಗುಡ್. ಮಾಡ್ಬೋದಾ? ಬಂದಲ್ವಾ? ನೋಡಿ, ಪದ್ಮಾಸನ ಕೂತ್ಕೊಂಡು ಹಾಕ್ಲಿಕ್ಕೆ ಬರಲಿಲ್ಲವರಿಗೆ ಮಲ್ಕೊಂಡು ಬರಲಿಲ್ಲ ಅಂತಂದ್ರೆ ಮುಂದೆ ಆಲೋಚನೆ ಮಾಡಿ ಆಯ್ತಾ? ಹಾ, ಹಾಗೆ ಬಂದೈತೆ ನೋಡಿ. ಅಂತಲ್ಲ ಆರಾಮಾಗಿ ಖಾಲಿ ಕಡೆಗೆ, ಈ ಖಾಲಿ ಕಡೆ ಹಾಗೆ ಮೊಣಕಾಲು ಸ್ವಲ್ಪ ಹಾಗೆ ಫ್ರೀ ಬಿಡಿ. ನೆಲಕ್ಕೆ ಹಾಕಿ ನೋಡೋಣ. ಪದ್ಮಾಸನ ಯಾರು ಹಾಕಿದ್ರು ಹಾಕಿಸಿ ಕೆಳಗಡೆ ಕೆಳಗಡೆ ಬನ್ನಿ. ಈಗ ಮೊಣಕಾಲು ಇಟ್ಕೊಳ್ಳಿ, ಎರಡು ಮೊಣಕಾಲು ಇಟ್ಕೊಳ್ಳಿ. ನಿಮ್ ಕಡೆ ಮೊಣಕಾಲು ಮೇಲೆ ಮೇಲೆ ತಗೊಂಡು ಇಟ್ಕೊಳ್ಳಿ. ಹಾ, ಗಟ್ಟಿ ಎಳ್ಕೋಬೇಕು ಮೇಲೆ ಹೇಳಿ. ಹಾಗೆ ಇನ್ನೊಂದು ಕಾಲು ಅಲ್ಲಿ ಚೇಂಜ್ ಮಾಡಿ, ಇನ್ನೊಂದು ಕಾಲು ಹಾಗೆ ಗಟ್ಟಿ ಎಳ್ಕೊಳ್ಳಿ ಈ ಕಡೆಗೆ. ಹಾಗೆ ಎರಡೂ ಕೈಯನ್ನು ಮೊಣಕಾಲು ಇಟ್ಕೊಂಡು ನಿಮ್ ಕಡೆ ಎಳ್ಕೋಬೇಕು. ಮೊಣಕೈ ಟೈಟ್ ಹಾಕಬೇಕು. ಹಾಗೆ ತಲೆಯಲ್ಲಿ ಕಾಮೇರ. ಇದಾದ್ಮೇಲೆ ಈಗ ಉತ್ಥಿತ ಪದ್ಮಾಸನ ಅಭ್ಯಾಸ ಮಾಡಬೇಕು, ಅಥವಾ ತೋಲಾಸನ ಅಂತಾರೆ. ತೋಲಾಸನ ಅಥವಾ ಉತ್ಥಿತ ಪದ್ಮಾಸನ. ನೋಡಿ, ಈಗ ಪದ್ಮಾಸನ ಹಾಕಿದ್ದಾರೆ. ಪದ್ಮಾಸನ ಹಾಕಿದ ಮೇಲೆ ಇನ್ನೊಂದು ಆಸನವನ್ನ ಮಾಡಿ ನಾವು ಇದರಲ್ಲಿ ಎರಡು ಲಾಭ. ಅಂದ್ರೆ ಈಗ ಕಾಲಿಗೆ ನೋಡಿ ಗ್ರಿಪ್ ಇದೆ, ಮಜಬೂತ್ ಇದೆ ಕಾಲು, ಲೂಸ್ ಇಲ್ಲ, ನೀವು ಆರಾಮಾಗಿ ಎತ್ತಬಹುದು. ಇದೇ ಸಂದರ್ಭ ಶರೀರ ಎತ್ತಿ ನೋಡ್ಲಿ. ಈಗ ನೀವು ಕಾಲು ಏರ ಮಾಡ್ಕೊಂಡು ಎತ್ತಿ ಅಂದ್ರೆ ಎತ್ತಲಿಕ್ಕಾಗ, ಕಾಲಿಗೆ ಮಡಚಿದ್ವಿ ಮತ್ತೆ ಗ್ರಿಪ್ ಇದೆ ನೋಡಿ, ಎಲ್ಲ ಲಾಕ್ ಆಗಿದೆ, ಕರೆಕ್ಟ್ ಆಗಿದೆ, ಮಜಬೂತ್ ಆಗಿದೆ. ಈಗ ನೀವು ಕೈ ಕೆಳಗಡೆ ಇಟ್ಕೊಂಡ್ರೆ ಆರಾಮಾಗಿ ಎತ್ತಿ ಬಿಡಬಹುದು.
ಇಡಬೇಕು ಅಂತಲೂ ಗೊತ್ತಿರಬೇಕು. ನಾನು ಇಲ್ಲಿ ಇಟ್ಕೊತೀನಿ ನೋಡಿ, ಟೆಕ್ನಿಕಲ್ ಅದಕ್ಕ ಇಲ್ಲಿ ಇಟ್ಕೊಳ್ತೀನಿ. ಟೆಕ್ನಿಕಲ್ ಅಂದ್ರೆ ಇಲ್ಲೂ ಅಲ್ಲ ಇಲ್ಲೂ ಅಲ್ಲ, ಇಲ್ಲಿ ಮಧ್ಯ. ಇದು ಎಲ್ಲರೂ ನೆನಪಿಟ್ಕೊಳ್ಬೇಕು. ಯಾಕೆಂದ್ರೆ ಆಸನ ಬರುವವರು ಮಾಡದೇ ಇರ್ಬೋದು, ಕೈ ಇಟ್ಕೊಳ್ಳೋ ಜಾಗ ಗೊತ್ತಿಲ್ಲ ಅಂತ ಅದು ನೋಡ್ಬೇಕಲ್ಲ ನಾವು. ಎಲ್ಲಿ ಇಟ್ಕೊಂಡಿದ್ದಾರೆ ಕೈ? ಕೆಲವರು ಹಿಂಗ್ ಮಾಡ್ತಿರ್ತಾರೆ, ಎಲ್ಲರೂ ಮಾಡ್ತಿರ್ತಾರೆ, ಇವ್ರು ಮಾಡ್ತಿರ್ತಾರೆ, ಹುಡುಗರೆಲ್ಲ ಇಟ್ಬಿಡ್ತಾರೆ. ಪಾಪ ಕೈ ಮುಂದೆ ಇಟ್ಟಿದ್ದಾನೆ, ನಾವು ಶಿಕ್ಷಕ ಆದವ್ರು ನೋಡ್ಲಿಲ್ಲ ಅಂದ್ರೆ ಪಾಪ ಅವನು ಅನ್ಯಾಯ ಮಾಡಿದಾನೆ ಗೊತ್ತೇನು. ಅವ ಆಯ್ತು, ಅವಾಗ ಅಂದ್ಕೊಳ್ತಾನೆ, ಓ ಈ ಆಸನ ಬರಲ್ಲ, ಕೈ ಇಡು ಜಾಗ ಬಂದಾಗಿದೆ ಅಲ್ಲಿಡು ಅಂತಂದ್ರೆ ಇದೇ ಶಿಕ್ಷಕ ಮಾಡುವಂತ ಕೆಲಸ. ನೆನ್ಪಿಟ್ಟು ಕೈಲಿಡಬೇಕು, ಕೈಲಿಟ್ಟು ನೋಡಿ, ಕೈ ಬೆರಳನ್ನ ಪ್ರೆಸ್ ಮಾಡಿ ಲಿಫ್ಟ್ ಮಾಡಿ. ನಾವು ವೇಯಿಂಗ್ ಮೆಷಿನ್ ನಲ್ಲಿ ಹೋಗಿ ನಿಂತ್ಕೊಂಡು ಆಮೇಲೆ ಬಂದು ಈಗ ನೋಡ್ಕೊಂಡು ಎಷ್ಟು ಕೆಜಿ ಆಗಿದ್ದೀನಿ ಅಂತ ನೋಡೋಕ್ಕಿಂತ ನಮ್ಮ ಶರೀರವನ್ನು ನಾವೇ ತೂಕ ಮಾಡ್ಕೊಳ್ಬೇಕು ಅಲ್ವಾ. ನಿಮ್ಮ ಕೈಯಲ್ಲಿ ಎತ್ತಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಬೇರೆಯವರು ಇರ್ತಾರೆ ನಮ್ಮನ್ನು, ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಗೊತ್ತಾಯ್ತಲ್ಲ? ಕೈ ಕೊಡಿ. ಪದ್ಮಾಸನ ಆಗಿದ್ರಾ? ಎತ್ತಬೇಕೀಗ ದೀಪಾವಳಿ ಮಾಡಿ ಹಾಗೆ ಅನ್ಕೊಡಿ, ಇವತ್ತೇ ಆಗುದಿಲ್ಲ. ಕೈ ಕೊಡಿ, ಕೈ ಬೆರಳು ಪ್ರೆಸ್ ಮಾಡಿ, ಬೆರಳು ಪ್ರೆಸ್ ಮಾಡ್ಬೇಕೀಗ. ಕೈ ಕರೆಕ್ಟ್ ಆಗಿ ಇಟ್ಕೊಳ್ಳಿ. ಎಲ್ಲಿ ಇಟ್ಕೊಳ್ಬೇಕು? ತೊಡೆಯ ಮಧ್ಯದ ಭಾಗ, ತೊಡೆಯ ಮಧ್ಯ ಭಾಗ ಸ್ವಲ್ಪ ಮುಂದೆ, ಕಾಲೆತ್ತಿ ಮೇಲೆ ಹೀಗೆ ಹೀಗೆ, ಹಾಗೆ ಬಟಕ್ಕೆತ್ತಿ ಮೇಲೆ, ಮತ್ತೆ ಕಾಲೆತ್ತಿ ಮೇಲೆ ಬಟಕ್ಕೆತ್ತಿ, ಮುಗಿತು. ಇದು ಇನ್ಸ್ಟಾಲ್ಮೆಂಟ್ ಇದಲ್ಲ, ಒಂದೇ ಕಂದಲ್ಲಿ ಕುಂಬಿಡೋದು. ಎತ್ತಿ ಮೇಲೆ ವಾಪಸ್ ಬನ್ನಿ, ಮತ್ತೊಂದು ಸರಿ ಮಾಡಿ. ಅಪ್, ವಾಪಸ್ ಬನ್ನಿ, ರಿಲ್ಯಾಕ್ಸ್. ತೆಗೀರಿ ಈಗ ಕಾಲು. ಅಭ್ಯಾಸ ಮಾಡಿದ್ರೆ ಆಗತ್ತೆ, ಆದ್ರೆ ಒಂದ್ಸಾರಿ ಎತ್ಬಿಡ್ಬೇಕು, ಎತ್ತಲಿಕ್ಕೆ ಅನುಮಾನ ಮಾಡಬೇಕು. ಗೊತ್ತಾಯ್ತಲ್ಲ? ಯಾರು ಎತ್ತಬೇಕು ಅಂತ ಅವ್ರು ನೋಡಿ, ಮೇಲಿನ ಕೆಳಗೆ ನೋಡಿ ಎತ್ತಲಿಕ್ಕೆ ಆಗ್ತದೇ ಇಲ್ವಾ, ಬಹಳ ಕಷ್ಟ ಇದೆ. ಇದು ಒಂದು 100 kg ಇಟ್ಟಿರ್ಬೋದು ಇವ್ರು ಎತ್ತುದು ಹೇಗೆ ಅಂತ ಆಲೋಚನೆ ಮಾಡ್ತಿದ್ರೆ ಎತ್ತಲಿಕ್ಕೆ ಸಾಧ್ಯನೇ. 100 ಗೆ 50 kg ಹೋಗಿ ಮಾಡಿ ಎತ್ಬಿಡ್ಬೇಕು, ಆವಾಗ ಆರಾಮ ಎತ್ಬಿಡು. ಅವನಿಗೆ ಗೊತ್ತಿರುತ್ತೆ ಹೆಂಗೆ ಎತ್ತಿದೆ ಅಂತ, ಎತ್ಸ್ಕೊಂಡ್ರೂ ಗೊತ್ತಿಲ್ಲ ನಾನು ಎಂತ ಇದ್ದಾನೆ ಅಂತ. ಈ ತರದೆಲ್ಲ ಗಡಿಬಿಡಿ ಕೆಲಸವೇ ಆಗ್ತದೆ. ಗೊತ್ತಾಯ್ತಲ್ಲ? ಹಾಗೆ ನಮ್ಮ ಶರೀರವನ್ನು ಒಂದ್ಸಾರಿ ಕೈ ತಕ್ಷಣ ಇರ್ತದೆ. ಅಲ್ಲಿ ತೂಕ ಮಾಡಿದೆ 82 kg, ನಾನು ಕೈ ಹಿಡ್ಕೊಳ್ತದೆ ಇಲ್ವಾ, ಆಗೋ ಕೆಲಸ ಅಲ್ಲ, ಆಗಲ್ಲ. ಈಗ ಇನ್ನೊಂದು ಕಾಲು ಇದೆಯಲ್ಲ, ಅದನ್ನು ಹಾಕಿ ಫಸ್ಟ್. ಸ್ವಲ್ಪ ಹಿಂದೋಗಿ ಹಿಂದೆ. ಅಧೋಮುಖಮಸ್ಯಾತ್ಮ ಮಾಡಬೇಕು. ಅಧೋಮುಖಮಸ್ಯಾತ್ಮ ಹಾಗೆ ಮಲಗಿ ಟರ್ಮಲ್ ಕೊಡಿ ಹೀಗೆ. ಅಧೋಮುಖಮಸ್ಯಾತ್ಮ ಮಾಡಿ. ಈಗ ಎರಡೂ ಕೈ ಎದೆ ಬರ್ತಾರೆ. ಈಗ ಹಾಗೆ ನಾನು ಮೀರೇಳಿ ಸೊಂಟ ಕೆಳಕ್ಕೆ ಡ್ರಾಪ್ ಮಾಡಿ ಕೈ ನೇರಬೇಕು. ಹಾಗೆ ಕೆಳಕ್ಕೆ. ಈಗ ಸಿಂಹಾಸನ ಮಾಡಬೇಕು. ಸಿಂಹಾಸನ ಗಾಳಿಗೆ ಪೂರ್ಣ ಹೊರಗೆ ಹಾಕಬೇಕು, ಗರ್ಜನೆ ಮಾಡಬೇಕು. ಕೈ ಕೊಡಿ, ಕೈ ಕೊಡಿ, ಕೈ ಕೊಡಿ. ಹಾಗೆ ಇನ್ಹೇಲ್ ಅಪ್ ಮಾಡಿ. ಹೆಣ್ಣು ಸಿಂಹನೂ ಇದೆ, ಸಿಂಹಿಣಿದೆ, ಸಿಂಹನೂ ಇದೆ, ಎರಡೂ ಇದೆ. ಕೈ ಕೊಡಿ, ಇನ್ನೊಂದ್ಸರಿ ಲಾಸ್ಟ್ ರೌಂಡ್. ಹಾಗೆ ಮಾಡಿ. ಸಿಂಹ ನೋಡಿದ್ರೆ ಆತ್ಮಹತ್ಯೆ ಮಾಡ್ಕೊಂಡು ಜೀವನ ಬೇಡ, ಇಂಥದ್ದೆಲ್ಲ ನನಗೆ ಅಪಮಾನ ಆಯ್ತು. ಪೂರ್ತಿ
ಪೂರ್ತಿ ನಾಲಿಗೆ ಹೊರಗೆ ಹಾಕಿ ಗರ್ಜನೆ ಮಾಡ್ಬೇಕು. ನೀವು ಬರೀ ಮಾಡ್ಬಿಟ್ಟು ಕಫನೇ ಬರ್ಬೋದು, ಮತ್ತೇನು ಬರ್ಲಿ. ಯಾವ ಆಸನ ಇದು ಇದೆಯವರೇ? ಯಾವ ಆಸನ ಇದು? ಯಾವ ಆಸನ? ಸಿಂಹಾಸನ. ಇದೆಲ್ಲ ಗೊತ್ತಿರಬೇಕು. ಯೋಗ ಪ್ರದೇಶ ತಗೊಂಡ್ರಲ್ಲ ಅದರಲ್ಲಿ ಇರಬೇಕು. ಪದ್ಮಾಸನದಲ್ಲಿ ಸೀದಾ ಮಲ್ಕೋಬೇಕು. ಅವ ಮಾಡಿದ್ರ ಸುಪ್ತ ಪದ್ಮಾಸನ. ಅದರಲ್ಲಿ ಮತ್ಸ್ಯಾಸನ ಮಾಡಬೇಕು. ಯಾವಾಸನ? ಮತ್ಸ್ಯಾಸನ. ನೋಡ್ಕೊಳ್ಳಿ. ಬಲಗಾಲು ಫಸ್ಟ್ ಮೇಲಕ್ಕೆ, ಎಡಗಾಲಕ್ಕೆ ಬೇಕಾ? ಹೀಗೆ. ಆಮೇಲೆ ಮಲಗಿದ ಮೇಲೆ ಸ್ವಲ್ಪ ಮೇಲೆ ತಗೊಂಡು ಸ್ವಲ್ಪ ಕಾಲನ್ನ ಹೀಗೆ ಎಳ್ಕೊಂಡು ಕಟ್ಟಿ ಎಳ್ಕೊಂಡು ಹೆಬ್ಬೆ ಹಾಗೆ ನಾನ್ ಕೆಳಗೆ ಮತ್ಸ್ಯಾಸನ. ಎರಡು ತರ ಮಾಡಬಹುದು. ಒಂದು ಹೀಗೆ ಇಟ್ಕೊಂಡು ಕೈ ಇಟ್ಕೊಳ್ಳೋದು, ಆಮೇಲೆ ಕಾಲಿಟ್ಟು ಒಂದ್ಸರಿ ಟ್ರೈ ಮಾಡಿ. ನಾವು ಬ್ರೇಕ್ ಇಟ್ಕೊಂಡು ಬ್ಲಾಂಕೆಟ್ ರೋಲ್ ಮಾಡಿಕೊಂಡು ಕಾಲೆಯ ಮಾಡಿಕೊಂಡು ಇದೆಲ್ಲವೂ ಕೂಡ ಮತ್ಸ್ಯಾಸನದ ಪ್ರಕಾರಗಳು, ಪ್ರಯೋಗಗಳು. ಅದು ನಿಜವಾದ ಮತ್ಸ್ಯಾಸನ ಇದೆ, ಅದಲ್ಲ ಒರಿಜಿನಲ್. ಇದು ಮಾಡಿದ್ರೆ ನಮಗೆ ವಿಶೇಷವಾದಂತಲ್ಲ. ಥೈರಾಯ್ಡ್ ಗ್ರಂಥಿಯ ಕಾರ್ಯಕ್ಕೆ ಬಹಳ ದೊಡ್ಡ ತಾಕತ್ತನ್ನು ಕೊಡುವಂಥದ್ದು. ಯಾರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ ಅವರಿಗೆ ಈ ತರದ ಆಸನಗಳನ್ನು ನಾವು ಮತ್ಸ್ಯಾಸನವನ್ನು ಮಾಡಬೇಕು. ಸಾಮಾನ್ಯವಾಗಿ ಸರ್ವಾಂಗಾಸನ ಆದ್ಮೇಲೆ ಮತ್ಸ್ಯಾಸನ ಮಾಡಬೇಕು ಅಂತ ಹೇಳ್ತಾರೆ. ಅದನ್ನು ಕೂಡ ನಾವು ಮಾಡಬಹುದು, ಮತ್ಸ್ಯಾಸನ ಮಾಡಬಹುದು. ಇಲ್ಲ ಅಂದ್ರೆ ತಲೆ ಹಿಂದಕ್ಕೆ ಹಾಕೊಂಡು ಸ್ವಲ್ಪ ಹೊತ್ತಿರ್ಬೋದು. ಯಾಕೆ ಮತ್ಸ್ಯಾಸನ ಮಾಡಿದಾಗ, ಸರ್ವಾಂಗಾಸನ ಮಾಡಿದಾಗ ತಲೆ ಹೀಗೆ ಬಗ್ಗಿರುತ್ತೆ, ಶೋಲ್ಡರ್ ಮೇಲೆ ಪ್ರೆಷರ್ ಇರುತ್ತೆ. ಶೋಲ್ಡರ್ ಆಧಾರದ ಮೇಲೆ ನಾವು ನಿಂತೀವಿ. ಆದ್ರೆ ತಲೆ ಹಿಂದಕ್ಕೆ ಹಾಕಿದಾಗ ಮತ್ತೆ ಇದು ನೆಕ್ ಸ್ಟ್ರೈಟ್ ಆಗುತ್ತೆ, ಮತ್ತೆ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗುತ್ತೆ. ಥೈರಾಯ್ಡ್ ಗ್ಲ್ಯಾಂಡಿಗೆ ಎರಡು ತರದ ಎಕ್ಸ್ಟೆನ್ಷನ್ ಸಿಗುತ್ತೆ, ಒಂದು ಹೊರಗಡೆ ಮತ್ತು ಒಳಗಡೆ. ಸೊ ಇದು ಇದರ ಲಾಭ. ಆಯ್ತಾ? ಈ ಕಾಲೆರಡು ನೀರನ್ನು ಮಾಡಿ ನಿಂತುಕೊಂಡು ಮಾಡಿದ್ವಿ ನಾವು ಉಚಿತ ಪಾದಾಂಗುಷ್ಠಾಸನ. ಅದೇ ತರ ಈಗ ಮಲ್ಕೊಂಡು ಮಾಡಬೇಕು. ಮಲ್ಕೊಂಡು ಮಾಡುವಾಗ ಹಿಡ್ಕೊಂಡು ಮಾಡಬಹುದು. ಇವತ್ತು ಹಾಗೆ ಅಭ್ಯಾಸ ಮಾಡೋಣ. ಎರಡು ಕಾಲು ಮಡಿಸ್ಕೊಳ್ಳಿ, ಮಲ್ಕೊಳ್ಳಿ. ಈಗ ಹೇಳ್ಕೊಳ್ಳಿ. ಈಗ ಬಲಗೈಯಿಂದ ಹೆಬ್ಬೆರಳನ್ನು ಇಟ್ಕೊಳ್ಳಿ, ಎಡಗೈ ನೇರ ಮಾಡಿ ಹಿಂದೆ ಮೇಲೆ ಹಾಗೆ ನೇರ ಕಾಲು ಟೈಟ್ ಮಾಡಬೇಕು. ಮೇಲಕ್ಕೆ ಟಚ್ ಮಾಡ್ತಾ ಇದೆ, ಕಾಲು ನೇರ ಮಾಡಬೇಕು. ಕೈ ಮೇಲಕ್ಕೆ, ಹಿಂದ್ಗಡೆ ಮೇಲಕ್ಕೆ ಕೈ, ಕಾಲು ಟಚ್ ಮಾಡ್ತಾ ಇದೆ. ಪಾದದ ಒಳ ಅಂಚನ್ನು ಒಳಕ್ಕೆ ಪುಷ್ ಮಾಡಬೇಕು, ಸ್ಟ್ರೈಟ್ ಮಾಡಬೇಕು. ಬೆಳೀತಾ ಇದೆ. ಯಾರಿಗೆ ಹೆಬ್ಬೆರಳು ಇಟ್ಕೊಂಡು ಮಾಡಿ ಕಷ್ಟ ಅವರಿಗೆ ಕಾಫ್ ಮಸಲ್ ಸಪೋರ್ಟ್ ಆನ್ ಮಾಡಬಹುದು. ಕಾಲು ಬೆಂಡ್ ಮಾಡಿ, ಸ್ವಲ್ಪ ಹಾಗೆ ಬೆಂಡ್ ಮಾಡ್ಕೊಳ್ಳಿ. ಕಾಲು ಬೆಂಡ್ ಮಾಡಿ, ವಾಪಸ್ ಚೇಂಜ್. ಈಗ ರೈಟ್ ಎಲ್ಬೋ ಸ್ಟ್ರೇಟ್, ಕೈ ಮೇಲೆ ತಗೋಬೇಕು. ಕಾಲು ಹಾಗೆ ನೇರ ಟಚ್ ಮಾಡ್ತಾ ಇದೆ, ನೇರ ಕಾಲು ನೇರ ಮಾಡ್ತಾ ಇರಬೇಕು. ಕೈ ಮೇಲೆ ಕೆಳಿತಾ ಇದೆ, ಕೆಳಗಡೆ ಕಾಲು ನೇರ ಇದೆ, ಪಾದದ ಒಳ ಹಿಂದೆ ತಳ್ತಾ ಇದೆ. ಕೈ ಮಾಡಬೇಕು, ಎಳಿತಾ ಇರಬೇಕು, ಗಟ್ಟಿ ಇಡಬೇಕು. ನಿಧಾನ ಕಾಲು ಬೆಂಡ್ ಮಾಡಿ ವಾಪಸ್ ಕಾಲು ಮಡಿಸಿಕೊಂಡೇ ಸ್ವಲ್ಪ ಹೊತ್ತು ಡೀಪ್ ಬ್ರೀದಿಂಗ್ ಮಾಡಿ.
ಈಗ ಮತ್ತೆ ಬಲಪಾದ ಬಲಗೈ ಪಾರ್ಶ್ವ ಮಾಡಬೇಕೀಗ. ಹಾಗೆ ನಿಧಾನ ರೈಟ್ ಸೈಡ್ ತಗೊಳ್ಳಿ, ನೇರ ಮಾಡಿ ಎಡಗಡೆ ಕಾಲು ನೇರ ಮಾಡಬೇಕು. ರೈಟ್. ಈಗ ಎಡಗೈಯನ್ನು ನೇರ ಮಾಡಿ ಶೋಲ್ಡರ್ ಲೆವೆಲ್. ಲೆಫ್ಟ್ ಸೈಡ್ ನೋಡಿ, ಕಾಲು ಹಿಡಿತಾ ಇರಬೇಕು, ಟಚ್ ಮಾಡಬೇಕು. ಕಾಲು ಬೆಂಡ್ ಮಾಡಿ ಪಾಸ್ ಚೇಂಜ್. ಲೆಫ್ಟ್ ಲೆಗ್ ಎಡಗಾಲು ಗಟ್ಟಿ ಇಟ್ಕೊಂಡು ಪಾದೋದ್ಧರಣೆ ಇಟ್ಕೊಳ್ಳಿ. ಹೆಬ್ಬೆರಳನ್ನ ರೈಟ್ ಲೆಫ್ಟ್ ಸೈಡ್ ತಗೊಳ್ಳಿ. ನಿಧಾನವಾಗಿ ನೇರ ಮಾಡಿ ರೈಟ್. ಎಳೆದು ಚೆನ್ನಾಗಿ ಟಚ್ ಮಾಡಿ ಪಕ್ಕ ತಗೊಳ್ಳಿ. ನೇರ ಎಳಿತಾ ಇಲ್ಲ. ಹಾಗೆ ನಿಧಾನ ವಾಪಸ್. ಈಗ ಬಲಪಾದದ ಹೆಬ್ಬೆರಳನ್ನು ಎಡಗೈ ಇಟ್ಕೊಳ್ಳಿ. ಎಡಗೈ ಈಗ ನಿಧಾನ ಲೆಫ್ಟ್ ಸೈಡ್ ಸ್ಟ್ರೈಟ್ ಮಾಡಬೇಕು. ಪರಿವೃತ್ತ ಸುತ್ತ ಪಾದಾಂಗುಷ್ಟಾಸನ. ಪರಿವೃತ್ತ ಸುತ್ತ ಪಾದಾಂಗುಷ್ಟಾಸನ. ಹೇಳಿ ಒಂದ್ಸರಿ. ಮತ್ತೆ ಕಾಲು ಬೆಂಡ್ ಮಾಡಿ ವಾಪಸ್ ಬನ್ನಿ. ಹಾಗೆ ಕಾಲು ಚೇಂಜ್ ಮಾಡಿ. ಎಡಪಾದ ಹೆಬ್ಬೆರಳನ್ನ ಬಲಗೈ ಇಟ್ಕೊಳ್ಳಿ. ಹಾಗೆ ಕ್ರಾಸ್ ಮಾಡಿ ನೋಡಿ ಆ ಕಡೆ. ಕಾಲು ನೇರ ಮಾಡಿ ಎಳಿತಾ ಇರ್ಬೇಕು, ಟಚ್ ಮಾಡ್ತಾ ಇರ್ಬೇಕು. ರೈಟ್. ನಿಧಾನವಾಗಿ ವಾಪಸ್ ಬನ್ನಿ. ಎರಡು ಕಾಲು ಗಂಟೆ ಎಳ್ಕೊಂಡು ಮೇಲ್ ಬನ್ನಿ. ಸೊ ಆಸನ ಮಾಡೋದು ಭಾಗ, ಆಸನವನ್ನು ಸರಿ ಮಾಡೋದು ಇನ್ನೊಂದು ಭಾಗ, ಆಸನದಲ್ಲಿ ತಪ್ಪನ್ನು ಹುಡುಕಿ ಅದನ್ನು ಸರಿ ಮಾಡಿಕೊಳ್ಳೋದು ಇನ್ನೊಂದು ಭಾಗ. ಆಯ್ತಲ್ಲ? ಈಗ ಆಸನ ಮಾಡಿದಾಗ ತಪ್ಪನ್ನ ಕಂಡುಹಿಡಿಬೇಕು. ಇದು ಶಿಕ್ಷಕನಿಗಿರುವಂತ ಒಂದು ಗುಣ. ಏನ್ ತಪ್ಪಾಗ್ತಾ ಇದೆ ಈ ಆಸನದಲ್ಲಿ? ತಪ್ಪು ಆಗದೇ ಇರೋ ಹಾಗೆ, ಅಂದ್ರೆ ಆಸನದಲ್ಲಿ ತಪ್ಪಾಯಿತು ಅಂದ್ರೆ ಆಸನದ ಲಾಭ ಕಡಿಮೆ ಮಾಡ್ಕೊಂಡಿವೆ ಅಂತ. ಆಸನದಲ್ಲಿ ಒಂದು ತಪ್ಪಾಯಿತು ಅಂತ ಅನ್ಕೊಂಡ್ರೆ ಒಂದು ಲಾಭವನ್ನ ನಾವು ಮೈನಸ್ ಮಾಡ್ಕೊಂಡ್ವಿ. ಅದು ಮೈನಸ್ ಇದು ಪ್ಲಸ್ ಆಗುತ್ತೆ. ಅದಕ್ಕೆ ಆಸನವನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ಆಸನದ ಸೂಕ್ಷ್ಮತೆ ಏನು, ಆಸನದ ಪೂರ್ಣತೆ ಏನು. ಸೂಕ್ಷ್ಮತೆ ಮತ್ತು ಪೂರ್ಣತೆ ಇದನ್ನು ಅರಿಬೇಕು. ಅರಿತುಕೊಂಡು ನಾವು ಅಭ್ಯಾಸ ಮಾಡಬೇಕು. ಅದಕ್ಕೆ ತಕ್ಕಂತೆ ನಮ್ಮ ಶರೀರವನ್ನ ತಯಾರು ಮಾಡಬೇಕು. ಈಗ ನಾವು ಮಾಡಿರುವಂತಹ 3 ಆಸನಗಳು ಕೂತ್ಕೊಂಡು ಮಾಡಬೇಕು. ನಿಂತ್ಕೊಂಡು ಮಾಡುವಾಗ ನಮಗೆ ಕಷ್ಟ ಆಗ್ಬೋದು, ಅದರ ತಪ್ಪುಗಳು ಕಡಿಮೆ ಆಗುತ್ತೆ. ಮಲ್ಕೊಂಡು ಮಾಡಿದಾಗ ತಪ್ಪುಗಳು ಆಯಿತು. ಯಾಕೆಂದ್ರೆ ನಾವು ಮಲ್ಕೊಂಡಿದ್ವಿ, ಸ್ವಲ್ಪ ರಿಲ್ಯಾಕ್ಸ್ ಇದ್ವಿ. ಸ್ವಲ್ಪ ಮಲ್ಕೊಂಡಿದ್ದಾಗ ಆ ಥರ ಅನ್ಸೋದು. ಕಾಲು ಹಿಡ್ಕೊಂಡು ಮಲ್ಕೊಂಡು ಆರಾಮ್ ಮಾಡೋದೀಗ ನಡೀತದೆ. ಹಂಗಾಗೋದು ಮಲ್ಕೊಂಡಾಗಲೂ ಕೂಡ ಸ್ಥಿತಿ ಸರಿಯಾಗಿ ಏನಾಗುತ್ತೆ ತಪ್ಪುಗಳು ಒಂದೊಂದೇ ಗಮನಿಸ್ತಾ ಹೋಗಿ. ಮೊದಲನೇ ಏನ್ ಮಾಡಿದ್ವಿ, ಮಲ್ಕೊಂಡು ತೊಡೆಯಲ್ಲಿ ಕಾಲು ಮಾಡಿ, ಪಾದ ಸೀದಾಲಿ ಇದೆ, ಪಾದ ಸೀದೆ ನೇರ ಮಾಡಬೇಕು. ಈ ಕೈ ನೇರ, ಆ ಕೈಗೆ ನಾವು ನಿಂತ್ಕೊಂಡು ಮಾಡುವಾಗ ಕೈ ಮೇಲೆ ತಗೊಂಡು ನೆನಪು ಮಾಡ್ಕೊಳ್ಳಬೇಕು. ಪಾದ ಸೀದ ಇದೆ, ಇಲ್ಲಿ ಕಾಲು ಸೀದ. ಇದು ಮೊದಲನೇದು. ಎರಡನೇದು ಕಾಲು ಬೆಂಡ್ ಮಾಡಿಕೊಂಡು ಪಾರ್ಶ್ವ ಮಾಡಬೇಕಲ್ಲ. ಪಾರ್ಶ್ವ ಮಾಡುವಾಗ ಕೈ ಬಾಗಿ ಬರುತ್ತೆ. ಪಾರ್ಶ್ವ ಮಾಡುವಾಗ ಪಕ್ಕ ತಗೊಂಡೋಗ್ಬೇಕು. ಆಮೇಲೆ ನೀರ
ತುಂಬ ಜನ ಇದನ್ನು ಮಾಡ್ತಾರೆ ಮೇಲೆ ಇಲ್ಲಿ ತೊಡೆ ಟಚ್ ಆಯ್ತು, ತಪ್ಪೇನಾಯ್ತು ಅಲ್ಲಿ ತೊಡೆ ಮೇಲೆ ಬಿಡ್ತು, ಇಲ್ಲಿ ಬಟನ್ ಮೇಲೆ ಬಿಡ್ತು. ಗೊತ್ತಾಗ್ತಿದ್ಯಾ? ಈ ತರ ನಾವು ಕೆಲವರು ಮಾಡಿದ್ವಿ, ಈ ತರ ಮಾಡುವಾಗಿಲ್ಲ. ಈ ಬಟನ್ ಮೇಲೆ ಬಟನ್ ಲೆವೆಲ್ ವ್ಯತ್ಯಾಸ ಆಗ್ಬಾರ್ದು, ಅದನ್ನ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡೋದ್ರಿಂದ ನಮ್ಮ ಮಾಡ್ಲಿಕ್ಕೆ ಬರುತ್ತೆ, ಮಾಡ್ಬೋದು ನೋಡಿ. ಅದರಿಂದ ಅಲ್ಲಿ ಕಾಲು ನೇರ ಮಾಡಿದ್ದೀವಿ, ಇಲ್ಲಿ ಬಟನ್ ಟಚ್ ಆಗಿದೆ, ಕಾಲು ಸೀಟ ಇಲ್ಲಿ ಮೇಲೆ ಕಾಲು ಸೀಟ. ಈ ತರ ನಾವು ಆಗುವ ತಪ್ಪನ್ನ ಅದನ್ನ ಹುಡುಕಿ ಸರಿ ಮಾಡುವಂತ ಕೆಲಸವನ್ನ ಮಾಡಬೇಕು. ಹೀಗೆ ಮಾಡಿ ನಾವು ಕ್ರಾಸ್ ಮಾಡ್ತೀವಲ್ಲ ನೋಡಿ, ಈ ಕ್ರಾಸ್ ಮಾಡಿದಾಗ ಕೆಳಗಡೆ ಕಾಲು ಏನಾಗಬೇಕು, ಪಾದ ನೋಡಿ ತಿರ್ಸ್ಕೊಳ್ಬೇಕು. ಇಲ್ಲಿಂದ ಇಲ್ಲಿಂದ ಪಕ್ಕಕ್ಕೆ ತಗೊಳ್ಬೇಕು ನೋಡಿ. ಇಲ್ಲಿ ಕಾಲು ಇಲ್ಲಿ ಕಾಲು ನೆಲಕ್ಕೆ ಹಾಕಿಸ್ಬೇಕು ಅಂತ ಏನಿಲ್ಲ ಮಾಡ್ತಾ ಇಲ್ಲ. ಈ ಲಂಚ್ ಇದೆಯಲ್ಲ ಇಲ್ಲಿವರೆಗೆ ಆ ಲೆವೆಲ್ ಇಟ್ಕೋಬೇಕು, ಇಲ್ಲಿ ಕರೆಕ್ಟ್ ಆಗಿ ಟಚ್ ಆಗಿ ನಾವು ತಾತ್ಲಿಕ್ಕೆ ಹೋಗಿ ಕಾಲಿಗೆ ಬಿಡುತ್ತೆ. ಕೆಲವು ಸತಿ ಈ ಕಾಲಿಗೆ ಬಂದು ಇದು ಮಾಡ್ತಾ ಇತ್ತು. ಮ್ಯಾಟ್ ಬಿಟ್ಟು ಯಾವಾಗ ಕಾಲು ಹೊರಗಡೆ ಹೋಯ್ತು ಆವಾಗ ನಮ್ಮ ಸ್ಥಿತಿ ಕೆಟ್ಟೋಗಿದೆ ಅಂತ ಅರ್ಥ. ಈಗ ಎರಡನ್ನೂ ಸರಿ ಮಾಡ್ಬೇಕೀಗ. ಮಲ್ಕೊಳ್ಳಿ, ನಿಮ್ಮ ಕಡೆ ಒಮ್ಮೆ ರೈಟ್ ಸೈಡ್ ರೋಲ್ ಆಗಿ, ಮತ್ತೆ ಲೆಫ್ಟ್ ಸೈಡ್ ರೋಲ್ ಆಗಿ, ಮತ್ತೆ ರೈಟ್ ಅಲ್ಲಿ ಲೆಫ್ಟ್, ಮತ್ತೆ ನಿಧಾನ ರೈಟ್, ಮತ್ತೆ ಸ್ಲೋಲಿ ಲೆಫ್ಟ್ ಸೈಡ್, ಮತ್ತೆ ಸೀದಾ ಅದೇ ಬನ್ನಿ. ಈಗ ಮಕರಾಸನ ಮಾಡಿ, ಮಕರಾಸನ ಮಾಡಿ, ಮಕರ ನೋಡ್ಕೊಳ್ಳಿ. ಡೀಪ್ ಬ್ರೀದಿಂಗ್ ಮಾಡಿ, ದೀರ್ಘ ಉಸಿರಾಟ. ಹಿಮ್ಮಡ ಒಳಗಿಟ್ಕೊಳ್ಳಿ, ಆಮೇಲೆ ಹೊರಗಿಡಿ. ಎರಡು ಪಾದ ಹತ್ರ ತಗೊಳ್ಳಿ. ಹಾಗೆ ಎಲ್ಬೋ ಸಪೋರ್ಟ್ ತಗೊಂಡು ತಲೆ ಮುಂದೆ ಕೈ ಹಾಗೆ ಪ್ರೆಸ್ ಮಾಡಿ ಶೋಲ್ಡರ್ ಓಪನ್ ಮುಂದೆ ಬಂದಾಗ ಈಗ ಅಧೋಮುಖ ಪರಿವೃತ್ತ ಪಾದಾಂಗುಷ್ಟಾಸನ ಮಾಡಬೇಕು. ಅಧೋಮುಖ ಪರಿವೃತ್ತ ಪಾದಾಂಗುಷ್ಟಾಸನ ಬರ್ಕೊಂಡು ಬರ್ಕೊಳ್ಳೋದು ಒಂದು ಚಂದಲ್ಲ. ಇದೊಂದು ಅವಕಾಶ ನನಗೆ ಮೊದಲೆಲ್ಲ ಓದಿದ್ದೆಲ್ಲ ಹೀಗೆ ಅಲ್ಲೇ ನನಗಿಂತ ಗೊತ್ತಾಗಿಲ್ಲ. ಅಧೋಮುಖ ಪರಿವೃತ್ತ ಪಾದಾಂಗುಷ್ಟಾಸನ, ಅಧೋಮುಖ ಪರಿವೃತ್ತ ಪಾದಾಂಗುಷ್ಟಾಸನ. ಈಗ ನೋಡಿ, ಈ ತರ ಕೂತ್ಕೊಂಡು ಬಲಗಾಲು ಹೀಗೆ ಒಳಗಿಟ್ಕೋಬೇಕು, ಸ್ವಲ್ಪ ಹಾಗೆ ಎಡಗಾಲು ಈಗ ನೋಡಿ. ಆಮೇಲೆ
ಮೇಲಿಂದ ಬಲಗೈ ಹಿಡ್ಕೊಳ್ಳಿ. ಯಾವ ಕಾಲ ಕೆಳಗಿರೋದು? ಎಡಕಾಲ ಅಲ್ವಾ? ಬಲಗೈ ಹಿಡ್ಕೋಬೇಕು. ಪರಿವರ್ತಲ್ವಾ? ಈಗ ತಲೆಯ ಬಲಭಾಗ ಕೆಳಗೆ, ಇಲ್ಲಿಂದ ತಲೆಯ ಬಲಭಾಗ ಕೆಳಗಿದ್ದು ಕೈ ಮೇಲೆ ಕೆಳಗಡೆ ಕಾಲು ಹಾಗೆ ಪಾದದ ಬಲ ಮಾಡಿ. ಮಾಡಿ ಕೈ ಕೊಡಿ ಮುಂದೆ ಹೀಗೆ. ಇಲ್ಲಿಂದ ನೇರ ಮಾಡಿ, ನೇರ ವಾಪಸ್ ಕೆಳಕ್ಕೆ ನಿಧಾನ ಕೈ ಕೊಡಿ, ಹಾಗೆ ನೇರ ಒಂದೇ ಕೈಗಳೆಲ್ಲ ಪ್ರೆಸ್ ಮಾಡಿ ವಾಪಸ್ ಕೆಳಕ್ಕೆ. ಮತ್ತೆ ಕಾಲು ನಡುವೆ ಅಂತರ ಇಟ್ಟಿದ್ದಾರೆ, ಸ್ವಲ್ಪ ಅಂತರ ಇದೆ. ಈಗ ಎರಡೂ ಕೈಯಲ್ಲೇ ಬಂತು. ಹಾಗೆ ನಿಧಾನ ಮೇಲಕ್ಕೆ ಕಾಲ ಹತ್ರ ತಗೋಬೇಕು, ಆಯ್ತಾ? ಮೇಲಕ್ಕೆ. ಈಗ ಬಲಪಾದ ಮಾತ್ರ ಮೇಲಕ್ಕೆ ವಾಪಸ್, ಎಡಪಾದ ಇದೆ ವಾಪಸ್ ಕೆಳಕ್ಕೆ. ಈಗ ನಿಧಾನ ಮತ್ತೆ ಭುಜಂಗಾಸನ ಎತ್ತಿ ಮೇಲೆ ಹಾಗೆ ಹಿಂದಕ್ಕೆ ನೋಡಿ, ಪರಿವೃತ್ತ. ಹಾಗೆ ಇನ್ನೊಂದು ಕಡೆ ನಿಧಾನ, ಹಾಗೆ ಮೇಲೆ ನೋಡಿ, ವಾಪಸ್ ಕೆಳಕ್ಕೆ. ಈಗ ಏಕಹಸ್ತ ಭುಜಂಗಾಸನ, ಏಕಹಸ್ತ ಭುಜಂಗಾಸನ ಮಾಡಬೇಕು. ನಿಮ್ ಕೇಳಲಿರ್ತಾರೆ ಅಲ್ವಾ ಕೆಲವರು? ಇಲ್ಲಿ ನೋಡಿ, ಕೈ ಮಧ್ಯದಲ್ಲಿ ಹೀಗೆ ಇಟ್ಕೋಬೇಕು. ಒಂದೇ ಕೈ, ಒಂದು ಕೈ ಹಾಗೆ ನೋಡಿ, ಒಂದೇ ಕೈಯಲ್ಲಿ ಮಾಡಿ ಮಾಡಿ ಕೈ ಕೊಡಿ, ಹಾಗೆ ಎತ್ತಬೇಕು. ಮೇಲ್ಬಡಿ ಹಾಗೆ ವಾಪಸ್ ಬನ್ನಿ ಮಾಡಿ. ಇನ್ನೊಂದು ಕಡೆ ಮಾಡಿ, ಕೈ ಕೊಡಿ, ಹಾಗೆ ಹೇಳಿ ಮೇಲ್ಬಡಿ ಬನ್ನಿ, ಹಾಗೆ ವಾಪಸ್. ಯಾವ ಆಸನ ಇದು? ಏಕಹಸ್ತ ಭುಜಂಗಾಸನ. ಮಾಡಿ ಭುಜಂಗಾಸನ ವಾಪಸ್ ಬನ್ನಿ. ಈಗ ಎರಡು ಕೈ ಹೀಗೆ ಕೈ ಹಾಗೆ ಎತ್ತಿ ಮೇಲೆ, ಕೈ ನೇರ ಮಾಡಿ ಮೇಲ್ ನೋಡಿ, ಹಾಗೆ ವಾಪಸ್. ಈಗ ಕೈ ಹಸ್ತ ಹೀಗೆ ಬೆರಳು ಒಳಗೆ ಎತ್ತಿ ಮೇಲೆ, ಮೇಲ್ ನೋಡಿ, ವಾಪಸ್ ಬನ್ನಿ. ಕೈ ಹೀಗೆ ಇಟ್ಕೊಳ್ಳಿ, ಉಲ್ಟಾ ಹಾಗೆ ಎಳಬೇಕು.
ಮೇಲ್ ನೋಡಿ. ವಾಪಸ್ ನಿಧಾನಕ್ಕೆ ತಿರ್ಸ್ಕೊಳ್ಳಿ. ಇದೆಲ್ಲ ಭುಜಂಗಾಸನ ಪ್ರಕಾರಗಳು. ಗೊತ್ತಲ್ಲ, ಬೇರೆ 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 ಪ್ರಕಾರಗಳಿವೆ. ಹೀಗೆ ಹೇಳಿ ಮೇಲೆ ಆಯ್ತಾ? ಹೀಗೆ ಕೈ ತಿರ್ಸ್ಕೊಳ್ಳಿ. ತಿರ್ಸಿ ಬರುತ್ತಲ್ಲ ಮಾಡಿ ತಿರ್ಸಿ ಕೈ ತಿರ್ಸಿ ಕೂತಿ ತಿರ್ಸ್ಬೇಕು. ವಾಪಸ್ಸು ಬಂದಾಗ ಸರಿಯಾಗತ್ತೆ, ಮತ್ತೆ ಗಾಬರಿ ಆಗ್ಬೇಡ. ಹಾಗೆ ನಿಧಾನ ಕೈ ತಿರ್ಸ್ಕೊಳ್ಳಿ ಕೆಳಕ್ಕೆ. ಹಾಗೆ ಹೊರಗೋಗಿ ಶಶಾಂಕ. ಶಶಾಂಕ ಬನ್ನಿ ವಾಪಸ್. ಬೆಳಗಾಲ ಬಳಸ್ಕೊಳ್ಳಿ. ಮರೀಚಾಸನ ಮರೀಚಾಸನ ಮಾಡಿ ನಿಧಾನ ಟ್ವಿಸ್ಟ್ ಮಾಡಿ ಟರ್ನ್ ಮಾಡಿ ಭುಜ ಹಿಂದಕ್ಕೆ ತಳ್ಳಿ ಬೆನ್ನೇರ ಮಾಡಬೇಕು. ಮುಂದಿನ ಪಾದ ಸೀದಾ ಗಟ್ಟಿ ಎಳ್ಕೊಳ್ಳಿ. ಇನ್ನು ಸ್ವಲ್ಪ ಎಳಿತ ಟರ್ನ್ ಮಾಡಿ. ಬನ್ನಿ ವಾಪಸ್. ಕಾಲು ಮಾಡಿಸ್ಕೊಳ್ಳಿ. ಬೆನ್ನೇರ ಮಟ್ಟ ಗಟ್ಟಿ ಎಳ್ಕೋಬೇಕು. ಎಳಿತಾ ಟರ್ನ್ ಮಾಡಿ. ಇನ್ನಷ್ಟು ನೇರ ಮಾಡಿ ಬೆನ್ನು. ವಾಪಸ್ ಬನ್ನಿ. ಮತ್ತೆ ಕಾಲು ಮಾಡಿಸ್ಕೊಳ್ಳಿ. ಈಗ ಕೈ ಹೀಗೆ ಇಟ್ಕೊಳ್ಳಿ. ಹೀಗೆ ಇಟ್ಕೊಳ್ಳಿ. ಕೈ ಬೆರಳನ್ನ ಪ್ರೆಸ್ ಮಾಡಿ ನಿಧಾನ ಟ್ವಿಸ್ಟ್ ಮಾಡಿ ಟರ್ನ್ ಮಾಡಬೇಕು. ಲೋವರ್ ಬ್ಯಾಕ್ ಇಂದ ಎಳ್ಕೋಬೇಕು ಮೇಲಾಗಿ. ಎಳಿ ಸ್ವಲ್ಪ ನೇರ ಮಾಡಿ ಎದೆ ಎತ್ತಿ ರೈಟ್ ಸೈಡ್ ನೋಡ್ಬೇಕು. ಎದೆ ಎತ್ತಬೇಕು. ಎವ್ರಿ ಟೈಮ್ ನೀವು ಮಾಡುವಾಗ ಬೆನ್ನೇರ ಮಾಡುವಾಗ ಎದೆ ಎತ್ತಾ ಹೋಗ್ಬೇಕು. ಇನ್ನು ಎತ್ತಿ. ಇನ್ನು ಸ್ವಲ್ಪ ಟರ್ನ್ ಮಾಡಿ. ಮೊಣಕೈ ಪ್ರೆಸ್ ಮಾಡಿ. ಚೇಂಜ್. ಕಾಲು ಮಾಡಿಸ್ಕೊಳ್ಳಿ. ಹಾಗೆ ಕೈ ಅಪರ ಸಪೋರ್ಟ್ ಕೈ ಬೆಂಡ್ ಮಾಡ್ಕೊಳ್ಳಿ. ಪಾದದಿಂದ ನಿಧಾನ ಟರ್ನ್ ಮಾಡಿ. ಇನ್ನೂ ಸ್ವಲ್ಪ ಟರ್ನ್ ಮಾಡಿ. ಬೆನ್ನೇರ ಮಾಡ್ತಾ ಹೋಗಿ. ಸ್ವಲ್ಪ ಟರ್ನ್ ಮಾಡಿ. ಕೈ ಪ್ರೆಸ್ ಮಾಡಿ. ಎದೆ ಹಾಗೆ ವಾಪಸ್ಸನಿ. ಈಗ ಕಾಲು ಮಾಡಿಸಿಕೊಳ್ಳಿ. ನಾವಿವತ್ತು ಪದ್ಮಾಸನದಲ್ಲೆಲ್ಲ ಪ್ರಯೋಗಗಳು ಮಾಡಿದ್ವಿ. ಈಗ ಅರ್ಧ ಪದ್ಮಾಸನ ಹಾಕಬೇಕು. ಹಿಂದಿನ ಕ್ಲಾಸ್ ಅಲ್ಲಿ ನಾವು ಇದನ್ನು ಮಾಡಿದ್ವಿ. ಅರ್ಧ ಪದ್ಮ ಪಶ್ಚಿಮೋತ್ತಾನಾಸನ ಮಾಡಿದ್ವಿ. ನೀವು ಬರೆದಿಟ್ಕೊಂಡಿರ್ಬೋದು ಅಂತ ಅನ್ಕೊಳ್ಳಿ ಅಲ್ವಾ? ಈಗ ನಿಧಾನ ಟ್ವಿಸ್ಟಿಂಗ್ ಯಾವಾಗ ಬೆಂಡ್ ಮಾಡಿದ್ರ ಆ ಕಡೆ ವಾಪಸ್ ಬನ್ನಿ. ಈಗ ನೇರ ಮಾಡಿದ ಕಡೆಗೆ ಟ್ವಿಸ್ಟ್ ಮಾಡಿ. ಎರಡು ಕಡೆ ತಿರುಗಬೇಕು. ವಾಪಸ್ ಬನ್ನಿ. ಈಗ ಎರಡೂ ಕೈ ಮೇಲೆ ಹಾಗೇ ಈಗ ಮೇಲಿನ ಕಾಲಿಗೆಲ್ಲ ನಿಮ್ಮ ಎಡ ತೊಡೆಯನ್ನ ನೆಲಕ್ಕೆ ಟಚ್ ಮಾಡ್ತಾ ಹೋಗಿ ಕೆಳಗೆ ಹೋಗಿ ಫ್ರೀ ಬಿಡ್ತಾ ಹೋಗಿ ಕೆಳಗೆ ವಾಪಸ್ ಬನ್ನಿ. ಮತ್ತೆ ಕಾಲಿಗೆ ಹಾಗೆ ಗಟ್ಟಿ ರೈಟ್ ಸೈಡ್ ಟರ್ನ್. ಇಷ್ಟು ಮಾಡಿ ನೇರ ಮಾಡಿ ಟರ್ನ್ ಮಾಡಬೇಕು. ಎದೆ ಎತ್ತಬೇಕು. ಇನ್ನು ಸ್ವಲ್ಪ ಟರ್ನ್ ಮಾಡಿ ವಾಪಸ್. ಹಾಗೆ ಇನ್ನೊಂದು ಕಡೆ ನಿಧಾನ ಟರ್ನ್ ಮಾಡಿ. ಇನ್ನು ಸ್ವಲ್ಪ ಟರ್ನ್ ಮಾಡಿ ವಾಪಸ್. ಕೈ ಮೇಲಕ್ಕೆ ಹಾಗೆ ಈ ಪಾದದಲ್ಲಿ ತೊಡೆ ಕೆಳಗೆ ನಿಧಾನ ಕೆಳಗೆ ಗಟ್ಟಿ ಎಳ್ಕೋಬೇಕು. ಬನ್ನಿ ಈ ತರ ಈಗ ಇಟ್ಕೋಬೇಕು. ಎಡಗಾಲ ಮಾಡಿಸ್ಕೊಡಿ. ಹಾಗೆ ಈಗ ನಿಧಾನ ಟ್ವಿಸ್ಟ್ ಮಾಡಿ. ಲೆಫ್ಟ್ ಸೈಡ್ ಟ್ವಿಸ್ಟ್ ಮಾಡಿ. ನೇರ ಮಾಡಿ ಟರ್ನ್ ಮಾಡಿ. ಭುಜ ಹಿಂದೆ ತಳ್ಳಿ ಎದೆ. ಈಗ ಬಲಗೈ ಹಿಂದಕ್ಕೆ ತಗೊಂಡು ಸ್ವಲ್ಪ ಹಾಗೆ ರೈಟ್ ಸೈಡ್ ಟರ್ನ್ ಮಾಡಿ.
ಕೈ ಮೇಲಕ್ಕೆ ಹಾಗೆ ಕೆಳಗೆ ನಿಧಾನ ಹಾಗೆ ವಾಪಸ್ ಬನ್ನಿ. ರಿಲ್ಯಾಕ್ಸ್. ಕಾಲು ಮಾಡಿಕೊಳ್ಳಿ, ಹಾಗೆ ಮೇಲಕ್ಕೆ ಇಟ್ಕೊಳ್ಳಿ. ಸ್ವಲ್ಪ ಹಾಗೆ ಕಟ್ಟಿ ಎಳ್ಕೊಳ್ಳಿ, ಹಾಗೆ ಸ್ವಲ್ಪ ಕಟ್ಟಿ ಎಳ್ಕೊಳ್ಳಿ, ಹಾಗೆ ಇಟ್ಕೊಳ್ಳಿ. ಸ್ವಲ್ಪ ರೈಟ್ ಸೈಡ್ ಸಿಟ್ಟಿಂಗ್ ಟರ್ನ್ ಮಾಡಿ, ಬೆನ್ನೇರ ಮಾಡಿ ಟರ್ನ್ ಮಾಡಿ, ಸ್ವಲ್ಪ ತಿರುಗಿ. ಈಗ ಲೆಫ್ಟ್ ಫಿಂಗರ್ ಸಪೋರ್ಟ್ ಲೆಫ್ಟ್ ಸೈಡ್ ಒಮ್ಮೆ ಟರ್ನ್ ಮಾಡಿ. ಈಗ ಕೈ ಎತ್ತಿ ಹಾಗೆ ಇಟ್ಕೊಳ್ಳಿ, ಕಟ್ಟಿ ಇಟ್ಕೊಳ್ಳಿ. ಒಮ್ಮೆ ಪೂರ್ಣ ಉಸಿರು ತಗೊಂಡು ಉಸಿರು ಬಿಡ್ತಾ ಹಾಗೆ ವಾಪಸ್ ಬನ್ನಿ. ಕಾಲಿರ ಒಮ್ಮೆ ರೈಟ್ ಸೈಡ್ ಲಿಫ್ಟಿಂಗ್, ವಾಪಸ್ ಲೆಫ್ಟ್ ಸೈಡ್ ಟ್ವಿಸ್ಟ್ ಮಾಡಿ, ಸ್ವಲ್ಪ ಭುಜ ಹಿಂದೆ ವಾಪಸ್ ಬನ್ನಿ. ಮತ್ತೆ ಬಲಗಾಲ ನಡೆಸಿಕೊಳ್ಳಿ. ಒಮ್ಮೆ ರೈಟ್ ಸೈಡ್ ಟರ್ನ್ ಮಾಡಿ, ಭುಜ ಹಿಂದಕ್ಕೆ ತಡೆಗಿ ಸ್ವಲ್ಪ ನೇರ ಮಾಡಿವೇನು, ಮೊಣಕಾಲು ಗಟ್ಟೆ ಇಟ್ಕೊಳ್ಳಿ. ಇನ್ನು ಸ್ವಲ್ಪ ಟರ್ನ್ ವಾಪಸ್, ಮತ್ತೆ ಕಾಲಿನ ನಿಧಾನ ಟರ್ನ್ ಮಾಡಿ, ಭುಜ ಹಿಂದಕ್ಕೆ ತಡೆಗೆ ನೇರ ಮಾಡಿ ಟರ್ನ್ ಮಾಡಿ ಸ್ವಲ್ಪ ಹಾಗೆ ವಾಪಸ್, ಮತ್ತೆ ಬಲಗಾಲ. ನಾವು ಒಂದು ಕಾಲನ್ನ ಮೇಲಕ್ಕೆ ಹಾಕಿ ಅರ್ಧ ಪದ್ಮಾಸನ ಮಾಡಿಕೊಳ್ಳ, ಅರ್ಧ ಪದ್ಮ ಪಶ್ಚಿಮೋತ್ತಾನಾಸನ ಮಾಡಿದ್ವಿ ಅಲ್ವಾ? ಹೊತ್ತಾನೆ ಈಗ ಮೇಲೆ ಹಾಕೊಂಡು ಮಾಡಿದ್ವಲ್ಲ, ಅರ್ಧ ಪದ್ಮ ಪಶ್ಚಿಮೋತ್ತಾನಾಸನ ಮಾಡಿದ್ವಲ್ಲ. ಆಮೇಲೆ ಅರ್ಧ ಪದ್ಮ ಮಾಡಿಕೊಂಡು ಕೈ ಹಿಂದುಗಡೆ ತಗೊಂಡು ಕಾಲಿಟ್ಕೊಳ್ಳೋದಿದೆಯಲ್ಲ, ಅದು ಯಾವ ಆಸನ ಅಂತ ನೀವು ಕೇಳೇ ಇಲ್ಲ. ನೀವು ಕೇಳಲಿಲ್ಲ ಅಂದ್ರೂ ಹೇಳುವುದೇ ನನ್ನ ಜವಾಬ್ದಾರಿ ಅಲ್ವಾ? ಅರ್ಧ ಬದ್ಧ ಪದ್ಮ ಪಶ್ಚಿಮೋತ್ತಾನಾಸನ. ಬದ್ಧ ಅಂದ್ರೆ ಹಿಡ್ಕೊಳ್ಳು, ಅರ್ಧ ಬದ್ಧ ಪದ್ಮ, ಅರ್ಧ ಪದ್ಮ ಪಶ್ಚಿಮೋತ್ತಾನಾಸನ ಆಯ್ತಾ? ಅದಕ್ಕೆ ಒಂದು ಆಡ್ ಆಗಿರೋದು ಯಾವುದು? ಬದ್ಧ. ಬದ್ಧ ಅಂದ್ರೆ ಹಿಡ್ಕೊಳ್ಳೋದು ಅಂತ. ಬದ್ಧ ಕೋನಾಸನ ಮಾಡ್ತೀವಲ್ಲ ಆ ತರ. ಅರ್ಧ ಬದ್ಧ ಪದ್ಮ ಅಂದ್ರೆ ಅರ್ಧ ಪದ್ಮಾಸನವನ್ನ ಹಿಡ್ಕೊಳ್ಳೋದು ಬದ್ಧ, ಅದನ್ನ ಇಟ್ಕೊಂಡು ಮಾಡುದು. ಅವಾಗ ಅರ್ಧ ಬದ್ಧ ಬದ್ಧ ಪದ್ಮ ಪಶ್ಚಿಮೋತ್ತಾನಾಸನ. ಗಟ್ಟಿ ಇಟ್ಕೊಳ್ಳೋದು ಈ ಪಾದ. ಹಾಗೆ ಬನ್ನಿ, ಚೆನ್ನಾಗಿ ಬರ್ತಾ ಇದಲ್ವಾ? ಚೆನ್ನಾಗಿ ಬರ್ತಾ ಇದೆ. ಕೈ ಎರಡು ಮೇಲಕ್ಕೆ ಹಾಗೆ ಬಾಗಿ ನಿಧಾನ ಕೆಳಗೆ ನೀರಾಗಿದೆ. ಸ್ವಲ್ಪ ಕೆಳಗೆ ಸುಖಾಸನ. ಒಮ್ಮೆ ರೈಟ್ ಸೈಡ್ ಟ್ವಿಸ್ಟಿಂಗ್ ಟರ್ನ್ ಮಾಡಿ ವಾಪಸ್ ಬನ್ನಿ. ಮತ್ತೆ ಹಾಗೆ ಲೆಫ್ಟ್ ಸೈಡ್ ಟರ್ನ್ ಮಾಡಿ ಮತ್ತೊಮ್ಮೆ ರೈಟ್ ಸೈಡ್ ಟ್ವಿಸ್ಟ್ ಮಾಡಿ ನೇರ ಮಾಡಿ ವಾಪಸ್. ಹಾಗೆ ಲೆಫ್ಟ್ ಸೈಡ್ ಟರ್ನ್ ಮಾಡಿ ವಾಪಸ್. ಕೈ ಎರಡು ಮೇಲೆ ಹಾಗೆ ಹಾಗೆ ಎರಡು ಕಾಲು ನೀರ ಸ್ವಲ್ಪ ಮುಂದೆ ಏನ್ ಮಾಡಿ, ಒಂದು ಕೆಳಗಡೆ ಒಂದು ಇದು ತಗೊಂಡ್ಬಿಡಿ, ಬೂಸ್ಟರ್ ಇದೆಯಾ? ಕೆಳಗಡೆ ಒಂದು ಲಿಂಬ ಬೂಸ್ಟರ್, ಕಾಲು ಕೆಳಗಡೆ ಆನ್ಲೈನ್ ಇರ್ಬೋದು, ಕಾಲು ಕೆಳಗಡೆ ಒಂದು ಲಿಂಬ ಇಟ್ಕೊಳ್ಳಿ. ಹಾಗೆ ಈ ತರ ಇಟ್ಕೊಳ್ಬೇಕು. ಬೂಸ್ಟರ್ ಇದ್ರೆ ಬೂಸ್ಟರ್, ಇಲ್ಲ ಲಿಂಬ ಇಟ್ಟು
ಹಾಗೆ ಮಲಗಬೇಕು. ಹಾಗೆ ಕಾಲು ಬೆಂಡ್ ಮಾಡಿಕೊಂಡೇ ಈ ತರ ಇಟ್ಕೊಡಿ. ನಾನು ಇಟ್ಕೊಂಡಿದ್ದೀನಲ್ಲ ಈ ತರ ಇಟ್ಕೊಡಿ. ಕಾಲು ಬೆಂಡ್ ಮಾಡಿ ಈಗ ಎರಡೂ ಪಾದ ಬೂಸ್ಟಲ್ ಮೇಲೆ ಇಟ್ಕೊಳ್ಳಿ. ಎರಡೂ ಪಾದ ಮೇಲೆ ಇಟ್ಕೊಳ್ಳಿ. ಈಗ ಹಾಗೆ ನಾನು ರೈಟ್ ಸೈಡ್ ಟ್ವಿಸ್ಟಿಂಗ್. ರೈಟ್ ಸೈಡ್ ಎರಡು ಕಾಲು ಆ ಕಡೆ ಬೀಳಿಸಬೇಕು. ಒಂದು ಸೈಡ್ ಫೀಟ್ ಟು ಫೀಟ್ ಡಿಸ್ಟೆನ್ಸ್ ಸೇಮ್ ಇರಬೇಕು. ಹಾಗೆ ನಿಧಾನ ವಾಪಸ್ ಎಕ್ಸೇಲ್ ಮಾಡ್ತಾ ಲೆಫ್ಟ್ ಸೈಡ್. ಈಗ ರೈಟ್ ಲೆಗ್ ಕೊಡಿ. ಕೆಳಗಡೆ ಕಾಲು ನೇರ ಮಾಡಿ ಬಲಗಾಲಿನ ಕಡೆ ಇಟ್ಕೊಳ್ಳಿ. ವಾಪಸ್ ಚೇಂಜ್ ಕಡೆ. ವಾಪಸ್ ಈಗ ಎರಡೂ ಕಾಲನ್ನ ನಿಮ್ಮ ಕಡೆ ನಿಧಾನ ರೈಟ್ ಸೈಡ್ ರೋಲ್ ಆಗಿ ಹಾಗೆ ಲೆಫ್ಟ್ ಸೈಡ್ ರೋಲ್ ಆಗಿ ಮತ್ತೆ ನಿಧಾನ ರೈಟ್ ಸೈಡ್ ರೈಟ್ ಹಾಗೆ ಲೆಫ್ಟ್ ಸೈಡ್ ಮತ್ತೆ ಸೀದಾ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್. ಹಾಗೆ ಪಾದ ಇಟ್ಟರ ಮೇಲೆ ನಿಧಾನ ಕಾಲನ್ನು ನೇರ ಮಾಡಬೇಕು. ಸ್ವಲ್ಪ ಕಾಲನ್ನು ಸ್ವಲ್ಪ ಶೇಕ್ ಮಾಡಿ ಫ್ರೀ ಮಾಡಬೇಕು. ಲೋವರ್ ಬ್ಯಾಕ್ ಒಂದ್ಸರಿ ಮೇಲಕ್ಕೆ ಎತ್ತಿ ಕೆಳಗೆ ಬಟ್ಟೆ ಸರಿ ಮಾಡ್ಬೇಕು. ಅಷ್ಟಾಂಗ ಯೋಗದಲ್ಲಿ ಮೊದಲನೇ ಮೆಟ್ಟಿಲು ಯಮ. ಅದರಲ್ಲಿ ಅಹಿಂಸಾ, ಸತ್ಯ, ಅತ್ಯಯ, ಅಪರಿಗ್ರಹ, ಬ್ರಹ್ಮಚರ್ಯ ಇದನ್ನ ತಿಳ್ಕೊಂಡಿದ್ವಿ ಮೊದಲನೇ ಕ್ಲಾಸಲ್ಲಿ, ಹಿಂದಿನ ಕ್ಲಾಸಲ್ಲಿ. ಅದಾದ್ಮೇಲೆ ನಿಯಮದಲ್ಲಿ ಬರುವಂತ 5 ಅಂಶಗಳು: ಶೌಚ, ಸಂತೋಷ, ತಪಸ್, ಸ್ವಾಧ್ಯಾಯ. ಅಲ್ಲಿ ತನಕ ಆಗಿದೆ. ಕೊನೆಯ ಒಂದು ಅಂಶ ಈಶ್ವರ ಪ್ರಣಿಧಾನ ಅನ್ನುವ ಒಂದು ಅಂಶ ಇದೆ. ಈಶ್ವರ ಪ್ರಣಿಧಾನ ಅಂದರೆ ಏನು? ಇಷ್ಟೆಲ್ಲ ಮಾಡಿ ಇದೆಲ್ಲ ಆದ ಮೇಲೆ ಇದು ಯಾರಿಗೆ ಸಲ್ಲಬೇಕು ಅನ್ನೋದು ಪ್ರಶ್ನೆ. ನಾವೇನೇ ಕೆಲಸ ಮಾಡಿದ್ರು ಕೂಡ ಅನೇಕ ಸಾರಿ ನಮಗೆ ಕೆಲಸ ಮಾಡಿದಾಗ ಅನೇಕ ರೀತಿಯ ಶುಭಾಶಯಗಳನ್ನು ಹೇಳ್ತಾರೆ, ಪ್ರಶಂಸೆ ಮಾತುಗಳನ್ನು ಹೇಳ್ತಾರೆ, ಪ್ರಶಸ್ತಿಗಳನ್ನು ಕೊಡ್ತಾರೆ, ನಮ್ಮ ಬಗ್ಗೆ ಪ್ರಚಾರ ಮಾಡ್ತಾರೆ. ಇದೆಲ್ಲವೂ ಕೂಡ ಒಂದು ಹಂತದಲ್ಲಿ ಮನುಷ್ಯನನ್ನ ಬಹಳ ಗೌರವದಿಂದ ಕಾಣ್ತಾರೆ. ಇದು ಯೋಗಕ್ಕೆ ಹೊರತೇನಲ್ಲ. ಯೋಗದಲ್ಲಿ ಇದೆಲ್ಲ ಅವಕಾಶಗಳಿವೆ. ಯೋಗದಲ್ಲಿ ಗುರು ಅಂತ ಕರೀತಾರೆ, ಸಂಗೀತದಲ್ಲಿ ಗುರು ಪರಂಪರೆ ಇದೆ, ಯೋಗದಲ್ಲಿ ಗುರು ಪರಂಪರೆ ಇದೆ, ನೃತ್ಯದಲ್ಲಿ ಗುರು ಪರಂಪರೆ ಇದೆ. ಹಾಗಾದರೆ ಯೋಗದಲ್ಲಿ ಇರುವುದರಿಂದ ಸಹಜವಾಗಿ ನಮಗೆ ಅನೇಕ ರೀತಿಯ ಸ್ಥಾನಮಾನಗಳು, ಗೌರವಗಳು, ಪ್ರಶಸ್ತಿಗಳು, ಹೊಗಳಿಕೆ ಮಾತುಗಳು, ಸನ್ಮಾನಗಳು ಇದೆಲ್ಲವೂ ಬರುತ್ತೆ. ಇದೆಲ್ಲ ಬಂದಾಗ ಈಶ್ವರ ಪ್ರಣಿಧಾನ ಅದು ನೆನಪು ಮಾಡಬೇಕು. ಈಶ್ವರ ಅಂದ್ರೆ ಭಗವಂತನಿಗೆ ಸಮರ್ಪಣೆ.
ಈಶ್ವರ ಪ್ರಣಿಧಾನ ಅಂತ ಹೇಳಿದ್ರು. ನಮ್ಮ ಮನೆಯಲ್ಲಿ ನಡೆಯುವಂತ ಯಾವುದೇ ಒಂದು ದೈವಿ ಕಾರ್ಯ ಇರಲಿ, ಆ ದೈವಿ ಕಾರ್ಯ ಮಾಡುವಾಗ ನವರಾತ್ರಿ ಉತ್ಸವ ಇರ್ಬೋದು, ಆವಾಗ ನಾವು ಹೇಗಿರ್ತೀವಿ, ಉಳಿದ ದಿವಸ ಹೇಗೆ, ಯಾವುದೋ ಒಂದು ಸಂದರ್ಭದಲ್ಲಿ ಏನೋ ಒಂದು ವ್ರತ ಆಚರಣೆ ಮಾಡಬೇಕು, ಅವಾಗ ಹೇಗಿರ್ತೀವಿ, ಉಳಿದ ದಿವಸ ಹೇಗಿರ್ತೀವಿ. ಬೇರೆ ಯಾವುದೇ ರೀತಿಯ ಕಿರಿಕಿರಿ ಬಂದರೂ ಸಹಿತ ನಮಗೆ ಅದ್ರ ಬಗ್ಗೆ ಇಂಟ್ರೆಸ್ಟೇ ಬರ್ತದೆ. ನಮ್ಮ ಮನೆಯೊಳಗೆ ಕೆಲಸ ನಡೀತದೆ, ಯಾರೋ ಅದೇ ಸಂದರ್ಭದಲ್ಲಿ ಏನೋ ನಮಗೆ ಬೈಲಿಗೆ ಬರ್ತಾನೆ ಅಥವಾ ಹೇಳಿಗೆ ಬರ್ತಾನೆ, ಅದರಲ್ಲಿ ಇಂಟ್ರೆಸ್ಟ್ ಇರ್ತದೆ. ಯಾಕೆಂದ್ರೆ ಆ ದಿನ ಪೂರ್ಣ ದೇವರ ನಾಮಸ್ಮರಣೆ, ದೇವರ ಸಂಕೀರ್ತನೆ, ತಲೆಯಲ್ಲೆಲ್ಲ ದೇವರೇ ನೋಡ್ಕೊಳ್ಳೋದು. ಅದಕ್ಕೆ ಹೇಳುದು ಈಶ್ವರ ಪ್ರಣಿಧಾನ. ಮೈ ನಹಿ ತೂ ಹಿ ಅಂತ, ನಾನಲ್ಲ ನೀನೇ ಅಂತ. ನಾನೇನೂ ಅಲ್ಲ, ನೀನೇ ಅಲ್ಲ ಅಂತ ಹೇಳುವಂತ. ದೇವರ ಮುಂದೆ ಹೋಗಿ ನಮಸ್ಕಾರ ಮಾಡಿದಾಗ ನಾವು ಹೇಗಿರ್ತೀವಿ, ದೇವರ ಮುಂದೆ ನಾನಿಷ್ಟು ಶ್ರೀಮಂತ ಇದ್ದೀನಿ, ನಾನು ತಲೆ ಬಗ್ಸಲ್ಲ ಅಂತಂದ್ರೆ ಅದು ಅಹಂಕಾರ. ಆದರೆ ದೇವರ ಮುಂದೆ ನಾವು ನತಮಸ್ತಕರಾಗ್ತೀವಿ, ದೇವರಿಗೆ ಸಮರ್ಪಣಾ ಭಾವದಿಂದ ತಲೆಬಾಗ್ತೀವಿ. ಅದಕ್ಕಾಗಿ ದೇವಸ್ಥಾನದ ಅನೇಕ ದೇವಸ್ಥಾನದ ಬಾಗಿಲು ಚಿಕ್ಕದಿರುತ್ತೆ. ಯಾಕೆಂದ್ರೆ ಎಷ್ಟೇ ದೊಡ್ಡವರು ಬಂದ್ರು ಬಾಗ್ಕೊಂಡು ಬರ್ಬೇಕು ಅಂತ. ಅಕಸ್ಮಾತ್ ತಲೆ ಎತ್ಕೊಂಡ್ ಬಂದ್ರೆ ಬಡಿಸ್ಕೊಂಡು ಬರ್ಲಿ ಅಂತ ಸರಿ ನೆನಪಾಗ್ಬೇಕು. ತಲೆ ಬಾಗಿ ನಡೆಯುವಂಥದ್ದು ಈಗ ಈಶ್ವರ ಪ್ರಣಿಧಾನ ಅಂದರೆ. ಈಗ ನಾವೇನೇ ಕೆಲಸ ಮಾಡಿದ್ರು ಕೂಡ ಮನೆಯಲ್ಲಿ ದೇವರಿಗೆ ಸಮರ್ಪಣೆ. ನಮ್ಮ ಮನೇಲಿ ಸತ್ಯನಾರಾಯಣ ಮಾಡಿದ್ವಿ, ನಮ್ಮ ಮನೇಲಿ ಏನೋ ಹೋಮ ಮಾಡಿದ್ವಿ, ಏನೋ ಕಾರ್ಯಕ್ರಮ ಮಾಡಿದ್ವಿ, ಕೊನೆಯಲ್ಲಿ ಏನ್ ಮಾಡ್ತಾರೆ ಅರ್ಚಕರು, ನಮ್ಮ ಕಡೆಯಿಂದ ಏನ್ ಮಾಡ್ತಾರೆ, ಕೃಷ್ಣಾರ್ಪಣ ಮಾಡ್ತಾರೆ. ಹೌದಾ? ಕೃಷ್ಣಾರ್ಪಣ ಮತ್ತು ಅದು ಇದೆಲ್ಲವೂ ನೀವು ಮಾಡಿದ್ದು ಇದು ಕೃಷ್ಣನಿಗೆ ಅರ್ಪಣೆ ಆಗಲಿ ಅಂತ. ನಿಂದೇನೂ ಇಲ್ಲ, ನಿನ್ ಪಾತ್ರಧಾರಿ ಅಷ್ಟೇ, ಸೂತ್ರಧಾರಿ ನೀವು. ಹೌದಾ? ನಾವೆಲ್ಲ ಕೆಲಸಗಳು ನಾನೇ ಮಾಡಿದೀನಿ ಅಂತ ಅನ್ಕೋಬಿಟ್ರೆ ಆವಾಗ ನಮ್ಮಲ್ಲಿ ಅಹಂಕಾರ ಇದೆಲ್ಲ ಜಾಸ್ತಿ ಆಗಿದೆ. ಹಾಗಾಗಿ ನಾವು ಯಾವಾಗಲೂ ತಿಳ್ಕೊಳ್ಬೇಕಾಗಿರೋದು, ನೆನಪು ಮಾಡ್ಕೊಳ್ಬೇಕಾಗಿರೋದು ಭಗವಂತ. ನನಗೇನೇ ಸನ್ಮಾನ, ಹೊಗಳಿಕೆ, ಪ್ರಶಂಸೆ, ಪ್ರಚಾರ, ಅದ್ದೂರಿ ಸ್ವಾಗತ, ಸನ್ಮಾನಗಳು ಎಲ್ಲ ಬಂದರೂ ಕೂಡ ಇದು ಎಲ್ಲವೂ ಕೂಡ ದೇವರಿಗೆ ಅಂದೇ. ಮತ್ತು ನಾನು ಕಲಿತಿರುವಂತ ವಿದ್ಯೆಯನ್ನು ನೋಡಿ ಇನ್ನೊಬ್ಬರು ಗೌರವಿಸ್ತಾರೆ. ಒಬ್ಬ ಸಂಗೀತಗಾರನಿಗೆ ಗೌರವಿಸುವುದು ಯಾಕೆ, ಅವನಲ್ಲಿರುವಂತ ಸಂಗೀತದ ಬಗ್ಗೆ ಇರುವ ಸಾಧನೆಯನ್ನು ಗುರುತಿಸ್ತಾರೆ, ಅವರಿಂದ ಒಂದು ಸಾಧನೆ ಇದೆ. ಹಾಗೆ ಒಬ್ಬ ಯೋಗದವರಿಗೆ ಗುರುತಿಸುವುದು ಹೇಗೆ, ಅವರು ಯೋಗದಿಂದ ಅವರನ್ನು ಗುರುತಿಸ್ತಾರೆ. ಯೋಗದ ಒಂದು ಕವಚ ಇದೆ. ಯೋಗ ಬಿಟ್ಟು ಹೊರಗಡೆ ಬಂದ್ರೆ ಯಾರು ಕೂಡ ಒಬ್ಬ ವ್ಯಕ್ತಿ ಆಗಿರ್ತಾನೆ, ಶಕ್ತಿ ಕಳ್ಕೊಳ್ತಾನೆ, ಸಾಮಾನ್ಯ ವ್ಯಕ್ತಿ ಆಗ್ತಾನೆ. ಯಾವಾಗ ವ್ಯಕ್ತಿಯಲ್ಲಿ ಶಕ್ತಿ ಇರುತ್ತೆ ಆವಾಗ ಅವರಿಗೆ ಭಕ್ತಿಯಿಂದ ಎಲ್ಲರೂ ಕೂಡ ನಮಸ್ಕಾರ. ಇದು ನಾವೆಲ್ಲರೂ ತಿಳ್ಕೊಳ್ಬೇಕು. ಇನ್ನೊಂದು ಎಲ್ಲರಿಗೂ ನಿಮ್ಗೆ ಅರ್ಥ ಆಗುವಂತ ಹೇಳುವಂಥದ್ದು ಈಶ್ವರ ಪ್ರಣಿಧಾನ ಅಂದ್ರೆ ಎಲ್ಲರಿಗೂ ಅರ್ಥ ಆಗುತ್ತೆ. ಈ ಒಂದು ಉದಾಹರಣೆ ಕೊಡು. ನಮ್ಮ ಮನೆಗೆ ಯಾರಾದ್ರೂ ಗೆಸ್ಟ್ ಬರ್ತಾರೆ ಅಂತ ಯಾವಾಗಲೂ ಬರ್ತಾ ಇರ್ತಾರೆ. ಅದರಲ್ಲೂ ಕೂಡ ನಮ್ಮ ಮನೆಯಲ್ಲಿ ಗೆಸ್ಟ್ ಬಂದವರು ನಮ್ಮ ಮನೆಯ ಸಂಬಂಧವನ್ನ ಬಯಸ್ತಾ ಇದ್ದಾರೆ, ಆ ತರ ಗೆಸ್ಟ್ಗಳು ಬರ್ತಾ ಇದ್ದಾರೆ. ಅಥವಾ ಯಾರೋ ನಮಗೆ ತುಂಬಾ ದಿನದಿಂದ ಬರಬೇಕಾಗಿರೋದು ಬಂದರು ಅಂದ್ರೆ ಎಷ್ಟು ಖುಷಿ ಆಗುತ್ತೆ. ಅದಕ್ಕೆ ತಕ್ಕಂತೆ ತಯಾರಿ ಮಾಡ್ತೀವಿ, ಮನೆಗೆ ಅಡುಗೆ ಎಲ್ಲ ಮಾಡ್ತೀವಿ ಅಲ್ವಾ. ಎಲ್ಲ ತರದ ಅಡುಗೆ ಮಾಡ್ತೀವಿ, ಸಾಂಬಾರ್ ಮಾಡ್ತೀವಿ, ಅಂದ್ರೆ ಬೇರೆ ವೆರೈಟೀಸ್ ಬೇರೆ ಬೇರೆ ಮಾಡ್ತೀವಿ. ಸಾಧ್ಯ ಆದರೆ ಯೂಟ್ಯೂಬ್ನು ಸಹಾಯ ತಗೊಳ್ತೀವಿ. ಅಡುಗೆ ಎಲ್ಲ ಆಯ್ತು. ಅಡುಗೆ ಎಲ್ಲ ಆದ್ಮೇಲೆ ಸಾಮಾನ್ಯವಾಗಿ ಅಮ್ಮ ಅಡುಗೆ ಮಾಡಿದ್ರೆ ಅವರ ಮನೆಯಲ್ಲಿ ಸಣ್ಣ ಮಗನ ಅಥವಾ ಮಗಳನ್ನ ಕರೀತಾರೆ. ನೋಡು ಎಷ್ಟು ಬರ್ಲಿಕ್ಕೆ ಇನ್ನೊಂದು ತಾಸಿದೆ, ಏನಾಗಿದೆ ನೋಡು, ರುಚಿ ನೋಡು, ಉಪ್ಪು ಹಾಕ್ಬೇಕಾಗಿದ್ಯಾ, ಅದು ಉಪ್ಪು ಹಾಕ್ಬೇಕಾಗಿದ್ಯಾ, ರುಚಿ ಕಡಿಮೆ ಆಗಿದ್ಯಾ, ಸಿಹಿ ಕಡಿಮೆ ಆಗಿದೆಯಾ ಅಂತ ಟೇಸ್ಟ್ ಅನ್ನು ನೋಡ್ತೀವ ಇಲ್ಲ. ಅದು ಬಂದವರಿಗೆ ಊಟ ಚೆನ್ನಾಗಾಗಬೇಕು. ಬಂದವರೆಲ್ಲ ಊಟ ಮಾಡಿಕೊಂಡು ಆ ಟೇಸ್ಟ್ ನಾವು ಮುಂದೆ ನೋಡ್ತೀವಿ, ಉಪ್ಪು
ಕಮ್ಮಿ ಆದ್ರೆ ಉಪ್ಪು ಹಾಕಿರ್ತೀವಿ, ಹುಳಿ ಕಮ್ಮಿ ಆದ್ರೆ ಹುಳಿ ಹಾಕಿರ್ತೀವಿ, ಸಿಹಿ ಕಮ್ಮಿ ಸಿಹಿ ಹಾಕಿರ್ತೀವಿ. ಒಟ್ಟಾರೆ ಅಡುಗೆ ಎಲ್ಲ ಚೆನ್ನಾಗಿರುತ್ತೆ. ಮನೆ ಬಂದು ಊಟ ಮಾಡ್ತಾರೆ, ನಮ್ಮ ಒಬ್ಬರಿಗೆ ಹೋಗ್ತಾರೆ, ಬಹಳ ಚೆನ್ನಾಗಿರುತ್ತೆ ಊಟ, ಫಸ್ಟ್ ಕ್ಲಾಸ್. ಅದರಲ್ಲಿ ಇನ್ನೊಂದು ಮುಖ ಹೇಳ್ತೀನಿ. ನಮ್ಮ ಮನೆಯಲ್ಲಿ ದೇವರ ಕೆಲಸ ನಡೀತಾರೆ. ನಾವು ಆ ದಿನ ಇಡೀ ದಿವಸ ನಮ್ಮ ಮನೆ ಪೂಜೆ, ಆ ಪೂಜೆಗೆ ಒಂದಿಷ್ಟು ಜನ ತರ್ದಿದ್ವಿ. ಹುಡಿ ತುಂಬುತ್ತಿರ್ಬೋದು, ಯಾವುದೇ ಇರ್ಬೋದು, ಅರಿಶಿನ ಕುಂಕುಮ ಇರ್ಬೋದು, ಎಲ್ಲರಿಗೂ ಊಟ ಕರಿದ್ವಿ ನಮ್ಮ ಮನೆಯಲ್ಲಿ. ಒಂದು ಅನ್ನ ಸಂತರ್ಪಣೆ ಅಂತ ಇಟ್ಕೊಂಡು ಆವಾಗ ಒಂದು ವ್ರತ ಮಾಡ್ತಾ ಇದ್ವಿ. ಬೆಳಗ್ಗಿಂದಲೇ ಹೇಳುವಾಗಲೇ, ರಾತ್ರಿ ಮಲಗುವಿಂದಲೇ ಶುರುವಾಗುತ್ತೆ ನಮಗೆ. ರಾತ್ರಿ ಮಲಗುವಾಗಲೇ ಶುರು, ಬೆಳಗ್ಗೆ ಬೇಗ ಇರಬೇಕು, ಮೈಂಡ್ ಸೆಟ್ ಮಾಡಬೇಕು, ಪವಿತ್ರವಾದ ಮನಸ್ಸು, ಯಾವುದೇ ಕೆಟ್ಟ ಕನಸು ಬೀಳಲ್ಲ. ರಾತ್ರಿ ಮಲಗಿ ಬೆಳಗ್ಗೆ ಎದ್ದಾಗ ಫ್ರೆಶ್ ಅಪ್ ಆಗಿರ್ತೀವಿ. ದೇವರನ್ನೇ ಕಣ್ಮಂದು ಮುಖ ತೊಳೆಯುವಾಗಿರ್ಬೋದು, ಹಲ್ಲು ಇವಾಗಿರ್ಬೋದು, ಸ್ನಾನ ಮಾಡುವಾಗಿರ್ಬೋದು, ಎಲ್ಲ ದೇವರ ನೆನಪು. ಇವತ್ತು ನಮ್ಮ ಮನೆ ದೇವರ ಕಾರ್ಯ ನಡೀತಾ ಇದೆ. ಅದಾದ್ಮೇಲೆ ಸ್ನಾನ ಆದ ನಂತರ ಮಡಿ ಹೋಗ್ತೀವಿ. ಪವಿತ್ರವಾದ ಮನಸ್ಸಿನಲ್ಲಿ ಆ ದಿನ ಎಲ್ಲ ದೇವರಿಗೆ ಸಂಬಂಧಪಟ್ಟಂತೆಲ್ಲ ಕೆಲಸಗಳಿಗೆ ತಯಾರಿ ಮಾಡ್ತೀವಿ. ದೇವರ ಪೂಜೆಗೆ ಒಂದಿದ್ರು ತಯಾರಿ ಮಾಡ್ತೀವಿ. ಹೂವನ್ನ ಆರಿಸುವಾಗಲೂ ಕೂಡ ಯಾವುದೇ ಹುಳ ಮುಟ್ಟದೇ ಇರುವ ಹೂವನ್ನ ಇಟ್ಕೊಂಡ್ರೆ, ಹರಿದಿರುವಂಥ ಹೂ ಇರಬಾರ್ದು, ಚೆನ್ನಾಗಿರ್ಬೇಕು, ಫ್ರೆಶ್ ಇರಬೇಕು. ತುಪ್ಪ, ಒಳ್ಳೆ ತುಪ್ಪ ಇರಬೇಕು. ದೇವರಿಗೆ ಹಚ್ಚುವಲ್ಲಿ ಅದು ತುಪ್ಪದಿಂದ ಉಡಿಬೇಕು, ಚೆನ್ನಾಗಿ ಎಲ್ಲ ಬಿಡುತ್ತಾ ಇರಬೇಕು. ಬಂದಿರುವಂಥ ಅರ್ಚಕರು ಯಾವುದೂ ಕೂಡ ಕೇಳಬಾರದು, ಅಷ್ಟು ಕೊರತೆ ಎಲ್ಲವನ್ನೂ ಇಟ್ಟಿರ್ತೀವಿ. ಈ ಕಡೆ ಇನ್ನೊಂದು ಪಾರ್ಟ್ ಅಡುಗೆ ಮಾಡುವಾಗ ದೇವರಿಗೆ ನೈವೇದ್ಯ ಮಾಡ್ತೀನಿ, ನಾನು ಅಡುಗೆ ಮಾಡ್ತೀನಿ, ದೇವರೇ ನನ್ನ ಕೈಯಿಂದ ಒಳ್ಳೆ ಕೆಲಸ ಮಾಡಿಸಿ, ಒಳ್ಳೆ ಅಡುಗೆ ಮಾಡಿಸು ಅಂತ ಅಂದ್ಕೊಂಡು ಅಡುಗೆ ಮಾಡ್ತೀನಿ. ಅಡುಗೆ ಎಲ್ಲ ರೆಡಿ ಇದೆ, ಪಾಯಸ ರೆಡಿ ಇದೆ, ಎಲ್ಲ ರೆಡಿ ಇದೆ. ಆವತ್ತು ನಮ್ಮ ಮಕ್ಕಳನ್ನು ಕರೆದು ಅಂತೀವ. ಆ ದಿನ ಎಲ್ಲ ದೇವರಿಗೆ ನೈವೇದ್ಯ ಆದ ಮೇಲೆ ಆಮೇಲೆ ನಾವು ಅದನ್ನು ಪ್ರಸಾದ ಅಂತ ಸ್ವೀಕಾರ ಮಾಡ್ತೀವಿ. ಗೆಸ್ಟ್ ಬಂದಾಗ ಅದು ಊಟ. ದೇವರಿಗಾಗಿ ಮಾಡಿರುವಂತ ಅಡಿಗೆ ದೇವರ ಮುಂದೆ ನೈವೇದ್ಯ ಆದ ನಂತರ ಅದೇ ಪ್ರಸಾದ. ಆ ಪ್ರಸಾದ ಸ್ವೀಕಾರ ಮಾಡಿದಾಗ ಉಪ್ಪು ಕಮ್ಮಿ ಆಯಿತು, ಸಿಹಿ ಜಾಸ್ತಿ ಆಯಿತು, ಹುಳಿ ಬೇಕಿತ್ತು ಅಂತ ಏನಾದ್ರು ಅನ್ಸುತ್ತೆ. ಬಹಳ ಚೆನ್ನಾಗಿದೆ. ಪ್ರಸಾದ ಅಂತ ಸ್ವೀಕಾರ ಮಾಡ್ತೀವಿ. ಆ ಒಳ್ಳೆ ಮನಸ್ಥಿತಿಲಿ ದೇವರನ್ನ ಕಣ್ಣು ಮುಂದೆ ಮಾಡಿ ತಂದ್ಕೊಂಡು ಮಾಡಿರುವಂತ ಕೆಲಸಗಳು ಬಹಳ ಚೆನ್ನಾಗಿದೆ. ಇದು ಈಶ್ವರ ಪ್ರಣಿಧಾನ. ಆಯ್ತಲ್ಲ, ಈಶ್ವರ ಪ್ರಣಿಧಾನ ಅಂದ್ರೆ ಇದು. ಅದಿನ ಸಂಪೂರ್ಣ ಸಮರ್ಪಣಾ ಭಾವದಿಂದ ಮಾಡಿರುವಂತ ಅಡಿಗೆ. ಅದಕ್ಕೆ ಯಾವುದೇ ಕಡಿಮೆ ಆಗಿರುವುದಿಲ್ಲ, ಹೆಚ್ಚು ಕಮ್ಮಿ ಆಗಿರುವುದಿಲ್ಲ. ಯಾಕೆಂದ್ರೆ ಮನಸ್ಸು ಶುದ್ಧವಾಗಿರುತ್ತೆ. ಯಾವಾಗ ಮನಸ್ಸು ಶುದ್ಧವಾದಂತಹ ಮನಸ್ಥಿತಿಯಲ್ಲಿ ಅಡುಗೆ ಮಾಡ್ತೀವಿ, ಅಡುಗೆನೂ ಚೆನ್ನಾಗಾಗತ್ತೆ. ಊಟ ಮಾಡಿದವರು ಕೂಡ ಶುದ್ಧ ಮನಸ್ಸಿಂದ ಹೋಗ್ತಾರೆ. ಊಟ ಮಾಡಿದವರು ಕೂಡ ಸಜ್ಜನಿಕೆಯಿಂದ ನಡ್ಕೊಳ್ತಾರೆ. ಇದು ಈಶ್ವರ ಪ್ರಣಯ. ಪ್ರತಿನಿತ್ಯ ನಮ್ಮೆಲ್ಲರ ಜೀವನದಲ್ಲಿ ಇದು ಬೇಕು. ದೇವರ ಮುಂದೆ ಕೂತ್ಕೊಂಡಾಗ ನಾನು ಏನೂ ಅಲ್ಲ, ದೇವರೇ ಎಲ್ಲ ನೀನೇ, ನನ್ನ ಹತ್ರ ಮಾಡ್ತಾ ಇದೆಯಾ ಅಷ್ಟೇ, ನಾನು ನೀನು ಹೇಳ್ದಂಗೆ ಮಾಡ್ತಾ ಇದ್ದೀನಿ. ನನ್ನ ಏನಾದರೂ ಲೋಪಗಳಿದ್ರೆ ಅದು ಕೂಡ ಸರಿ ಮಾಡಿ. ಈ ತರ ಯಶಸ್ಸು ಬಂದಾಗ ಅದಕ್ಕೆಲ್ಲರೂ ಕಾರಣ ಅಂತ ಹೇಳಬೇಕು. ಯಶಸ್ಸು ಸಿಗಲಿಲ್ಲ ಅಂದ್ರೆ ನಾನು ಕಾರಣ ಅಂತ ತಪ್ಪನ್ನು ನಾವು ಒಪ್ಕೋಬೇಕು. ಕ್ರೆಡಿಟ್ ಬಂದಾಗ ಹಂಚಿಬಿಡ್ಬೇಕು. ಏನೋ ಕೊರತೆ ಆಯ್ತು, ಫ್ಲಾಪ್ ಆಯ್ತು ಕಾರ್ಯಕ್ರಮ ಅಂದಾಗ ಅದನ್ನು ನಾವು ತಗೊಳ್ಬೇಕು, ಪರ್ಸನಲ್ ಆಗಿ ತಗೊಳ್ಬೇಕು. ಈ ತರ ದೇವರ ಬಗ್ಗೆ ನಿಷ್ಠೆ, ದೇವರ ಬಗ್ಗೆ ಅತ್ಯಂತ ಗೌರವ, ಭಕ್ತಿ, ಇದನ್ನ ಹೆಚ್ಚು ಹೆಚ್ಚು ಬೆಳೆಸ್ಕೊಳ್ತಾ ಹೋಗುವಂಥದ್ದೇ ನಮ್ಮ ಸಂಸ್ಕೃತಿ. ನಮ್ಮ ಸಂಸ್ಕೃತಿಯ ಒಂದು ಪ್ರತಿಬಿಂಬ ಅಂದ್ರೆ ನಮ್ಮ ನಡವಳಿಕೆ, ನಮ್ಮ ಆಚರಣೆಗಳು, ಮನೆಯಲ್ಲಿ ನಡೆಯುವಂಥ ದೈವಿ ಕಾರ್ಯಗಳು, ಆಗಾಗ ಮೊಳಗುವ ಗಂಟೆನಾದಗಳು, ಶಂಖನಾದಗಳು, ಸ್ತೋತ್ರ ಪಠಣಗಳು, ಇದೆಲ್ಲವೂ ಕೂಡ ವೈಬ್ರೇಷನ್ ಇಂದ ಇಡೀ ಮನೆ ಮಂತ್ರಾಲಯ. ಆ ರೀತಿಯಲ್ಲಿ ನಮ್ಮ ಮನೆಯ ವಾತಾವರಣ ಹಾಗೆ ಶುದ್ಧಗೊಳಿಸಬೇಕು. ಅದು ಈಶ್ವರ ಪ್ರಣಯ. ಅದಕ್ಕೆ ಇಷ್ಟು ಸಮಯ ಬೇಕಾಗಲ್ಲ, ಅದಕ್ಕೆ ಶಾರ್ಟ್ ಕಟ್ ಅಲ್ಲಿ ಹೋಗ್ಲಿಕ್ಕಾಗಲ್ಲ. ಈಶ್ವರ ಪ್ರಣಿಧಾನ ಅಂದ್ರೆ ಇದಕ್ಕಾಗಿ ಒಂದು ಸ್ವಲ್ಪ ಸಮಯ ಇಟ್ಕೊಂಡಿದ್ದಾನೆ. ಅದಕ್ಕಾಗಿ ಯಮದಲ್ಲಿ 5 ಅಂಶಗಳು,
ಯಮ, ಅದರಲ್ಲಿ 5 ಅಂಕೆಗಳು, ಅಹಿಂಸಾ, ಸತ್ಯ, ಆಮೇಲೆ ಅಪರಿಗ್ರಹ, ಸ್ಥೇಯ, ಬ್ರಹ್ಮಚರ್ಯ. ಹಾಗೆಯೇ 5 ಅಂಶಗಳು ನಿಯಮದಲ್ಲಿ ಶೌಚ, ಸಂತೋಷ, ತಪ, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ. ಈಶ್ವರ ಪ್ರಣಿಧಾನ ನಮ್ಮೆಲ್ಲರೂ ಬಹಳ ಒಳ್ಳೆಯ ಅಂಶ ಇದೆ. ಇದಾದ ಮೇಲೆ 3ನೇ ಮೆಟ್ಲೆ ಅದು ಯಾವುದು? ಆಸನ ಅಲ್ವಾ? ನೋಡಿ, ಒಂದು ಆಸನಕ್ಕೆ ನಾವು ಪ್ರವೇಶ ಮಾಡುವಾಗ, ಯೋಗಾಸನ ಮಾಡುವಾಗ ಇದು 2 ಸರಿ ಇರಬೇಕು, 2 ಮೆಟ್ಲು ಸರಿ ಇರಬೇಕು ಅಂತ ಹೇಳ್ತಾರೆ ಪತಂಜಲಿಗಳು. ಈ 2 ಮೆಟ್ಲು ಸರಿ ಇದ್ರೆ 3ನೇ ಮೆಟ್ಲಿಗೆ ನಾವು ಹೋಗ್ಬೋದು. ಈಗೇನ್ ಮಾಡ್ತಾರೆ, ಡೈರೆಕ್ಟ್ 3ನೇ ಮೆಟ್ಲಿಗೆ ಹೋಗ್ಬೋದು. ಡೈರೆಕ್ಟ್ ದರ್ಶನ, ಮತ್ತೆ ಕ್ಯೂ ಎಲ್ಲ ಇಲ್ಲ, ಡೈರೆಕ್ಟ್ ದೇವರ ಹತ್ರ ಹೋಗ್ಬೋದು. ಹಾಗಾಗಿ 3ನೇ ಮೆಟ್ಟಿಲು ಆಸನ. ಆಸನ ಅಂದ್ರೆ ಸ್ಥಿರಂ ಸುಖಂ ಆಸನ. ಇದ್ರ ಬಗ್ಗೆ ನಿಮ್ಗೆ ಹೇಳಿದ್ರು. ಯೋಗಾಸನ ಅಂದ್ರೆ ನಮ್ಮ ಶರೀರ, ಬುದ್ಧಿ, ಮನಸ್ಸನ್ನ ಜೋಡಿಸ್ತಂತೆ. ಆಸನದ ಅಭ್ಯಾಸದಲ್ಲಿ ನಮ್ಮೆಲ್ಲ ಅದು ಒಂದು ಪೂಜೆನೆ. ಆಸನವೂ ಒಂದು ಪೂಜೆ. ನಮ್ಮ ಶರೀರದ ಎಲ್ಲ ಬಿಡಿ ಭಾಗಗಳಿದೆಯಲ್ಲ, ದೇವರಿಗೆ ಅರ್ಚನೆ ಆಗುವಂತಹ ಸಾಮಾನುಗಳಿವೆ. ಒಳ್ಳೆ ಮನಸ್ಸಿನಿಂದ ಅದೆಲ್ಲವೂ ಕೂಡ ಒಳ್ಳೆ ರೀತಿಯಲ್ಲಿ ವಿನಿಯೋಗ ಮಾಡಬೇಕು, ಸದ್ವಿನಿಯೋಗ ಮಾಡಬೇಕು. ಕ್ರಿಯಾ ಸಿದ್ಧಿ ಸತ್ವೇ ಭವತಿ ಮಹತಾಂ ನೋಪಕರಣೀಯ. ನಮ್ಮ ಶರೀರ ಕ್ರಿಯಾ ಸಿದ್ಧಿ, ಒಳ್ಳೆ ಸಿದ್ಧಿಗೋಸ್ಕರ ಇದು ಉಪಯೋಗ ಆಗಬೇಕು. ಅದಕ್ಕೋಸ್ಕರ ನಮ್ಮ ಶರೀರವನ್ನು ತಯಾರು ಮಾಡಿಕೊಳ್ಳೋದು. ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅಂತ ಕಾಳಿದಾಸ ಹೇಳಿದ್ದಾರೆ. ಇದನ್ನು ಬರ್ಕೋಬೇಕು. ಈಗ ನಾಳೆ ಎಕ್ಸಾಮ್ ನಲ್ಲಿ ಬಿತ್ತು ಅಂದ್ರೆ ಯಾರು ಹೇಳಿದ್ದಾರೆ ಅಂತ ಹೇಳಿದ್ರೆ ವಿನಾಯಕ್ ಕಲ್ಗೆ ಇರು ಅಂತ ಬರ್ಬಿಡುವ. ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ. ಇದು ಮಹಾಕವಿ ಕಾಳಿದಾಸ ಹೇಳಿದರು. ಶರೀರ ಮಾಧ್ಯಮ ಮಾಧ್ಯಮ ಖಲು ಧರ್ಮ ಸಾಧನಂ. ಹೀಗೆ ಶರೀರ ಚೆನ್ನಾಗಿದ್ದಾಗ ಎಲ್ಲ ಕೆಲಸಗಳು ಸಾಧ್ಯತೆ ಇದೆ ಅಂತ ಇದರ ಅರ್ಥ. ಶರೀರ ಮಾಧ್ಯಮ ಖಲು ಧರ್ಮ ಸಾಧನ. ಶರೀರ ಚೆನ್ನಾಗಿರ್ಬೇಕು ಅಂದ್ರೆ ಏನ್ ಮಾಡಬೇಕು? ಶರೀರವನ್ನ ತಯಾರು ಮಾಡಬೇಕು. ಯಾವ ತರ ತಯಾರು ಮಾಡಬೇಕು? ಶರೀರದ ಒಳಗಡೆ ತಯಾರಿ ಆಗಬೇಕು, ಶರೀರದ ಹೊರಗಡೆ ತಯಾರಿ ಆಗಬೇಕು. ಶರೀರದ ಒಳಗಡೆ ತಯಾರಿ ಅಂದ್ರೆ ನಮ್ಗೆ ಗೊತ್ತಿಲ್ಲದೆ ಇರುವಂತಹ ಅನೇಕ ಅಂಗಗಳು ನಮಗಾಗಿ ಕೆಲಸ ಮಾಡ್ತಾ ಇದ್ದಾರೆ. ಗೊತ್ತಾಯ್ತಲ್ಲ? ಅದಕ್ಕೆ ಶರೀರ ಶಾಸ್ತ್ರ ಅಂತ ಅದೊಂದು ನಮಗೆ ಕ್ಲಾಸ್ ಇದೆ. ಶರೀರ ಶಾಸ್ತ್ರ ಅಂದ್ರೆ ಶರೀರದ ಒಳಗಡೆ ಇರುವಂತಹ ಅಂಗಗಳು ಶರೀರಕ್ಕಾಗಿ ಕೆಲಸ ಮಾಡ್ತಾ ಇರುತ್ತೆ. ಶರೀರದ ಹೊರಗಡೆ ಇರುವ ಕೆಲಸ ಅಂಗಗಳಿದೆಯಲ್ಲ, ಅದು ಕೂಡ ಶರೀರ ಏನು ಬಯಸತ್ತೆ ಅದು ಕೆಲಸ ಮಾಡಲಿಕ್ಕೆ ತಯಾರಾಗುತ್ತೆ. ಉದಾಹರಣೆಗೆ ಮನಸ್ಸಿನಲ್ಲಿ ಅಂದ್ಕೊಡ್ತಾ ಇದೆ, ನಾನು ಈಗ ಇಲ್ಲಿಂದ ಎಲ್ಲಿ ಹೋಗ್ಬೇಕು? ಸಿದ್ಧಾರೂಢ ಮಠಕ್ಕೆ ಹೋಗ್ಬೇಕು ಅಂತ ಮನಸ್ಸಲ್ಲಿ ಹೋಗೋರು ಯಾರು? ಕಾಲು ಒಳಗೆ ಕೆಲಸಿದ್ರೆ ಮಾತ್ರ ಹೋಗ್ಬೋದು ತಾನೆ. ಮನಸ್ಸಿನಲ್ಲಿ ಸಂಕಲ್ಪ ಮಾಡಬೇಕು. ಕಾಲು ಹೋಗ್ಬೇಕಲ್ಲ, ಇಲ್ಲ ಕಾಲು ಟ್ರೈಕ್ ಮಾಡ್ಕೊಂತೀವಿ, ಇಲ್ಲ ನಾವು ಹೋಗೋದಿಲ್ಲ, ಏನ್ ಮಾಡಬೇಕು? ಕಾಲು ಟ್ರೈಕ್ ಮಾಡ್ಬೇಕು. ಅವಾಗ ಏನ್ ಮಾಡ್ತೀವಿ? ಹೋಗ್ಲಿಕ್ಕೆ ಸಾಧ್ಯನೇ ಇರಲ್ಲ. ಕಾಲು ಟ್ರೈಕ್ ಅಂದ್ರೆ ಏನರ್ಥ? ಕಾಲಿಗೆ ಏನೋ ತೊಂದರೆ ಆಯ್ತು, ಅವಾಗಿಲ್ಲ ನನ್ ನೋವಿದೆ, ನಾ ಬರಲ್ಲ. ನೀವಲ್ಲಿ ನಮ್ಗೆ ಒತ್ತಾಯ ಮಾಡಿ ಕರ್ಕೊಳ್ಳೋದ್ರೆ ಮತ್ತೆ ನೋವು ಜಾಸ್ತಿ ಆಗುತ್ತೆ, 2 ದಿವಸ ಮತ್ತೆ ಮಾಡ್ಕೋಬೇಕಾಗತ್ತೆ ಅಂತ ಕಾಲು ಹೇಳುತ್ತೆ. ಈ ತರ ಶರೀರ ತಯಾರಾಗುತ್ತೆ. ಅದಕ್ಕೆ ಶರೀರ ಶಾಸ್ತ್ರ. ಆ ಶರೀರ ಶಾಸ್ತ್ರವನ್ನ ಕಾಪಾಡುವಂಥದ್ದೇ ಯೋಗಶಾಸ್ತ್ರ. ಗೊತ್ತಾಯ್ತಲ್ಲ? ಶರೀರ ಶಾಸ್ತ್ರವನ್ನ ಅದನ್ನ ಕಾಪಾಡುವಂಥದ್ದು, ಸೇಫ್ ಆಗಿ ಇಟ್ಕೊಳ್ಳುವಂಥದ್ದು ಯೋಗಶಾಸ್ತ್ರ. ಹಾಗಾಗಿ ಪತಂಜಲಿ ಮುನಿಗಳು ಹೇಳಿರುವಂಥದ್ದು, ಅಂತರಂಗದ ದೋಷಗಳನ್ನ ಯೋಗಶಾಸ್ತ್ರದ ಮೂಲಕವು, ಶರೀರದ ದೋಷಗಳನ್ನ ವೈದ್ಯಶಾಸ್ತ್ರ, ವೈದ್ಯಶಾಸ್ತ್ರದ ಮೂಲಕ. ಹೀಗೆ ಶರೀರ ಶಾಸ್ತ್ರ ಮತ್ತು ಯೋಗಶಾಸ್ತ್ರ ಇದು ಸೇರಿದಾಗ ಆವಾಗ ಶರೀರ ಸರಿಯಾಗಿ ಕೆಲಸ ಮಾಡುತ್ತೆ.
ಅದರ ಶರೀರ ಮುಂದೆ ಹೋಗುತ್ತೆ, ಒಂದು ರಥ. ಅದಕ್ಕಾಗಿ ಯೋಗಾಸನ ಇದೆಯಲ್ಲ, ಇದು ಶರೀರದ ಸಾರಥಿ ಅಂತ ಹೇಳ್ತಾರೆ. ಶರೀರದ ಸಾರಥಿ ಯಾರು? ಯೋಗಾಸನ. ಆದರೆ ಪ್ರಾಣಾಯಾಮ ಉಸಿರಿನ ಸಾರಥಿ. ಮನಸ್ಸಿನ ಸಾರಥಿ ಯಾರು ಅಂದ್ರೆ ಧ್ಯಾನ, ಮೆಡಿಟೇಷನ್. ಅಂದ್ರೆ ಅದನ್ನು ತಗೊಂಡು ಹೋಗು. ಸಾರಥಿ ಅಂದ್ರೆ ಏನು? ಅದಕ್ಕೆ ಗೈಡ್ ಮಾಡೋದು, ಅದು ಸರಿಯಾಗಿ ಟ್ರ್ಯಾಕ್ ಅಲ್ಲಿ ಕರ್ಕೊಂಡು ಹೋಗೋದು. ಇದು ಮೊದಲನೇ. ಅದಕ್ಕಾಗಿ ಯೋಗಾಸನ ಅಂದ್ರೆ ನಮ್ಮ ಶರೀರದಲ್ಲಿರುವಂತ ಎಲ್ಲಾ ಚಟುವಟಿಕೆಗಳು ಅದು ಸರಿಯಾಗಿ ನಡೆಯುವ ಹಾಗೆ ಮಾಡೋದು. ಶರೀರಕ್ಕೆ ಯಾವುದೇ ತೊಂದರೆಗಳು ಆಗದೇ ಇರುವ ಹಾಗೆ, ತೊಂದರೆಗಳು ಬಾಧಿಸದಂತೆ ಶರೀರವನ್ನು ಸುರಕ್ಷಿತವಾಗಿ ಸೇಫ್ ಆಗಿ ಇಟ್ಕೊಳ್ಳುವಂಥದ್ದು. ಶರೀರಕ್ಕೆ ಒಂದು ರಿಸ್ಕ್ ಕವರ್ ಹೊರಗಡೆ ಅಂತ ಕೊಡುವಂಥ ರಕ್ಷಾ ಕವಚ. ಇದು ಯೋಗಾಸನದ ಲಾಭ. ಯೋಗಾಸನ ಮಾಡುವಂಥದ್ದು ಅದರಲ್ಲಿ ನಾವು ಮಾಡುವಂತ ಕೆಲಸಕ್ಕೂ ಅಂದ್ರೆ ಕ್ರಿಯೆಗೂ ಕೂಡ ಉಸಿರಾಟಕ್ಕೂ ಸಂಬಂಧ ಇರಬೇಕು. ನಾವು ವ್ಯಾಯಾಮ ಮತ್ತು ಯೋಗಾಸನ ನಡುವೆ ಇರುವ ವ್ಯತ್ಯಾಸಗಳು ಹಿಂದಿನ ತರಗತಿಗಳು ಹೇಳಿದ್ದೀನಿ ನಿಮಗೆ. ಹಾಗೆ ಯೋಗಾಸನ ಇದು ನಮಗೆ ಶರೀರದ ಸದೃಢತೆ ಮತ್ತು ಶರೀರದ ತೊಂದರೆಗಳನ್ನು ದೂರ ಮಾಡುವಂಥದ್ದು, ಕಾಯಿಲೆ ಆಗದಂತೆ ತಡೆಯುವಂಥದ್ದು. ಇದೆಲ್ಲವೂ ಕೂಡ ಯೋಗಾಸನದಿಂದ ಶರೀರಕ್ಕೆ ಸಿಗುವಂತ ಲಾಭಗಳು. ಹಾಗೆ 4ನೇ ಮೆಟ್ಟಿಲು ಪ್ರಾಣಾಯಾಮ. ಪ್ರಾಣಾಯಾಮ ಅಂದ್ರೆ ಉಸಿರಿನ ವಿಸ್ತಾರ, ಪ್ರಾಣಸ್ಯ ಆಯಾಮ ಪ್ರಾಣಾಯಾಮ ಅಂತ ಹೇಳ್ತಾರೆ. ಉಸಿರಿಗೊಂದು ಪ್ರಾಣಸ್ಯ ಆಯಾಮ ಪ್ರಾಣಾಯಾಮ. ಪ್ರಾಣಾಯಾಮ ಅಂದ್ರೆ ಉಸಿರನ್ನು ವಿಸ್ತರಿಸುವಂತ, ಡೀಪ್ ಪ್ರೋಸೆಸ್. ಉಸಿರು ಡೀಪ್ ಮಾಡ್ತಾ ಹೋಗೋದು, ಡೀಪ್ ಬ್ರೀದಿಂಗ್. ಅದಕ್ಕೆ ಪ್ರಾಣ ಅಂತ ಬಂದಾಗ ನಮಗೆ 5 ಪ್ರಾಣಗಳು ನಮ್ಮ ಶರೀರದಲ್ಲಿದೆ. ಅದಕ್ಕೆ ಪಂಚಪ್ರಾಣ ಅಂತ ಹೇಳ್ತಾರೆ. ಪಂಚಪ್ರಾಣ ಅಂತ 5 ಪ್ರಾಣ ಇದೆ ನಮ್ಮ ಶರೀರದಲ್ಲಿ. ಅದ್ಯಾವುದು ಅಂದ್ರೆ ಮೊದಲನೇದು ಪ್ರಾಣ, ಎರಡನೇದು ಅಪಾನ, ಮೂರನೇದು ವ್ಯಾನ, 4ನೇದು ಉದಾನ, 5ನೇದು ಸಮಾನ. ಆಯ್ತಾ? ಇದಿಷ್ಟು ಪ್ರಾಣಗಳು. ಆ ಪ್ರಾಣಕ್ಕೆ ಉಪಪ್ರಾಣಗಳಿವೆ. ನಾಗ, ಬರ್ಕೊಳ್ಳಿ, ನಾಗ, ಕೂರ್ಮ, ಒಂದರ ಕೆಳಗೆ ಒಂದು ಬರೀಬೇಕು. ನಾಗ, ಕೂರ್ಮ, ಕರಕರ, ನಾಗ, ಕೂರ್ಮ, ಕರಕರ, ದೈವದತ್ತ, ಧನಂಜಯ. ಗೊತ್ತಾಯ್ತಾ? ಈ 5 ಉಪಪ್ರಾಣಗಳಿರುತ್ತೆ. ಹೇಗೆ ವೇದಗಳಿಗೆ ಉಪವೇದಗಳಿರುತ್ತೆ, ಆ ತರ ಪ್ರಾಣಗಳಿಗೆ ಉಪಪ್ರಾಣಗಳಿರುತ್ತೆ. ಗೊತ್ತಾಯ್ತಾ? ಸೊ ಈ ಪ್ರಾಣ ಮೊದಲನೇದು ನೋಡಿ, ಪ್ರಾಣ ಅದರ ಸ್ಥಾನ ಯಾವುದು ಅಂದ್ರೆ, ಪ್ರಾಣದ ಸ್ಥಾನ ನಮ್ಮ ಹೃದಯ, ಅದು ಪ್ರಾಣದ ಸ್ಥಾನ. ಅಪಾನ ಎಲ್ಲಿದೆ ಅಂದ್ರೆ ನಮ್ಮ ನಾಭಿಯ ಸ್ವಲ್ಪ ಕೆಳಗಡೆ ಇದೆ ಅಪಾನ ಪ್ರಾಣ. ವ್ಯಾನ ಅದು ಜನನೇಂದ್ರಿಯದ ಭಾಗದಲ್ಲಿ ಇರುತ್ತೆ. ಉದಾನ ಪ್ರಾಣ ನಮ್ಮ ಕಂಠಕೂಪ, ಇಲ್ಲಿ ಈ ಭಾಗ ಇಲ್ಲಿದೆ. ಸಮಾನ ನಾಭಿಯ ಸೆಂಟರ್ ಪಾಯಿಂಟ್, ನಾಭಿಯ ಮಧ್ಯಭಾಗ. ಹೀಗೆ ಪ್ರಾಣ 5, ಆ ಪ್ರಾಣಕ್ಕೊಂದು ಸ್ಥಾನ, ಅದಕ್ಕೂ ಕೂಡ ಅದು ಕೆಲಸ ಮಾಡೋ ಹಾಗೆ ಮಾಡುವಂಥದ್ದು ಉಸಿರು. ಹಾಗಾಗಿ ನೀವು ಬರ್ಕೊಡ್ಬೇಕಾಗಿರೋ ಇನ್ನೊಂದು ಪಾಯಿಂಟ್ ಏನು ಅಂದ್ರೆ, ಪ್ರಾಣದ ವಾಹಕ, ಪ್ರಾಣದ ವಾಹಕ ಯಾವುದು ಅಂದ್ರೆ ಉಸಿರು, ಉಸಿರಾಟ.
ಉದಾಹರಣೆಗೆ ಒಂದು ಹುಬ್ಬಳ್ಳಿಯಿಂದ ಒಂದು ಬಸ್ ಹೊರಡಬೇಕು ಗದಗಿಗೆ, ಗೊತ್ತಾಯ್ತಲ್ಲ? ಬಸ್ ನಿಂತಿದೆ, ಬಸ್ಸಿಗೆ ಬೋರ್ಡ್ ಹಾಕಿದ್ದಾರೆ ಹುಬ್ಬಳ್ಳಿ ಟು ಗದಗ ಅಂತ. ಆ ಬಸ್ಸು ಚಲಿಸಬೇಕಾದರೆ ಏನ್ ಮಾಡಬೇಕು? ಆ ಬಸ್ಸು ಚಲಿಸಬೇಕಲ್ಲ, ಏನ್ ಮಾಡ್ಬೇಕು? ಯಾರು ಬರಬೇಕು? ಡ್ರೈವರ್ ಬರಬೇಕು, ಅದ್ರ ಮೇಲೆ ಕೂತ್ಕೊಳ್ಬೇಕು, ಅದ್ರ ಸೀಟ್ ಡ್ರೈವರ್ ಸೀಟಲ್ಲಿ ಕೂತ್ಕೋಬೇಕು, ಗಾಡಿ ಚಾಲು ಮಾಡಬೇಕು, ಮೂವ್ ಮಾಡಬೇಕು. ಆವಾಗ ಆ ಬಸ್ಸು ಸೀದಾ ಹೋಗಿ ಗದಗ ತಲುಪಬೇಕು. ನೀವು ಬಸ್ಸಲ್ಲಿ ಕೂತಿದ್ರಿ, ಬಸ್ಸಲ್ಲಿ ಕೂತದ ಕ್ಷಣಕ್ಕೆ ಗದಗಿಗೆ ಹೋಗಲ್ಲ. ಆ ಬಸ್ಸಲ್ಲಿ ಕೂತಿರುವ ಬಸ್ಸಲ್ಲಿ ಡ್ರೈವರ್ ಗಾಡಿ ಚಾಲು ಮಾಡಿ ಮೂವ್ ಮಾಡಿದ್ರೆ ಗದಗಿನ ಕಡೆಗೆ ಹೋದ್ರೆ ಆವಾಗ ಗದಗ ಹೋಗತ್ತೆ. ಈ ಎಕ್ಸಾಂಪಲ್ ನಿಮ್ಗೆ ಯಾಕೆ ಕೊಟ್ಟಿದ್ದೀವಿ? ಪ್ರಾಣ ಅಂದ್ರೆ ಉಸಿರಲ್ಲ, ಉಸಿರು ಬೇರೆ, ಪ್ರಾಣ ಬೇರೆ. ಪ್ರಾಣ ಅಂದ್ರೆ ಬಸ್ಸು, ಗೊತ್ತಾಯ್ತಲ್ಲ? ಉಸಿರು ಅಂದ್ರೆ ಡ್ರೈವರ್. ಡ್ರೈವರ್ ಚಲಿಸಿದ್ರೆ ಮಾತ್ರ ಪ್ರಾಣ ಚಲಿಸ್ತದೆ, ಪ್ರಾಣ ಹೋಗುತ್ತೆ. ಉದಾಹರಣೆಗೆ ನಾವು ಅನೇಕ ಸಾರಿ ಕೇಳ್ತಾ ಇರ್ತೀವಿ, ಪ್ರಾಣ ಪಕ್ಷಿ ಹಾರಿ ಹೋಯಿತು ಅಂತ ಅಲ್ವಾ? ಹಳೆ ಇದರೆಲ್ಲ ನೋಡಿ, ಇವರ ಪ್ರಾಣ ಪಕ್ಷಿ ಹಾರಿ ಹೋಯಿತು, ಸತ್ಯವಾಹನನ ಪ್ರಾಣ ಪಕ್ಷಿ ಹಾರಿ ಹೋಯಿತು. ಸತ್ಯವಾಹನ ಸಾವಿತ್ರಿ ಇದರಲ್ಲಿ ಕತೆ ಕೇಳಿದ್ವಲ್ಲ, ಸತ್ಯವಾಹನ ಸಾವಿತ್ರಿ ಹೇಳಿದ್ರು, ಸತ್ಯವಾಹನ ಸಾವಿತ್ರಿ ಹೇಳಿದ್ರು. ಆ ಸತ್ಯವಾಹನ ಸಾವಿತ್ರಿ ಆ ಕಥೆಯಲ್ಲಿ ಇದು ಬರುತ್ತೆ, ಏನು? ಸತ್ಯವಾಹನ ಪ್ರಾಣ ಪಕ್ಷಿ ಹಾರಿ ಹೋಯಿತು. ಪ್ರಾಣ ಪಕ್ಷಿ ಅಂದ್ರೆ ಉಸಿರು. ಉಸಿರು ಹೋದ್ಮೇಲೆ ಪ್ರಾಣಕ್ಕೆ ಅಂತ ಕೆಲಸ ಇಲ್ಲ, ನೆನಪಿಟ್ಟು, ಗೊತ್ತಾಯ್ತಲ್ಲ? ಆದ್ರೂ ಒಂದು ನಾವು ನೆನಪಿಟ್ಕೊಳ್ಬೇಕೀಗೆ, ಇದರಲ್ಲಿ ಉಪಪ್ರಾಣದಲ್ಲಿ ಧನಂಜಯ ಅಂತ ಒಂದು ಪ್ರಾಣ ಇದೆ, ಉಪಪ್ರಾಣ ಇದೆ ಧನಂಜಯ. ಅದೇನ್ ಮಾಡ್ತಾರೆ ಗೊತ್ತಾ? ಮನುಷ್ಯನು ಸತ್ತ ಮೇಲೆ ಅದ್ರ ಕೆಲಸ, ಸತ್ತ ಮೇಲೆ ಅದ್ರ ಕೆಲಸ ಏನ್ ಕೆಲಸ ಅಂದ್ರೆ, ಮನುಷ್ಯನ ಸತ್ತ ಮೇಲೆ ಸುಮಾರು 6-7 ಗಂಟೆಗಳ ಕಾಲ ಆ ಶರೀರದಲ್ಲಿ ಒಂದು ಜೀವ ಇರುವ ಹಾಗೆ ಮಾಡುತ್ತೆ. ಹಾಗಾಗಿ ಆಯಿ ಡೊನೇಟ್ ಮಾಡುವಾಗ ಎಷ್ಟು ತಾಸು ಒಳಗೆ ತಗೋಬೇಕು? 6-7 ತಾಸು ಒಳಗಡೆ ತಗೊಳ್ಬೇಕು. ಅಲ್ಲಿವರೆಗೆ ಆ ಶರೀರವನ್ನು ಸರಿ ಮಾಡುತ್ತೆ, ಅದು ಸೇಫ್ ಆಗಿ ಕೊಡುತ್ತೆ. ಇದು ಧನಂಜಯ ನೋಡಿ, ಅಂತ ಅದ್ಭುತ ಅಲ್ವಾ ಇದೆಲ್ಲ? ನಮ್ಗೆ ಅನೇಕ ಸಂಗತಿಗಳು ಗೊತ್ತಾಯಿತು. ಆ ಧನಂಜಯ ಪ್ರಾಣ ಈ ಕೆಲಸ ಮಾಡುತ್ತೆ, ಅದು ಶರೀರದಲ್ಲಿ ಯಾವುದೇ ತೊಂದರೆ ಆಗ್ತದೆ, ಆ ಏರ್ ಬ್ಲಾಕ್ ಮಾಡ್ಕೊಂಡಿರ್ತದೆ. ಅಲ್ಲಿವರೆಗೆ ನಿಮಗೆ ಕಾಲು ನಡೆಸ್ಲಿಕ್ಕಾಗತ್ತೆ, ಡೆಡ್ ಬಾಡಿ ಕಾಲು ನಡೆಸ್ಲಿಕ್ಕಾಗತ್ತೆ, ಆಮೇಲೆ ಕಾಲು ನಡೆಸ್ಲಿಕ್ಕಾಗತ್ತೆ 6 ತಾಸು ನಂತರ. ರೈಟ್? ಕಾಲು ನಡೆಸೋದೆಲ್ಲ ಸತ್ತ ಮೇಲೆ ಒಂದು 3-4 ತಾಸು ಒಳಗಡೆ, ಆಮೇಲೆ ಮಾಡಿಸ್ಲಿಕ್ಕಾಗಲ್ಲ. ಅಲ್ಲಿವರೆಗೂ ಕೂಡ ಅದರಲ್ಲಿ ಒಂದಿಷ್ಟು ಅಂಶಗಳು ಇರುತ್ತೆ. ನೀವು ಹೆದರ್ತಿದ್ರಿ ಅಲ್ವಾ? ಸತ್ತ ಮೇಲೆ ಹೋಗ್ಲಿಕ್ಕೆ ಹತ್ರ ಹೋಗಿ ಹೆದರ್ತೀವಿ, ಎದ್ದು ಕೂತ್ಬಿಟ್ರೆ ಏನ್ ಮಾಡೋದು? ಹೇಳಿದ್ದಾರೆ ಸರ್, ಧನಂಜಯ ಪ್ರಾಣ ಇದೆಯಾ? ಧನಂಜಯ ಪ್ರಾಣ ಇದ್ರೆ ಮತ್ತೇನಾದ್ರು ಎದ್ದು ಕೂತ್ಬಿಟ್ರೆ ನಿರಂಜನ ಆಗ್ಬಿಟ್ರೆ, ಇದೆಲ್ಲ ಗೊತ್ತಿರ್ಬೇಕು ನಮ್ಗೆ ಅನೇಕ ಸಂಗತಿಗಳು, ಗೊತ್ತಾಯ್ತಲ್ಲ? ಅದಕ್ಕೆ ಪಂಚಪ್ರಾಣಗಳಿದೆ. ಆ ಪಂಚಪ್ರಾಣಗಳಲ್ಲಿ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಇದು ಒಮ್ಮುಖವಾಗಿ ಕೆಲಸ ಮಾಡಬೇಕು. ಪ್ರಾಣದ ಕೆಲಸ ಏನು ಅಂದ್ರೆ ಶರೀರದಲ್ಲಿ ಸರಿಯಾದ ರೀತಿಯಲ್ಲಿ ಉಸಿರಾಟ ಮಾಡೋದಾದ್ರೆ, ಅಪಾನ ಪ್ರಾಣ, ಅಪಾನ ವಾಯು ಇದೆಯಲ್ಲ, ಅದು ಶರೀರದಲ್ಲಿ ಯಾವುದೇ ತೊಂದರೆಗಳಾಗದೇ ಇರುವ, ಗ್ಯಾಸ್ಟ್ರಿಕ್ ಇದೆಲ್ಲ ಆಗದೇ ಇರುವ ತಡೆಯುತ್ತೆ. ವ್ಯಾನ 72,000 ನಾಡಿಗಳಲ್ಲಿ ಪ್ರಾಣದ ಸಂಚಾರ ಆಗುವಾಗ ಮಾಡುತ್ತೆ. ಉದಾನ ಅನ್ನೋದು ಈ ಪ್ರಾಣ ಇದೆಯಲ್ಲ, ಇದು ಮನುಷ್ಯನ ಸಾವು ಬದುಕನ್ನು ನಿರ್ಧಾರ ಮಾಡುವಂತಹ ಪ್ರಾಣ. ಸಮಾನ, ಶರೀರದಲ್ಲಿ ಎಲ್ಲ ಕೆಲಸಗಳು ಸಮಾನ ರೀತಿಯಲ್ಲಿ ನಡೆಯುವ ಹಾಗೆ ಮಾಡುತ್ತೆ. ಈಗ ಸಂಕ್ಷಿಪ್ತವಾಗಿ ಇದೆಲ್ಲದರ ಒಂದು ಲಾಭಗಳನ್ನು ಹೇಳಿದ್ದೀನಿ. ಹೀಗೆ ಪ್ರಾಣಾಯಾಮ ಇದು ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೆಪ್. ಅದು ನಮಗೆ ಬೇಕೇ ಬೇಕು. ಏಕೆಂದರೆ ನಮ್ಮ ಉಸಿರಿಗೆ ಬಹಳ ದೊಡ್ಡ ಶಕ್ತಿ ಆಗಬೇಕಾದ್ರೆ ನಾವು ಪ್ರಾಣಾಯಾಮ ಮಾಡಬೇಕು. ಪ್ರಾಣಾಯಾಮ ಮಾಡಿದಾಗ ಪ್ರಾಣಕ್ಕೊಂದು ದೊಡ್ಡದಾದಂಥ ಶಕ್ತಿ ಸಿಗುತ್ತೆ. ಹಾಗಾಗಿ ಎಲ್ಲಿವರೆಗೆ ಅಂದ್ರೆ ನಮ್ಮ ಉಸಿರನ್ನ ನಾವೇ ನಿಯಂತ್ರಿಸುವಷ್ಟು ಶಕ್ತಿ ಬರುತ್ತೆ. ಇದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡು ಇನ್ನೊಂದಿಷ್ಟು ವಿಷಯಗಳನ್ನು
ತಪ್ಪು